आदितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं वाणीते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नमोऽस्तु तात्विका देवा विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि टीकाकृत्पादवर्यान् शतमतिमतविस्तारकान् संयमीन्द्रान् वन्दे सद्भावबोधप्रभृतिपरिमळग्रन्थकारान् गुरुंश्च सद्धर्माख्यान्यतीन्द्रान् कविकुलतिलकान्यस्तगङ्गान्तरङ्गान् सत्यध्यानप्रमोदान् सकलगुरुकृपाकार सत्यात्मतीर्थान् विद्यापीठविधातारं विद्यावारिचन्दिरं विद्यार्थिवत्सलं वन्दे महामहिमसद्गुरुं बुधैरपि सुदुर्बोधे ग्रन्थे यन्मम साहसं तत्पारयन्तु निपुणाः गुरुपादरचक्कणाः समाश्रयेद्गुरुं भक्त्या महाविश्वासपूर्वकं निक्षिपेत् सर्वभारांश्च गुरो श्रीपादपङ्कजे श्रीगुरुभ्यो नमः हरिः ओं स्वस्त्यस्तु अशेषसुतां सन्मङ्गलानि भवन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकतकल्मषापनोदरपटतरे धर्माद्यखिलपुरुषार्थसाधनीभूते श्रीमद्भागवते नवमस्कन्धेऽद्य किञ्चित् पूर्वकथानुवादः हरिः ओं यः पुरूरवसः पुत्रः आयुस्तस्य भवन् सुताः नहुषक्षत्रवृद्धश्च रजीरामश्च वीर्यवान् अनेन इति राजेन्द्र क्षत्रवृद्धान्वयं शृणु ಶ್ರೀಮದ್ ಭಾಗವತ ನವಮ ಸ್ಕಂದದಲ್ಲಿ ಸೂರ್ಯ ಹಾಗೂ ಚಂದ್ರವಂಶದ ರಾಜರ ಕಥೆಗಳನ್ನು ನಮಗೆ ತಿಳಿಸ್ತಾ ಇದೆ. ನಿನ್ನೆ ನಾನು ಹೇಳಿದಂತೆ ಯಾವ ರಾಜರ ಕಥೆಯನ್ನೂ ಅಲ್ಪವಾಗಿ ಮುಗಿಸಿ ಮುಂದೆ ಹೋಗ್ತೇವೆ ಅಂದರೆ ಸಾಧ್ಯ ಇಲ್ಲ. ಅಷ್ಟು ಪ್ರತಿಯೊಬ್ಬ ರಾಜರಲ್ಲಿ ಮಹಾತ್ಮ್ಯ, ಅವರದೇ ಆದಂತಹ ಮಹಿಮೆಗಳು, ಅವರಿಗೆ ಭಗವಂತ ನೀಡಿದಂತಹ ವಿಚಿತ್ರವಾದ ಅನುಗ್ರಹಗಳು, ಅವರು ತೋರಿಸಿದಂತಹ ಪರಾಕ್ರಮ, ಧರ್ಮ, ನಿಷ್ಠೆ, ಇದೆಲ್ಲವನ್ನು ನೋಡ್ತಾ ಹೋದರೆ ಭಗವಂತ ತನ್ನ ರಾಜರಾಜೇಶ್ವರ ಅನ್ನುವಂಥ ಒಂದು ರೂಪವನ್ನು ರಾಜರಲ್ಲಿ ಇಡ್ತಾನೆ ಅಂತ ಪ್ರತೀತಿ. ಹಿಂದೆಲ್ಲ ರಾಜರು ಅಂತ ಅನ್ನುವಂಥ ಒಂದು ವಾದವನ್ನು ತೆಗೀಲಿಕ್ಕೆ ಇವತ್ತು ಪ್ರಜಾಪ್ರಭುತ್ವ ಇತ್ಯಾದಿಗಳ ಸೃಷ್ಟಿಯಾಯಿತು. ಅಲ್ಲೆಲ್ಲ ಒಂದು ರೀತಿಯೊಳಗೆ ಒಂದು ದಬ್ಬಾಳಿಕೆ, ಒಂದೇನೋ ಆಟೋಕ್ರಾಟ್ಸ್ ಅಂತಾರಲ್ಲ, ಆ ರೀತಿಯಲ್ಲಿ ಅಧಿಕಾರಿಗಳು ಸರ್ವಾಧಿಕಾರ ಅವರೊಳಗೆ ಇರೋದು, ಇದೆಲ್ಲ ಸ್ವಲ್ಪ ಸರಿ ಅಲ್ಲ ಅಂತ ಈಗಿನ ಒಂದು ಮಾಡರ್ನ್ ವಿಚಾರಗಳಲ್ಲಿ, ಲಿಬರಲ್ ವಿಚಾರಗಳಲ್ಲಿ ಯಾಕೆ ಒಬ್ಬನನ್ನು ನಮ್ಮ ಸ್ವಾಮಿ ಅಂತ ಒಪ್ಕೊಳ್ಬೇಕು ಅನ್ನುವಂಥ ಒಂದು ಪದ್ಧತಿಯಲ್ಲಿ ಪ್ರಜಾಪ್ರಭುತ್ವ ಇತ್ಯಾದಿಗಳೆಲ್ಲ ಈಗ ಬಂದದ್ದು ನಿಜ. ಆದರೆ ಆಗಿನ ಕಾಲದಲ್ಲಿ ರಾಜರ ಚರ್ಯ ಹೇಗಿತ್ತು ಅನ್ನೋದನ್ನು ಈ ಸೂರ್ಯ ಸೋಮವಂಶದ ರಾಜರನ್ನು ನೋಡಿದಾಗ ಆ ಒಂದು ಪದ್ಧತಿ ಇದೆಷ್ಟು ಶುದ್ಧ ಅಂತನ್ನುವುದು ನಮಗೆ ಗೊತ್ತಾಗ್ತದೆ. ಕೇವಲ ಒಬ್ಬ ರಾಜನಲ್ಲ, ಆ ವ್ಯಕ್ತಿ ತಾನು ಭಗವಂತನ ಒಂದು ಸ್ವರೂಪನಾಗಿ ಇದ್ದಾನೆ. ಒಬ್ಬ ರಾಜ ಅಂತಂದರೆ ಅವನಲ್ಲಿ ಭಗವಂತನ ಒಂದು ವಿಶಿಷ್ಟವಾದ ವಿಭೂತಿ. ಆ ಒಂದು ವಿಭೂತಿಯನ್ನು ಹೊತ್ತು ತಾನು ಧರ್ಮಪ್ರಜ್ಞೆಯನ್ನು ಇಟ್ಟುಕೊಂಡು ಧಾರ್ಮಿಕನಾಗಿ ತನ್ನ ಪ್ರಜೆಗಳನ್ನು ಧರ್ಮದ ಮಾರ್ಗದಲ್ಲಿ ನಡೆಸ್ತಾ ಒಬ್ಬ ರಾಜ ತಾನು ಶ್ರೇಷ್ಠ ಅಂತ ಅನಿಸಿಕೊಳ್ತಿದ್ದ. ರಾಜ ಪ್ರತ್ಯಕ್ಷ ದೇವತಾ ಅಂತ ಅವತ್ತು ಮಾತಿತ್ತು.
ನಮಗೆ ದೇವರು ಪ್ರತ್ಯಕ್ಷವಾಗಿ ಕಾಣಲಿಲ್ಲ ಅಂದರೂ ನಮಗೆ ರಾಜನನ್ನು ನೋಡಿದರೆ ನಾವು ಪ್ರತ್ಯಕ್ಷವಾಗಿ ದೇವರನ್ನು ಕಂಡಂತೆ ಅಂತ. ಯಾಕೆಂದರೆ ಅಂಥ ರಾಜರು ಆವಾಗಿದ್ದರು, ಅವರಲ್ಲಿ ಅಷ್ಟು ಧರ್ಮ ಆವಾಗ ಇತ್ತು. ಹಾಗಾಗಿ ಆ ಇದ್ದ ಸಿಸ್ಟಮ್ಮೇ ತಪ್ಪು ಅಂತ ನಾವಿವತ್ತು ಅನ್ಲಿಕ್ಕೆ ಬರೋದಿಲ್ಲ. ಇವತ್ತಿನ ಮನುಷ್ಯರಲ್ಲಿ ಅಂಥ ಭಗವಂತನ ಸನ್ನಿಧಾನ ಇರಲಿಕ್ಕಿಲ್ಲ. ಹಾಗಾಗಿ ಈಗ ಈ ಒಂದು ಪದ್ಧತಿ ಪ್ರಜಾಪ್ರಭುತ್ವ ಇತ್ಯಾದಿಗಳು ಬಹಳ ಒಳ್ಳೆಯದು ಅಂತ ಅವಶ್ಯವಾಗಿ ಹೇಳೋಣ. ಆದರೆ ಆಗಿದ್ದಂತಹ ರಾಜಕೀಯ ವ್ಯವಸ್ಥೆ ಇದು ತಪ್ಪಿತ್ತು ಅಂತನ್ನುವುದು ಮಾತ್ರ ಸ್ವಲ್ಪ ದುಸ್ಸಾಹಸ ಅಂತ ಆಗ್ತದೆ. ಯಾಕೆ ಅಂತಂದರೆ ಭಗವಂತನ ವಿಶಿಷ್ಟವಾದಂತಹ ವಿಭೂತಿಯನ್ನು ಹೊತ್ತಂತಹ ರಾಜರು ಆ ಕಾಲದಲ್ಲಿ ಇರ್ತಿದ್ರು. ಒಬ್ಬೊಬ್ಬ ರಾಜರ ಕಥೆಯನ್ನು ನೀವು ಕೇಳ್ತಾ ಇದ್ದೀರಿ. ಅಂಬರೀಷನ ಕಥೆಯನ್ನು ಕೇಳಿದ್ರಿ. ಎಲ್ಲರೂ ಕೂಡ ಎಂಥ ಧರ್ಮಿಷ್ಠರು ಅನ್ನೋದನ್ನು ನೋಡಿದಾಗ ಆ ಒಂದು ಸಿಸ್ಟಮ್, ಆ ಒಂದು ಪದ್ಧತಿ ಇದ್ದದ್ದೇ ಆವಾಗ ಸರಿ ಇತ್ತು. ಕ್ಷತ್ರಿಯ ಕುಲ, ಒಂದು ಶ್ರೇಷ್ಠವಾದಂತಹ ರಾಜರ ವಂಶ, ಅವರಲ್ಲಿ ಹುಟ್ಟುವ ಮಕ್ಕಳು ಕೂಡ ಅಷ್ಟೇ ಶುದ್ಧವಾದ ರೀತಿಯಲ್ಲಿ ಅವರು ರಾಜ್ಯವನ್ನು ಆಳ್ತಾ ಇದ್ರು. ಇವರೆಲ್ಲರೂ ಯೌವನದಲ್ಲಿ ಬೇಕಾದಷ್ಟು ಪ್ರಜೆಗಳ ಸಂರಕ್ಷಣವನ್ನು ಮಾಡಿ ತಾವು ವಯಸ್ಸಾದ ಮೇಲೆ ಹೋಗಿ ವನಪ್ರಸ್ಥವನ್ನು ಸ್ವೀಕಾರ ಮಾಡಿ ಭಗವಂತನಿಗಾಗಿ ತಾವು ಸಾಧನವನ್ನು ಮಾಡಿಕೊಂಡು ತಮ್ಮ ಮಕ್ಕಳಿಗೆ ತಮ್ಮ ರಾಜ್ಯವನ್ನು ಕೊಟ್ಟು ಅವರೂ ಕೂಡ ಅಷ್ಟೇ ಶುದ್ಧವಾಗಿ, ರಘುವಂಶವನ್ನು ನೀವು ಕೇಳಿದಾಗ ನಾನು ಹೇಳಿದ್ನಲ್ಲ, ಒಬ್ಬೊಬ್ಬ ರಾಜ ಯಾರನ್ನ ನಾವು ಬೇಡ ಅಂತ ಅನ್ನೋಣ ವಿಚಾರ ಮಾಡಿರಿ. ದಿಲೀಪನನ್ನ ಬೇಡ ಅನ್ನೋಣ, ರಘುವನ್ನೋ, ಭಗೀರಥನನ್ನೋ, ಸಗರ ಮಹಾರಾಜನನ್ನು, ಒಬ್ಬಕ್ಕಿಂತಲೂ ಒಬ್ಬರು ಅದ್ಭುತವಾದಂತಹ ರಾಜರೇ ಇದ್ದಂತಹ ಒಂದು ಪದ್ಧತಿ ಹಿಂದಕ್ಕಿತ್ತು. ಆದ್ದರಿಂದ ಆ ಪದ್ಧತಿಯನ್ನು ಅಲ್ಲಗಳೆಯುವಂತಹ ಒಂದು ಸಾಹಸವನ್ನು ಯಾರೂ ಮಾಡಬಾರದು ಅನ್ನುವುದನ್ನು ಸೋಮಸೂರ್ಯ ವಂಶದ ರಾಜರ ಕಥೆಗಳಿಂದ ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ಹಾಗಾಗಿ ಈ ಒಂದು ಸೂರ್ಯ ವಂಶದ ಕಥನವನ್ನು ಪೂರ್ಣ ಮುಗಿಸಿ ರಾಮದೇವರ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ನಿರೂಪಿಸಿ ಸೋಮವಂಶವನ್ನು ಚಂದ್ರ ತಾನು ಬೃಹಸ್ಪತಿಯ ಹೆಂಡತಿಯಾದ ತಾರೆಯಿಂದ ಬುಧನನ್ನ ಮಗನಾಗಿ ಪಡೆದಾಗ ಆ ಬುಧ ಇಲಾ ಅನ್ನುವಲ್ಲಿ ವೈವಸ್ವತ ಮನುವಿನ ಮಗ ಸುದ್ಯುಮ್ನನೇ ತಾನು ಹೆಣ್ಣಾದಾಗ, ಇಲಾ ಆದಾಗ ಅವನಲ್ಲಿ ಮುಂದೆ ಪುರೂರವನಿಗೆ ಜನ್ಮ ಕೊಟ್ಟು ಆ ಪುರೂರವನಿಂದ ಚಂದ್ರವಂಶ ಇದು ಹರಿದು ಬರ್ತಾ ಇದೆ ಅನ್ನುವ ಕಥೆಯನ್ನು ನಿನ್ನೆಯ ದಿವಸ ನೀವು ಕೇಳಿದ್ದೀರಿ. ಆ ವಂಶದಲ್ಲಿ ಅದ್ಭುತರಾದ ರಾಜರೆಲ್ಲರೂ ಬರ್ತಾ ಇದ್ದಾರೆ. ಕಾರ್ತಿವೀರ್ಯ ಮೊದಲಾದಂತಹ ರಾಜರ ಕಥೆಯನ್ನು ಕೇಳಿ ರುಚಿಕ ಋಷಿಗಳು ಅಲ್ಲಿ ಗಾಧಿರಾಜ ಅಂತ ಬಂದ, ಗಾಧಿರಾಜನಿಗೆ ಕನ್ಯಾಶುಲ್ಕವನ್ನು ಕಟ್ಟಲಿಕ್ಕೆ 1000 ಕಪ್ಪು ಕಿವಿ ಬಿಳಿ ದೇಹದ ಕುದುರೆಗಳನ್ನ ರುಚಿಕ ಋಷಿಗಳು ತಂದು ಕೊಟ್ಟಿದ್ದಾರೆ. ಅವನ ಮಗಳಾದಂತಹ ಸತ್ಯವತಿಯನ್ನ ತಾವು ಸ್ವೀಕಾರ ಮಾಡಿದ್ದಾರೆ. ಚರುವನ್ನ ಮಂತ್ರಿಸಿಕೊಟ್ಟಾಗ ತಾಯಿ ಮಗಳು ಚರುವನ್ನ ವ್ಯತ್ಯಾಸ ಮಾಡಿಕೊಂಡು ಉಂಡಾಗ ಅಲ್ಲಿ ರುಚಿಕ ಋಷಿಗಳ ಮಕ್ಕಳಾಗಿ ಅತ್ಯಂತ ಒಬ್ಬ ಶ್ರುತ್ಯುತ್ಪನ್ನನಾದಂತಹ ಸೌಮ್ಯ ಮಗ ಹುಟ್ಟಬೇಕು ಅಂತಿತ್ತು. ಆದರೆ ಇವರು ಬದಲಾಯಿಸಿಕೊಂಡದ್ದಕ್ಕೆ ಅಲ್ಲೇ ಕಠೋರ ಮಗ ಹುಟ್ಟಬೇಕಾಯಿತು ಅಂತ ಪ್ರಸಂಗ ಬಂತು. ಅಂತೂ ಸತ್ಯವತಿಯ ಪ್ರಾರ್ಥನೆಯಿಂದ ಅಲ್ಲಿ ಜಮದಗ್ನಿ ಋಷಿಗಳು ಹುಟ್ಟುತ್ತಾರೆ. ಆದರೆ ಜಮದಗ್ನಿ ಋಷಿಗಳ ಮಗನಾಗಿ ಪರಶುರಾಮ ದೇವರ ಅವತಾರ ಈ ಸೋಮವಂಶದಲ್ಲಿ ಆಗ್ತದೆ ಅಂತ ನಿನ್ನೆಯ ದಿವಸ ನಾವು ಕೇಳಿದ್ವಿ. ಪರಶುರಾಮ ದೇವರು ಕಾರ್ತಿವೀರ್ಯಾರ್ಜುನ ಸಂಹಾರವನ್ನು ಮಾಡ್ತಾ ಮುಂದೆ ಅವನ ಮಕ್ಕಳಿಂದ ಜಮದಗ್ನಿ ಋಷಿಗಳಿಗೆ ಒಂದು ಮೃತ್ಯು ಬಂದಾಗ 21 ಸಲ ಭೂಮಂಡಲದ ಪ್ರದಕ್ಷಿಣೆಯನ್ನು ಮಾಡಿ ಎಲ್ಲಾ ದುಷ್ಟ ಕ್ಷತ್ರಿಯರ ನಾಶವನ್ನ ಪರಶುರಾಮ ದೇವರು ಮಾಡಿದ್ದಾರೆ. ಈ ಕಡೆಗೆ ಆ ಸತ್ಯವತಿಯ ತಾಯಿ ಗಾಧಿರಾಜನ ಹೆಂಡತಿ ಅವಳು ಏನೊಂದು ಚರುವನ್ನ ಸ್ವೀಕಾರ ಮಾಡಿದ್ಲೋ ಅಲ್ಲಿ ಪರಾಕ್ರಮಿಯಾದಂತಹ ಮಗ ಹುಟ್ಟುವ ಬದಲು ಸೌಮ್ಯನಾದ ಮಗ ಅಲ್ಲಿ ಹುಟ್ಟಿದ್ದಾನೆ. ಅವನೇ ಯಾರು? ಕೌಶಿಕ ಅಂತ ಅವನ ಹೆಸರು. ಆ ಕೌಶಿಕ ತಾನು ವಸಿಷ್ಠರ ಮುಂದೆ ವಸಿಷ್ಠರ ಆಶ್ರಮಕ್ಕೆ ತಾನು ಬಂದಿದ್ದಾನೆ. ಬಹಳ ನೀರಡಿಕೆಯಾಗಿದೆ ಅಂತ ಆ ವಸಿಷ್ಠರ ಆಶ್ರಮಕ್ಕೆ ಬಂದರೆ ಅಲ್ಲಿಯೂ ಕೂಡ ಕಾಮಧೇನು ಸುರಭಿ ತಾನಿದೆ. ನಂದಿನಿಯನ್ನ ಅರ್ಥಾತ್ ಆ ಸುರಭಿಯ ಮಗಳನ್ನ ತಾನು ತನ್ನ ರಾಜ್ಯಕ್ಕೆ ತಾನು ಒಯ್ಯುವ ಪ್ರಯತ್ನವನ್ನ ಆ ಕೌಶಿಕ ತಾನು ಮಾಡಿದ. ವಸಿಷ್ಠರಿಗೆ ಬ್ರಹ್ಮಶಕ್ತಿ, ವಿಚಿತ್ರವಾದಂತಹ ತಪಸ್ಸಾಮರ್ಥ್ಯ. ನಿನ್ನೆ ದಿವಸ ಕೇಳಿದ್ರಲ್ಲ, ಸರ್ವಾಬದ್ಧ ವಸಿಷ್ಠ ಅನ್ನುವ ನಾಮಸ್ಮರಣದಿಂದ ಉದ್ಧಾರ ಆದಂತಹ ಕಥೆ ಇದೆ. ಅಂತಹ ವಸಿಷ್ಠರು ಅವರು ಸುಮ್ಮನೆ ತಾವು ಧ್ಯಾನವನ್ನು ಮಾಡ್ತಾ ಕೂತಾಗ ದೊಡ್ಡದಾದಂತಹ ರಾಜರ ಒಂದು ಚದುರಂಗ ಸೈನ್ಯ ಬಂತು ಅಂತ, ನೀವೆಲ್ಲ ಬರ್ರಿ ನಮ್ಮಲ್ಲೇನೆ ನೀವು ವಿಶ್ರಾಂತಿ ಪಡೀರಿ, ನಾವು ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿ ಹೋಗ್ರಿ ಅಂತ ಹೇಳಿದರು. ನಾವು ಭಾಳ ಜನ ಇದ್ದೀವಿ, ನೀರು ಕೊಡ್ರಿ ಸಾಕು, ನೀರು ಕುಡಿದು ಹೋಗ್ತೀವಿ ಅಂತ. ಇಲ್ಲ, ನೀವೆಲ್ಲರೂ ಕೂಡಲೇಬೇಕು ಅಂತ ಅವರಿಗೆಲ್ಲ ಭಾರೀ ಪಕ್ವಾನ್ನಗಳನ್ನು ಮಾಡಿ ಅವರಿಗೆಲ್ಲ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಹಾಕಿ ನೀವು ಇನ್ನು ಹೊರಡಬಹುದು ಅಂತಂದ್ರೆ, ನಾವು ಬರೋದನ್ನು ನಿಮಗೆ ತಿಳಿಸೂ ಇಲ್ಲ, ನೀವು ಇಷ್ಟೇ ಸ್ವಲ್ಪ ಹೊತ್ತಿನೊಳಗೆ ಇಷ್ಟೆಲ್ಲ ವ್ಯವಸ್ಥೆ, ಇಷ್ಟೊಂದು ಸೈನಿಕರಿಗೆ, ಸಹಸ್ರಾರು ಸೈನಿಕರಿಗೆ ಹೆಂಗೆ ಮಾಡಿದ್ರಿ?
ದನದ ಕೊಟ್ಟಿಗೆ ಕರ್ಕೊಂಡು ಹೋದ್ರು. ನಂದಿನಿ ತಾನು ನಿಂತಿತ್ತು. ಇದರಿಂದ ನೋಡಪ್ಪ ಎಲ್ಲಾ ಸೃಷ್ಟಿ ಆಗ್ತದೆ, ಇದು ಕಾಮಧೇನುವಿನ ಮಗಳು, ಇದು ಕೇಳಿದ್ದನ್ನ ಕೊಡುವಂತಹ ಹಸು ಅಂತ ತೋರಿಸಿದ್ರು. ಹಾಗಾದ್ರೆ ಈ ಹಸು, ಈ ಕರು ಇದು ನನಗೆ ಬೇಕು ಅಂತ ತಾನದನ್ನ ಕೌಶಿಕ ಕಿತ್ಕೊಂಡು ಹೋಗ್ಲಿಕ್ಕೆ ನೋಡ್ತಾನೆ. ಯಾವ ಆ ಹಸುವಿನಿಂದ ಇಷ್ಟೊತ್ತ ತನಕ ಇವರಿಗೆಲ್ಲ ಭಕ್ಷ್ಯ ಭೋಜ್ಯ ಸೃಷ್ಟಿ ಮಾಡಿದ್ರೋ ಅದೇ ಹಸುವಿಗೆ ನೀನಿವರಿಗೆ ಸೈನಿಕರನ್ನು ಸೃಷ್ಟಿ ಮಾಡಿ ಹೊಡೆದೋಡಿಸ್ಬಿಡು ಅಂತ ವಸಿಷ್ಠರು ಆದೇಶವನ್ನು ಕೊಟ್ಟರೆ ಆ ಹಸು ತಾನು ಸೃಷ್ಟಿ ಮಾಡ್ತದೆ. ಕೌಶಿಕರ ಸೈನ್ಯವನ್ನೆಲ್ಲ ಧ್ವಂಸ ಮಾಡಿದೆ ಹಸುವಿನಿಂದ ಬಂದಂತಹ ಸೈನ್ಯ. ಆವಾಗ ಕೌಶಿಕನಿಗೆ ಬಹಳ ಮನಸ್ಸಿಗೆ ಕಷ್ಟವಾಯಿತು. ವಸಿಷ್ಠರ ಮಕ್ಕಳನ್ನೆಲ್ಲ ಕೊಂದ್ಬಿಟ್ಟ ಮಹಾನ್ ಭಾವ. ಆದರೆ ವಸಿಷ್ಠರನ್ನು ಕೊಲ್ಲಬೇಕು ಅಂತ ಹೋಗ್ತಾನೆ. ಬೇಕಾದಷ್ಟು ಅಸ್ತ್ರಗಳ ವಿದ್ಯೆ ಇತ್ತು. ಗಾಧಿರಾಜನ ಮಗ, ಸಾಕ್ಷಾತ್ ಇಂದ್ರದೇವರು ಗಾಧಿರಾಜರು ಅಂತಂದ್ರೆ ಅವರ ಮಗನಾದ ಕೌಶಿಕನಲ್ಲಿ ಎಲ್ಲಾ ಅಸ್ತ್ರವಿದ್ಯೆ ಇದೆ. ವಾರುಣಾಸ್ತ್ರ, ಆಗ್ನೇಯಾಸ್ತ್ರ, ವಾಯುವಸ್ತ್ರ, ಎಲ್ಲಾ ಅಸ್ತ್ರಗಳನ್ನ ಬಿಟ್ಟ ಕೌಶಿಕರು, ವಸಿಷ್ಠರು ಮಾತ್ರ ಏನೂ ಮಾಡಲಿಲ್ಲ. ತಮ್ಮ ಭೂತವಾದ ಬ್ರಹ್ಮದಂಡ ಒಂದನ್ನೇ ಮುಂದಿಟ್ಟಿದ್ದಾರೆ. ಗಾಯತ್ರಿ ಮಂತ್ರವನ್ನ ಅದಕ್ಕೆ ಹಾಕಿದ್ದಾರೆ. ಬ್ರಹ್ಮ ಗಾಯತ್ರಿಯನ್ನ ಹೇಳಿ ಆ ಬ್ರಹ್ಮದಂಡವನ್ನ ಮುಂದಿಟ್ರೆ ಎಲ್ಲಾ ಅಸ್ತ್ರಗಳು ಬಂದು ಅದರ ಮುಂದೆ ತಲೆಬಾಗಿ ಕೆಳಗೆ ಬಿದ್ದಿವೆ. ಗಾಯತ್ರಿ ಮಂತ್ರದ ಬಲವನ್ನ ಆ ಕೌಶಿಕ ತಾನು ತಿಳಿದುಕೊಂಡಿದ್ದಾನೆ. ಮೊದಲಿದ್ದದ್ದು ಬ್ರಹ್ಮ ಗಾಯತ್ರಿ ಅಂತಿತ್ತು, ಈಗ ನಾವನ್ನುವ ಗಾಯತ್ರಿ ಮಂತ್ರ ಅಲ್ಲ. ಇದರಲ್ಲಿ ಭೂರ್ಭುವ ಸ್ವಹ ಅನ್ನುವ 3 ವ್ಯಾಹೃತಿ ಮಂತ್ರಗಳು ಸೇರ್ಕೊಂಡಾವೆ. ಈ 3 ಬಿಟ್ಟು ಮೊದಲಿದ್ದದ್ದು ಬ್ರಹ್ಮ ಗಾಯತ್ರಿ. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸದಿನಿ ಧಿಯೋನ ಪ್ರಚೋದಯಾತ್, ಇಷ್ಟೇ ಇತ್ತದು. ಇದು ಬ್ರಹ್ಮ ಗಾಯತ್ರಿ ಅಂತಂತಾರೆ. ಇದು ವಸಿಷ್ಠರ ಆಗಿನ ಕಾಲದ ಋಷಿಗಳ ಗಾಯತ್ರಿ ಮಂತ್ರ. ಗಾಯತ್ರಿ ಅನ್ನೋದೊಂದು ಛಂದಸ್ಸು, 8 ಅಕ್ಷರದ ಒಂದು ಛಂದಸ್ಸು. ಒಂದು ಪಾದದೊಳಗೆ 8 ಅಕ್ಷರ ಇರ್ತಾವೆ. ಅದರಲ್ಲಿ ಇದ್ದದ್ದು ಅಷ್ಟು ಗಾಯತ್ರಿ ಮಂತ್ರವೇ. ಹೀಗಾಗಿ ಆ ಬ್ರಹ್ಮದೇವರು ಕಂಡಂತಹ ಗಾಯತ್ರಿ ಮಂತ್ರವನ್ನ ಪಠಣ ಮಾಡಿ ಆ ಬ್ರಹ್ಮದಂಡವನ್ನಿಟ್ರೆ ಎಲ್ಲಾ ಅಸ್ತ್ರಗಳು ವ್ಯರ್ಥವಾಗಿ ಹೋಗಿವೆ. ಆಗ ಆ ಕೌಶಿಕ ಉದ್ಗಾರ ತೆಗಿತಾನೆ, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ಬ್ರಾಹ್ಮಣರ ತೇಜಸ್ಸಿನ ಮುಂದೆ, ಅವರ ತಪಸ್ಸಾಮರ್ಥ್ಯದ ಮುಂದೆ ನನ್ನ ಯಾವ ಅಸ್ತ್ರದ ಬಲವೂ ಕೂಡ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಅವರಿಗೆ ಶರಣಾಗತನಾಗಿ ಬರಬೇಕು ಅಂತ ಆ ವಸಿಷ್ಠರಿಗೆ ತಾನು ಗೆಲ್ಲಬೇಕು ಅಂದ್ರೆ ಹೆಂಗ್ ಗೆಲ್ಲಬೇಕು ಇವರನ್ನ? ನಾನೂ ಒಂದು ಬ್ರಹ್ಮವರ್ಚಸ್ವಿಯಾಗೆ ಬ್ರಹ್ಮರ್ಷಿಯಾಗೇನೆ ಇವರನ್ನ ಗೆಲ್ಲಬೇಕು ಹೊರತು ಬೇರೆ ಏನೋ ಆಪ್ಷನ್ ಇಲ್ಲ ಇಲ್ಲಿ ಅವರನ್ನ ಗೆಲ್ಲಲಿಕ್ಕೆ ಅಂತ. ತಪಸ್ಸಿನಿಂದಲೇ ಗೆಲ್ಲಬಹುದು ಅಂತ ತಾನು ತಪಸ್ಸು ಮಾಡಲಿಕ್ಕೆ ಆ ಕೌಶಿಕ ತಾನು ಹೋಗ್ತಾನೆ. ಮೊದಲನೇ ಸಲ ತಪಸ್ಸು ಮಾಡಲಿಕ್ಕೆ ಅಂತ ಹೋದಾಗ 10,000 ವರ್ಷದ ದೀರ್ಘವಾದ ತಪಸ್ಸನ್ನು ತಾನು ಮಾಡಿದರೂ ಅಲ್ಲಿ ಮೇನಕ ಅನ್ನುವಂತಹ ಅಪ್ಸರಾ ಸ್ತ್ರೀಯ ಕಾಮಕ್ಕೆ ತಾನು ಬೀಳ್ತಾನೆ. ಕಾಮಕ್ಕೆ ಬಿದ್ದು ತನ್ನ ಎಲ್ಲಾ ತಪಸ್ಸನ್ನ 0 ಮಾಡಿಕೊಂಡು ಬಿಟ್ಟ. ಆ ವಿಶ್ವಾಮಿತ್ರ ಮತ್ತು ಮೇನಕೆಯರಲ್ಲಿಯೇನೆ ಶಕುಂತಲೆ ತಾನು ಹುಟ್ಟುತ್ತಾ ಇದ್ದಾಳೆ. ಅವಳ ಕಥೆ ಮುಂದೆ ಬರುತ್ತದೆ. ಆ ಶಕುಂತಲೆಯನ್ನ ತಂದೆ ತಾಯಿ ಇಬ್ರು ಬಿಟ್ಟು ಹೋಗ್ಬಿಟ್ರು. ವಿಶ್ವಾಮಿತ್ರ ಅರ್ಥಾತ್ ಕೌಶಿಕ ಅಂದ, ನಾನು ತಪಸ್ಸು ಮಾಡ್ಲಿಕ್ಕೆ ಹೋಗ್ಬೇಕಾದವ, ನಾನು ಹೋಗ್ತೀನಿ ಅಂತ. ಮೇನಕ ಅಂದ್ಲು, ನಾನು ಅಪ್ಸರಾ ಸ್ತ್ರೀ, ನಾನು ಮೇಲಿಂದ ಬಂದವಳು, ನಾನು ಇಂದ್ರಲೋಕಕ್ಕೆ ಹೋಗ್ತೀನಿ ಅಂತ ಅವಳು ಹೋದ್ಲು. ಪಾಪ ಕೂಸು ತಾನು ಅನಾಥವಾಗಿ ಅರಣ್ಯದೊಳಗೆ ಬಿದ್ದಿತ್ತು. ಶಕುಂತ ಅನ್ನುವ ಪಕ್ಷಿಗಳು ಅದಕ್ಕೆ ಆವಾಗ ಆಹಾರವನ್ನು ತಂದು ತಿನ್ನಿಸಿದ್ದಕ್ಕೆ ಅವಳಿಗೆ ಶಕುಂತಲಾ ಅಂತ ಹೆಸರು ಬಂತು. ಕಣ್ವ ಋಷಿಗಳು ಹಾದಿಯಲ್ಲಿ ಹೊಂಟಾಗ ಅವರು ಅವಳನ್ನು ಸಾಕು ಮಗಳನ್ನಾಗಿ ಸ್ವೀಕರಿಸಿ ಅವಳು ಆ ಶಕುಂತಲೆಯನ್ನು ಬೆಳೆಸ್ತಾರೆ. ಅಂತೂ ಈ ಕೌಶಿಕನ ಆ ಒಂದು ತಪಸ್ಸು 0 ಆಗ್ಬಿಡ್ತು. ಮುಂದೆ ಮತ್ತೆ ಹೋದ, ತಪಸ್ಸು ಮಾಡಿದ, ಮತ್ತೂ 10,000 ವರ್ಷದ ತಪಸ್ಸು ಮಾಡಿದಾಗ ಅಲ್ಲಿ ರಂಭಾ ಬರ್ತಾಳೆ. ನಾನೀಗ ಕಾಮಕ್ಕೆ ಬೀಳೋದಿಲ್ಲ ಅಂತಂದ. ಅವಳು ತನ್ನೆಲ್ಲ ಅಂಗ ಸೌಂದರ್ಯವನ್ನು ತೋರಿಸಿದ್ಲು. ನಾನು ಒಟ್ಟಾರೆ ನಿನ್ನ ಜೊತೆಗೆ ಕಾಮಕ್ಕೆ ಬೀಳೋದಿಲ್ಲ, ನೀನು ಶಪ್ತಳಾಗು, ಕಲ್ಲಾಗಿ ಬೀಳು ಹೋಗು ಅಂತ ಅವಳಿಗೆ ಶಾಪ್ ಕೊಟ್ಬಿಟ್ಟು. ಮತ್ತು ತಮ್ಮ ಅಕೌಂಟ್ ನೋಡಿದ್ರು 0ನೇ ಇತ್ತು. ಕಾಮವನ್ನು ಗೆದ್ದಿದ್ರು, ಕ್ರೋಧಕ್ಕೆ ಬಿದ್ದಿದ್ರು, ಸಿಟ್ಟು ಬಂದ್ಬಿಟ್ಟಿತ್ತು. ಸಿಟ್ಟಿನಿಂದ ಮತ್ತೆಲ್ಲ ಅವರ ತಪಸ್ಸು 0 ಆಗಿತ್ತು. ಮತ್ತು ಹೋಗ್ತಾರೆ, ಮತ್ತು ಆ ತಪಸ್ಸನ್ನು ತಾವು ಆಚರಿಸ್ತಾರೆ. ತಪಸ್ಸು ಆಚರಿಸಿದಾಗ ಅಲ್ಲಿ ಒಬ್ಬ ರಾಜ ಬಂದ. ನನಗೆ ಇದೇ ದೇಹದಿಂದಲೇನೆ ನಾನು ಸ್ವರ್ಗಕ್ಕೆ ಹೋಗಬೇಕು ಅಂತಂತಂದ. ಹಂಗೆಲ್ಲ ಆಗೋದಿಲ್ಲಪ್ಪ, ಹಂಗಿರೋದಿಲ್ಲ. ಇಲ್ಲ, ವಸಿಷ್ಠರಿಗೆ ಹೋಗಿ ಕೇಳಿದ್ ನಾನು, ಅವರು ಇಲ್ಲಂದಾರ, ನಿಮ್ಮ ಕಡೆಯಿಂದ ಆಗಂಗಿಲ್ಲೇನ್ರಿ ಅಂದ್ಬಿಟ್ಟ. ಭಾಳ ಮಾತ್ಸರಿ ಬಂದ್ಬಿಡ್ತು. ಲೋಭ, ಅವ್ರಿಗಿಂತಲೂ ನಾನು ಭಾರಿ ಅನಿಸ್ಕೊಳ್ಬೇಕಂತೆ ಇಷ್ಟೆಲ್ಲ ತಪಸ್ ಮಾಡ್ಲಿಕತ್ತೀನಿ ನಾನು, ಹಂಗ್ಯಾಂಗ್ ಬಿಟ್ಕೊಡ್ಲಿ ಬಾ ಅಂತ ಹೇಳಿ ತಮ್ಮ ಸ್ರವ ಇರ್ತದಲ್ಲ, ಸ್ರವದ ಮ್ಯಾಲೆ ಆ ರಾಜನ ಕೂಡಿಸಿ ಮ್ಯಾಲೆ ಎತ್ತಿ ಒಗೆದು ಬಿಟ್ರು ಅವನು. ಆ ಮ್ಯಾಲೆ ಸ್ವರ್ಗದ ದ್ವಾರಕ್ಕೆ ಹೋಗಿ ನಿಂತ. ಅವ್ರು ಕರ್ಕೊಳ್ಳಿಲ್ಲ, ಕೆಳಗೆ ಬೀಳಿಸಿದ್ರು. ಇವರು ಮಧ್ಯದೊಳಗೆ ಒಂದು ಸ್ವರ್ಗದ ಸೃಷ್ಟಿಯನ್ನ ಮಾಡಿದರು. ಕೌಶಿಕ ತನ್ನ ತಪಸ್ಸಿನಿಂದ ಸ್ವರ್ಗದ ಸೃಷ್ಟಿಯನ್ನ ಮಾಡ್ತಾನೆ. ಅದೇ ತ್ರಿಶಂಕು ಸ್ವರ್ಗ ಅಂತ
ಅದಾಗ್ತದೆ. ಅಲ್ಲೂ ಮತ್ತೆ ತನ್ನ ತಪಸ್ಸು 0 ಆಗಿಬಿಟ್ಟಿತ್ತು. 3 ದಿಕ್ಕಿಗೆ ಹೋದ್ರೆ 3 ದಿಕ್ಕಿನೊಳಗೆ ಒಂದ್ಸಲ ಕಾಮ, ಒಂದ್ಸಲ ಕ್ರೋಧ, ಒಂದ್ಸಲ ಲೋಭಕ್ಕೆ ಬಿದ್ದು ತನ್ನ ತಪಸ್ಸನ್ನು ಕಳೆದುಕೊಂಡ. ಈ ಸಾರಿ ಮಾತ್ರ ನಾನು ಹೋಗ್ತೀನಿ ಅಂತ ಆ ಇನ್ನೊಂದು ದಿಕ್ಕಿಗೆ, ಉತ್ತರ ದಿಕ್ಕಿಗೆ, ತಾನ ತಪಸ್ಸಿಗೆ ಅಂತ ಹೋದಾಗ ಅಲ್ಲಿ ಕುಳಿತು ಅದ್ಭುತವಾದ ತಪಸ್ಸು ಮಾಡಿದರೆ ಬ್ರಹ್ಮದೇವರು ಬಂದು ಪ್ರತ್ಯಕ್ಷರಾಗ್ತಾರೆ. ಬಾರಪ್ಪ ಋಷಿ, ನೀನು ದೊಡ್ಡದಾದಂತಹ ಪದವಿಯನ್ನು ಪಡೆದಿ ಅಂತಂದ. ಋಷಿಯೇ ಅಂದಿದ್ರು ಅವರು. ನಮಗೆ ನಡೆಯಂಗಿಲ್ರಿ ಅಂತ ಮತ್ ತಪಸ್ ಮಾಡಿದಾಗ ಬ್ರಹ್ಮದೇವರು ಮತ್ ಬಂದ್ರು. ರಾಜಋಷಿ ಹೇಳಪ್ಪ ಅಂತಂದ್ರು. ನಡೆಯಂಗಿಲ್ರಿ ಅಂದ. ಮತ್ತೂ ತಪಸ್ಸು ಮಾಡಿದ. ದೇವಋಷಿ ಆದಪ್ಪ ನೀನು ಅಂತಂದ್ರು. ಅಷ್ಟೂ ಸಾಲಂಗಿಲ್ರಿ ಅಂತಂದ. ಮತ್ತು ತಪಸ್ಸು ಮಾಡಿದಾಗ ಹೇ ಬ್ರಹ್ಮಋಷೇ ಅಂತ ಆವಾಗ ಬ್ರಹ್ಮದೇವರು ಉದ್ಗಾರವನ್ನು ತೆಗೀತಾರೆ. ವಸಿಷ್ಠರು ಬ್ರಹ್ಮಋಷಿಗಳು. ಋಷಿ ಬೇರೆ, ರಾಜಋಷಿ ಬೇರೆ, ದೇವಋಷಿ ಬೇರೆ, ಅವರ ಮೇಲೆ ಬ್ರಹ್ಮಋಷಿಗಳು. ಬ್ರಹ್ಮಋಷಿ ಆಗಬೇಕು ಅಂತ ತಾನು ತಪಸ್ಸು ಮಾಡ್ತಾ ಇದ್ದ ಕೌಶಿಕ, ಆತ ನಿಜವಾಗಿ ಬ್ರಹ್ಮಋಷಿ. ನೀವಂದ್ರೆ ನಡೆಯಂಗಿಲ್ರಿ, ವಸಿಷ್ಠರು ಬಂದು ಹೇಳ್ಬೇಕು ನನಗಂತಂದವ. ಅವ್ರ ಜೊತೆ ಕಾಂಪಿಟೇಷನ್ ಬಿದ್ದಿಷ್ಟೆಲ್ಲ ನಾ ಮಾಡಿದ್ದು ಅಂತ ವಸಿಷ್ಠರು ಮಹಾನುಭಾವರು ಬಂದು ಅವಶ್ಯವಾಗಿ ಹೇಳುತ್ತೇನೆ ನಾನು. ತಾನು ನನ್ನ ಸಾಧನವನ್ನ ಮೆಚ್ಚಿ ಬ್ರಾಹ್ಮಣ ತಪಸ್ಸಾಮರ್ಥ್ಯವನ್ನ ಕಂಡುಕೊಂಡು ತಾನು ಇಂಥ ಒಂದು ಆ ಛಲದಿಂದ ಅದನ್ನು ಸಾಧಿಸ್ಲಿಕ್ಕೆ ನೋಡ್ಯಾನಂತಂದ್ರೆ ಅವ ನಿಜವಾಗಿ ಒಬ್ಬ ಶ್ರೇಷ್ಠನಾದ ಸಾಧಕ. ಅವನಿಗೆ ನಾನು ಬಂದು ಅವಶ್ಯವಾಗಿ ಬ್ರಹ್ಮಋಷಿ ಅಂತ ಕರೀತೇನೆ ಅಂತ ಬಂದವನನ್ನು ಅಪ್ಪಿಕೊಂಡು ನೀನಿವತ್ತು ಬ್ರಹ್ಮಋಷಿಯಾದ್ಯಪ್ಪ ಅಂತ ಅವನಿಗೆ ಹೇಳಿದ್ರೆ ಅವನಿಂದಲೇ ದೃಷ್ಟವಾದಂತಹ ಮಂತ್ರ ಅದು ಗಾಯತ್ರಿ ಮಂತ್ರ. ಇವತ್ತು ನಾವೆಲ್ಲರೂ ಹೇಳುವ ಗಾಯತ್ರಿ ಮಂತ್ರ ಅದು ಈ ಕೌಶಿಕನೇ ಬ್ರಹ್ಮಋಷಿಯಾಗಿ ವಿಶ್ವಾಮಿತ್ರ ಅಂತನ್ನುವ ಹೆಸರನ್ನ ತಾಳಿ ಅವನಿಂದ ಈ ಗಾಯತ್ರಿ ಮಂತ್ರ ಬಂತು ಅಂತ ನಾವು ಕೇಳ್ತಾ ಇದ್ದೇವೆ. ಅಂತಹ ಆ ವಿಶ್ವಾಮಿತ್ರ, ವಿಶ್ವಸ್ಯ ಮಿತ್ರಂ ಸ ಇಹಾ ಜಗಾಮ ಅಂತ ಶ್ರೀಮದಾಚಾರ್ಯರು ತತ್ವಜ್ಞಾನದಲ್ಲಿ ಹೇಳ್ತಾರೆ. ಇಡೀ ವಿಶ್ವಕ್ಕೆ ಮಿತ್ರನಾದವ. ಯಾಕೆಂದ್ರೆ ಮಿತ್ರ ಅಂದ್ರೆ ಏನ್ರಿ? ನಮ್ಮನ್ನ ಕಷ್ಟದಿಂದ ಪಾರು ಮಾಡುವವ ಅಂತ. ಗಾಯಂತಂ ತ್ರಾಯತೆ ಯಸ್ಮಾತ್ ಗಾಯತ್ರಿ ಇತಿ ತ್ವಂ ಸ್ಮೃತಃ ಅಂತ ಹೇಳಿದಂತೆ ಎಲ್ಲ ಜನರನ್ನ ಕಷ್ಟದಿಂದ ಪಾರು ಮಾಡುವುದು ಗಾಯತ್ರಿ ಮಂತ್ರ. ಆ ಗಾಯತ್ರಿ ಮಂತ್ರವನ್ನ ಜಗತ್ತಿಗೆ ಕೊಟ್ಟನಾದ್ದರಿಂದ ಇಡೀ ಜಗತ್ತಿಗೆ ಇವನು ಮಿತ್ರನಾದ. ಆದ್ದರಿಂದ ಇವನು ವಿಶ್ವಾಮಿತ್ರ ಅಂತ ಅವನ ಹೆಸರು ಬಂತು. ಅಥವಾ ಮಿತ್ರ ಅನ್ನೋದಕ್ಕೆ ಸೂರ್ಯ ಅಂತ ಅರ್ಥ ಇದೆ. ವಿಶ್ವಕ್ಕೆ ಸೂರ್ಯಾಂತರ್ಗತನಾದ ನಾರಾಯಣನನ್ನ ಗಾಯತ್ರಿ ಮಂತ್ರದಿಂದ ತೋರಿಸಿದ ಅನ್ನುವುದಕ್ಕೂ ಇವನಿಗೆ ವಿಶ್ವಾಮಿತ್ರ ಅನ್ನುವಂತಹ ಹೆಸರು ಅವತ್ತು ಬಂದಿದೆ ಅಂತ ನಮಗೆ ತಿಳಿಸ್ತಾ ಇದ್ದಾರೆ. ಆ ಒಂದು ವಿಶ್ವಾಮಿತ್ರನ ವಂಶ ಅರ್ಥಾತ್ ಆ ಕೌಶಿಕನ ವಂಶ ಅದು ಮುಂದೆವರಿಯುತ್ತದೆ. ಅಲ್ಲಿ ನಿನ್ನೆ ದಿವಸ ನೀವು ಕೇಳಿದ್ರಿ ಮಧುಚ್ಛಂದ ಮೊದಲಾದಂತಹ ಋಷಿಗಳು ನೋಡ್ರಿ, ಇವನು ಬ್ರಹ್ಮಋಷಿಯಾಗಿ ಬ್ರಾಹ್ಮಣನಾಗಿ ಬಿಟ್ಟ. ಕ್ಷತ್ರಿಯನಿದ್ದವ ಅದ್ಭುತವಾದಂತಹ ತಪಶಕ್ತಿಯಿಂದ ಬ್ರಾಹ್ಮಣನಾದ. ಹಾಗಾಗಿ ಅದು ಬ್ರಾಹ್ಮಣ ವಂಶ ಆಗ್ಬಿಡುತ್ತದು ಮಧುಚ್ಛಂದ ಋಷಿಗಳದು. ಅಥವಾ ಈ ಶುನಶೇಪ ಇತ್ಯಾದಿಗಳು ಬಂದಿದ್ರಲ್ಲ, ಅವರಿಂದಲೂ ಕೂಡ ಕೌಶಿಕ ವಂಶ ಮತ್ತು ವಿಶ್ವಾಮಿತ್ರ ಎರಡೂ ಗೋತ್ರದ ಪ್ರವರ್ತನ ಅಲ್ಲಾಯಿತು ಅಂತ ನಾವು ಕೇಳ್ತಾ ಇದ್ದೇವೆ. ಹೀಗೆ ಅದು ನಡೀತಾ ಇದೆ. ಇನ್ನು ಪುರೂರವ, ನಿನ್ನೆ ನಾವು ಹೇಳಿದ್ವಿ, ಬುಧನ ಮಗನಾದ ಪುರೂರವ, ಅವನ ಒಂದು ಅಂಶ ಇಲ್ಲಿ ಬಂತು. ಒಬ್ಬ ಮಗನ ವಂಶ ಇದು ಹೇಳಿದರು. ಅಲ್ಲಿ ಆಯು ಅಂತ ಒಬ್ಬ ಮಗನಾಗಿದ್ದಾನೆ. ಆ ಆಯುವಿನ ಮಗನಾಗಿ ನಹುಷ ತಾನು ಬಂದ. ಕ್ಷತ್ರವೃದ್ಧ, ರಜಿ, ರಾಮ, ಅನೇನ ಇತ್ಯಾದಿಗಳು ಅವನ ಮಕ್ಕಳು. ಅಲ್ಲಿ ಆ ಒಂದು ವಂಶದಲ್ಲಿ ಕ್ಷತ್ರವೃದ್ಧ ಅನ್ನುವಂತಹ ಪುರೂರವನ ಮಗನ ವಂಶದೊಳಗೆ ಅನೇಕ ರಾಜರು, ಕಾಶ್ಯ, ಕುಶ, ಗೃತ್ಸಮದ ಮೊದಲಾದಂಥವರು ಬರ್ತಾ ಇದ್ದಾರೆ. ಆ ಗೃತ್ಸಮದ ಋಷಿಗಳ ಮಗನಾಗಿ ಶುನಕನ ಮಗನಾಗಿ ಶೌನಕ ಋಷಿಗಳು ಅಲ್ಲಿ ಬಂದಿದ್ದಾರೆ. ಒಂದು ವಂಶದಲ್ಲಿ ಶೌನಕ ಅಂತ. ಯಾರಿಗೆ ಈ ಭಾಗವತದ ಶ್ರವಣ ಈಗ ನಡೆದಿದೆ ನೋಡ್ರಿ, ಸೂತರ ಮುಂದೆ ಕೂತು ಎಲ್ಲಾ ಭಾಗವತಾದಿ ಸಚ್ಚಾಸ್ತ್ರವನ್ನ ಶ್ರವಣ ಮಾಡಿದ ಶೌನಕರು ಈ ಒಂದು ವಂಶದಲ್ಲಿ ಅವರು ಬಹುವ್ರಚ ಪ್ರವರೋ ಮುನಿ ಅಂತ ಅವರಿಗೆ ಹೇಳ್ತಾ ಇದ್ದಾರೆ. ಭಾರೀ ಮಂತ್ರಗಳನ್ನ ಬಲ್ಲಂಥ ಮುನಿ ಇವರು ಅಂತ ಶೌನಕರು. ಅಲ್ಲೇ ಹೋಗಿ ಪಾಪ ಸೂತ್ರ ಮುಂದೆ ಕೂತು ಪುರಾಣ ಕೇಳಲಿಗತ್ತಾರಂತಂದ್ರ ಪಾಪ ಸಾಮಾನ್ಯ ಋಷಿಗಳಿದ್ದಾರ ಅಂತ ಶೌನಕರ ಬಗ್ಗೆ ತಿಳ್ಕೊಂಡಿರ್ತೀವಿ. ಅಲ್ಲ, ವೇದ ಹೇಳ್ತದೆ ಶೌನಕೋಹ ವೈ ಮಹಾಶಾಲಹ ಅಂತ. ಮಹಾಶಾಲ ಅಂತಂದ್ರೆ ಏನ್ರಿ? 60,000 ವಿದ್ಯಾರ್ಥಿಗಳಿಗೆ ಕಲಿಸುವಂತಹ ವ್ಯಕ್ತಿಗೆ ಮಹಾಶಾಲ ಅಂತ ಕರೀತಾರೆ. ಮಿನಿಮಮ್ ಅವನ ಕಡೆ 60,000 ವಿದ್ಯಾರ್ಥಿಗಳು ಇರಬೇಕಂತ. ಅಂಥವ್ರು ಶೌನಕರು. ವೇದವರನ್ನ ಮಹಾಶಾಲ ಅಂತ ಕರೀತದೆ. ಹೀಗಾಗಿ ಸೂತರ ಮುಂದೆ ಕೂತು ಪುರಾಣ ಕೇಳ್ತಾ ಇದ್ದಾರೆ ಅಂದ್ರೆ ಅವರು ಸಾಮಾನ್ಯರು ಅಂತ ತಿಳಿಬೇಡ್ರಿ. ಅವರೇ 60,000 ವಿದ್ಯಾರ್ಥಿಗಳಿಗೆ ವಿದ್ಯಾಧಿಪತಿಗಳಾಗಿ ಕುಲಪತಿಗಳಾಗಿ ಮೆರೆಯುವಂತಹ ಮಹಾನುಭಾವರು. ತಾವು ಅಷ್ಟು ದೊಡ್ಡ ಬ್ರಾಹ್ಮಣನಾದರೂ ಕೂಡ ಗೊತ್ತಿರುವ ಯಾವನಲ್ಲೋ ಒಂದು ಗುಣ ಇದೆ ಅಂತಂತಂದ್ರೆ ಬಾಲಾದಪಿ ಗೃಹೀತವ್ಯಂ. ಎಂಥವನಲ್ಲಿ ಯಾವ ಗುಣ ಇದೆಯೋ ಅವನಿಂದ ಅದನ್ನು ಪಡೀಬೇಕು.
ಶುಕಾಚಾರ್ಯರಿಂದ ಸೂತರು ತಾವು ಭಾಗವತವನ್ನ ಕೇಳಿ ಬಂದಿದ್ದಾರೆ ಅಂದಮೇಲೆ ಅವರಿಂದ ಭಾಗವತವನ್ನು ಕೇಳೋಣ ಅನ್ನುವಂತಹ ತಮ್ಮ ಹೃದಯ ಔದಾರ್ಯದಿಂದ ಶೌನಕರು ಅಲ್ಲಿ ಕೂತು ಭಾಗವತವನ್ನು ಕೇಳ್ತಾ ಇದ್ದಾರೆ ಅನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಹೊರತು ಶೌನಕರು ಸಾಮಾನ್ಯರಿದ್ದರು, ಪಾಪ ಸೂತರಿಂದ ಪುರಾಣವನ್ನು ಕೇಳಿದ್ರು ಅಂತ ಮಾತ್ರ ಸರ್ವಥ ತಿಳಿಯಬಾರದು. ಹೀಗಾಗಿ ಶೌನಕೋ ಯಸ್ಯ ಬಹುವ್ರಜ ಪ್ರವರೋ ಮುನಿಹಿ ಅಂತ ಭಾಗವತವು ಅವರನ್ನ ವರ್ಣಿಸ್ತಾ ಇದೆ. ಅಲ್ಲಿಯಿಂದ ಕಾಶ್ಯ ಅವನ ಮಗನಾಗಿ ದೀರ್ಘತಮ ಅಂತ ಬಂದಿದ್ದಾನೆ. ಈ ದೀರ್ಘತಮ ರಾಜನ ಮಗನಾಗಿ ಹುಟ್ಟಿದವ ಧನ್ವಂತರಿ ನಾಮಕ ಭಗವಂತ. ಸಮುದ್ರ ಮಂಥನದಲ್ಲೊಮ್ಮೆ ಹುಟ್ಟಿದ್ದ ಚಂದ್ರವಂಶದಲ್ಲಿ ದೀರ್ಘತಮ ರಾಜನ ಮಗನಾಗಿ, ನೀವು ಧನ್ವಂತರಿ ಸುಳಾದಿ ಹೇಳಬೇಕಾದಾಗೋದು ಬರ್ತದೆ. ಧನ್ವಂತರಿ ದೀರ್ಘತಮನ ಮಗನಾಗಿ ಸೋಮವಂಶದಲ್ಲಿ ರಾಜನಾಗಿ ತಾನು ಹುಟ್ಟಿದ್ದಾನೆ. ಇಲ್ಲೂ ಒಂದು ಸಲ ಆಯುರ್ವೇದ ಪ್ರವರ್ತಕ ಯಜ್ಞಭುಗ್ ವಾಸುದೇವಾಂಶ ಸ್ಮೃತಿ ಮಾತ್ರಾರ್ಥಿ ನಾಶನಃ. ನಮ್ಮ ಧನ್ವಂತರಿಯನ್ನು ಹೇಳುವಾಗ ಭಾಗವತ ಹೇಳ್ತದೆ, ಕೇವಲ ಸ್ಮರಣ ಮಾಡುವುದರಿಂದ ಎಲ್ಲರ ರೋಗವನ್ನು ಕಳೆಯುವಂತಹ ಒಂದು ಶ್ರೇಷ್ಠವಾದ ಭಗವಂತನ ರೂಪವೇ ಈ ಧನ್ವಂತರಿ ರೂಪ. ಇದು ಚಂದ್ರವಂಶದಲ್ಲಿ ತಾನು ಬರ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಈ ಒಂದು ವಂಶ ಇದು ಕೇತುಮಾನ್, ಭೀಮರಥ, ದಿವೋದಾಸ ಇತ್ಯಾದಿ ಪ್ರತರ್ಧನ ಮೊದಲಾದವರಿಂದ ಬರ್ತಾ ಕುವಲಯಾಶ್ವ ಇವರಿಂದ ಅಲರ್ಕ ಅನ್ನುವಂಥ ಒಬ್ಬ ರಾಜ ಹುಟ್ಟುತ್ತಾನೆ. ಈ ಅಲರ್ಕ ಭಾರಿ ದೊಡ್ಡ ಮಹಿಮ. 60 ವರ್ಷ ಸಹಸ್ರಾಣಿ 60 ವರ್ಷ ಶತಾನಿ ಚ ನಾಲರ್ಕಾದ ಅಪರೋ ರಾಜ ಬಹುಜೆ ಮೇದಿನೀಂ ಯುವ ಅಂತ. ಇವನ ಯೌವನ ಎಷ್ಟಿತ್ತು? 60,600 ವರ್ಷ ಇವನ ಯೌವನ ಇತ್ತಂತೆ. ಇವನು ಅಪರೋ ರಾಜ ನ ಬಹುಜೆ ಮೇದಿನೀಂ ಅಂತ ಇಷ್ಟು ವರ್ಷಗಳ ಕಾಲ 60,000 ಮೇಲೆ 6,000 ಮತ್ತೆ ಹೀಗೆ ಇಷ್ಟು ವರ್ಷಗಳ ಕಾಲ ಕೇವಲ ಅಲರ್ಕನೆ ಇಡೀ ಭೂಮಂಡಲಕ್ಕೆ ರಾಜನಾಗಿ ಮೆರೆದ ಅಂತ ಅಲರ್ಕನ ಒಂದು ಮಹಿಮೆಯನ್ನ ನಮಗೆ ಭಾಗವತ ತಿಳಿಸ್ತದೆ. ಹರಿವಂಶದಲ್ಲೂ ಇವನು ಬರ್ತಾನೆ. ಈ ಅಲರ್ಕ ಯಾರು ಅಂದರೆ ದತ್ತಾತ್ರೇಯ ನಾಮಕ ಭಗವಂತನ ಶಿಷ್ಯನಾಗಿದ್ದಾನೆ. ದತ್ತಾತ್ರೇಯ ರೂಪಿ ಭಗವಂತ ಬ್ರಹ್ಮತರ್ಕ ಅನ್ನುವಂಥ ಒಂದು ಶಾಸ್ತ್ರದ ರಚನವನ್ನು ಮಾಡ್ತಾನೆ. ಅದಕ್ಕೆ ಇವತ್ತು ನ್ಯಾಯಶಾಸ್ತ್ರ ತರ್ಕ ಅಂತ ಕರೀತಾರೆ. ಈ ತರ್ಕ ಬಂದದ್ದು ದತ್ತಾತ್ರೇಯ ನಾಮಕ ಭಗವಂತನಿಂದ, ಜ್ಯೋತಿಷ್ಯ ಬಂದದ್ದು ವರಾಹದೇವರಿಂದ. ಇವೆಲ್ಲ ವೇದಗಳ ಅಂಗಗಳಿವೆ ರೀ. ಇವೆಲ್ಲ ನಿರುಕ್ತ, ಕಲ್ಪ, ಛಂದಸ್ಸು, ಜ್ಯೋತಿಷ್ಯ, ವ್ಯಾಕರಣ ಅಂತೇನಿವೆ ಅಲ್ಲ, ಇವೆಲ್ಲವೂ ಕೂಡ ಭಗವಂತನ ರೂಪಗಳಿಂದ ಪ್ರವರ್ತಿತವಾದಂಥ ವೇದಾಂಗಗಳು. ಅದರಲ್ಲಿ ತರ್ಕವನ್ನ ಪ್ರವರ್ತನ ಮಾಡಿದಂಥವ ಈ ದತ್ತಾತ್ರೇಯ ನಾಮಕ ಭಗವಂತ. ಅವನ ಮುಂದಿದ್ದಂತಹ ಶಿಷ್ಯರೇ ಈ ಅಲರ್ಕ, ಕಾರ್ತಿವೀರ್ಯಾರ್ಜುನ, ಪ್ರಹ್ಲಾದ ರಾಜರು. ಇವರೆಲ್ಲ ತರ್ಕವನ್ನ ಭಗವಂತನಿಂದ ಕಲಿತವರು ಅಂತ ನಾವು ಕೇಳ್ತೇವೆ. ಹೀಗಾಗಿ ಅಲ್ಲಿಯಿಂದ ಅಲರ್ಕನಿಂದ ಮುಂದೆ ಸುನೀತ, ಸುಕೇತನ, ಧರ್ಮಕೇತು, ಸತ್ಯಕೇತು, ದುಷ್ಟಕೇತು, ಸುಕುಮಾರ, ವೀತಿಹೋತ್ರ ಇತ್ಯಾದಿ ರಾಜರು ಅಲ್ಲಿ ಹುಟ್ಟುತ್ತಾ ಇದ್ದಾರೆ. ಆ ಒಂದು ಇನ್ನೊಂದು ಪುರೂರವನ ಮಗನಿಂದ ಬಂದಂಥದ್ರಲ್ಲಿ ಆಯುವಿನ ಮಗನಲ್ಲಿ ರಜಿ ಅಂತ ಒಬ್ಬ ಬಂದ. ನೋಡ್ರಿ, ಇವನಿಗೆ ಭಾಳೇನಿಲ್ಲ, ಒಂದು 500 ಮಕ್ಕಳಿದ್ರಷ್ಟೇ. ಅಮಿತೌಜಸಾಂ, ಭಾರೀ ತೇಜಸ್ವಿಗಳಾದ 500 ಜನ ರಜಿಗೆ ಮಕ್ಕಳು, ರಾಜೇಯರು. ಇವರು ದೈತ್ಯರ ಒಂದು ಕಾಟ ದೇವತೆಗಳಿಗೆ ತಾಳಲಿಕ್ಕಾಗಲಾರದಾಗ ರಜಿಯನ್ನ ನೀನು ನಮ್ಮ ಜೊತೆಗೆ ಯುದ್ಧಕ್ಕೆ ಬಂದು ನಮಗೆ ಸಹಾಯ ಮಾಡ್ತೀಯಾ ಅಂತ ಕೇಳಿದಾಗ ಆಗಲಿ ಅಂತ ಹೋಗಿ ಸಹಾಯವನ್ನ ಅವನು ಮಾಡಿದ್ದ. ಆವಾಗ ಇಂದ್ರದೇವರು ಸ್ವರ್ಗವನ್ನ ಸ್ವಲ್ಪ ದಿವಸ ನಾನು ನಿನಗೇ ಕೊಡ್ತೇನಪ್ಪ ಅಂತ ಗ್ರಹಿತ್ವ ಚರಣೌ ರಜೇಹೆ. ನೋಡ್ರಿ, ರಜಿಯ ಕಾಲ್ ಹಿಡಿದು, ಅಂದ್ರೆ ಅಷ್ಟವನು ಒಳ್ಳೆಯವನಿದ್ದ, ಶ್ರೇಷ್ಠನಾದಂತಹ ಸಾಧಕನಿದ್ದ ಅಂತ ಇಂದ್ರದೇವರು ತಾವು ಅವನು ಯೋಗ್ಯತೆಯಲ್ಲಿ ಬಹಳ ಚಿಕ್ಕವನಾದರೂ ಕೂಡ ಅವನ ಮೇಲೆ ಅನುಗ್ರಹವನ್ನ ಮಾಡಿ ಅವನಿಗೆ ಆ ರಾಜ್ಯವನ್ನು ಕೊಟ್ಟಿದ್ರು. ತಾನು ಬಿಟ್ಟ ಮೇಲೆ ಮುಂದಿನವ್ರು ಸರಿಬೇಕಿಲ್ಲ, ಅವನ ಮಕ್ಕಳೆಲ್ಲ 500 ಮಂದಿ, ನಮ್ಮ ಅಪ್ಪನ ರಾಜ್ಯ ರೀ, ನಾವ್ಯಾಕೆ ನಿಮಗೆ ಕೊಡೋಣ ಅಂತ ಇಂದ್ರದೇವರಿಗೆ ಕೊಡ್ಲೇ ಇಲ್ರಿ ಆ ರಾಜ್ಯವನ್ನ. ತಾವು ತಗೊಳ್ತೀವಿ ನಾವು ಸ್ವರ್ಗದ ರಾಜ್ಯ ಅಂತ ಅವರೇ ತಗೊಂಡು ಹೊಂಟ್ಬಿಟ್ರು. ರಜಿಗೆ ಯಾಕೆ ಕೊಟ್ಟಿರ್ತಾರ ಅವಾಗ ಇಂದ್ರದೇವರು ಅಂತಂದ್ರೆ, ಪ್ರಹ್ಲಾದ ರಾಜರು ಅವಾಗ ಕಡೆ ಬಂದಿರ್ತಾರೆ. ದೈತ್ಯರ ರಾಜ ಪ್ರಹ್ಲಾದ ರಾಜರಾಗಿರ್ತಾರೆ. ಈ ಸಮಯದೊಳಗೇನಾದ್ರೂ ದೈತ್ಯರ ಹಾವಳಿ ಸ್ವರ್ಗದ ಮೇಲೆ ಆದ್ರೆ ಪ್ರಹ್ಲಾದನ ವಿರುದ್ಧ ನಾನು ಹೋಗುವುದಿಲ್ಲ ಅಂತ ಇಂದ್ರದೇವರು ನಾನು ಸ್ವರ್ಗದ ರಾಜ್ಯವಲ್ಲೇ ಅಂತ ಬಿಟ್ಟಿರ್ತಾರೆ, ತ್ಯಾಗ ಮಾಡಿರ್ತಾರೆ ಆ ಕಾಲಕ್ಕೆ. ಬೇಡ, ರಜಿನ್ ನಾವು ಮಾಡೋಣ, ರಜಿ ತಾನು ದೈತ್ಯರ ಸಂಹಾರವನ್ನು ಮಾಡಿದಂಥವ, ಅವನು ಅಪ್ರತಿಮ ಶೂರನಾಗ್ಯಾನ, ಅವನಿಗೆ ಸ್ವರ್ಗವನ್ನು ಕೊಡೋಣ. ನಾನೇ ಎಲ್ಲಿ ಪ್ರಹ್ಲಾದಾತ್ ಪರಿಶಂಕಿತ, ಪ್ರಹ್ಲಾದನ ಜೊತೆಗೆ ಎಲ್ಲಿ ಯುದ್ಧದ ಬರ್ತದೋ ಪ್ರಸಂಗ ಅಂತ ಅನ್ನೋದಕ್ಕೆ ನಾ ರಾಜ್ಯವಲ್ಲಿ, ಪ್ರಹ್ಲಾದ ರಾಜರು ದೈತ್ಯರ ರಾಜ ಇರುತ್ತಾನ, ನಾ ಸ್ವರ್ಗವಲ್ಲೇ ಅಂತ ತ್ಯಾಗ ಮಾಡಿರ್ತಾರೆ ಇಂದ್ರದೇವರು. ಹೀಗಾಗಿ
ಪ್ರಹ್ಲಾದರಾಜರು ಹೋದ್ರು ಮುಂದೆ. ಅವರಿಂದ ವಿರೋಚನ, ಬಲಿ ಇತ್ಯಾದಿಗಳೆಲ್ಲ ಬರ್ತಾ ಇದ್ರು. ಅವರು ತಾವು ವಾನಪ್ರಸ್ಥಕ್ಕೆ ಅಂತ ಹೋಗಿದ್ದಾಗ, ಅರ್ಥಾತ್ ಬಲಿಯ ಒಂದು ಸುತಳ ಲೋಕಕ್ಕೆ ಅಂತ ಅವ್ರು ಹೋದಾಗ, ಈ ಕಡೆ ಮತ್ತೆ ರಜಿ ಸತ್ತ ಅಂದಮೇಲೆ ಅವನ 200 ಮಕ್ಕಳು ನನಗೆ ರಾಜ್ಯವನ್ನ ವಾಪಸ್ ಕೊಡ್ರಿ ಅಂತ ಇಂದ್ರದೇವರು ಹೇಳಿದ್ರು. ನಾವು ಕೊಡುವುದಿಲ್ಲ ಅಂತ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲಂತ ಸ್ವರ್ಗೂ ತಮಗ್ ಬೇಕು, ಇಂದ್ರದೇವರಿಗೆ ಹಾಕುವ ಆಹುತಿ ಎಲ್ಲ ತಮಗ್ ಹಾಕ್ಬೇಕಂತ. ಇನ್ನೆಲ್ಲ ಜನ ಯಜ್ಞ ಮಾಡಬೇಕಾದಾಗ ಇಂದ್ರಗ ಆಹುತಿ ಇಲ್ಲ, ಯಾಕೆ ಸ್ವರ್ಗದ ರಾಜ ನಾವಿದ್ದೀವಿ, ನಮಗ್ ಹಾಕ್ರಿ ಅಂತ ಕೂತ್ರು. ಆವಾಗ ಬಲಭಿತ್ತನಯನ್ ರಜೇಹಿ ಅಂತ ಗುರುಗಳು ಬೃಹಸ್ಪತ್ಯಾಚಾರ್ಯರು ಆ ಒಂದು ಅಗ್ನಿಯ ಒಂದು ಹೋಮವನ್ನ ಮಾಡುವ ಸಂದರ್ಭದೊಳಗೇನೆ ಇವರ ಮತಿಭ್ರಂಶವಾಗುವಂತೆ ಮಾಡಿ ಅವರನ್ನ ಅಲ್ಲಿಯೇನೆ ಅದರಿಂದ ಕೊಂದು ಹಾಕಿಬಿಟ್ಟಿದ್ದಾರೆ. ಅವರೆಲ್ಲರೂ ಅಲ್ಲಿ ಸತ್ತು ಹೋಗ್ತಾರೆ ಅಂತ ಆ 500 ಜನ ಅಲ್ಲಿ ಹತರಾಗಿ ತಾವು ಬಿದ್ದಿದ್ದಾರೆ. ನೋಡ್ರಿ, ಯಾವ ಪದವಿ ನಮಗೆ ಯೋಗ್ಯವಲ್ವೋ ಅದನ್ನು ಸರ್ವಥಾ ಇಚ್ಛೆ ಮಾಡಬಾರ್ದು. ಅಯೋಗ್ಯಮಿಚ್ಛನ್ ಪುರುಷಃ ಪತತ್ಯೇವ ನ ಸಂಶಯ ಅಂತ ಸಂಸ್ಕೃತದಲ್ಲಿ ಒಂದು ಸುಭಾಷಿತವಿದೆ. ಯಾವುದು ನಮಗೆ ಅಯೋಗ್ಯ, ಯಾವುದು ನಮಗೆ ನಮ್ಮ ಯೋಗ್ಯತೆಯನ್ನು ಮೀರಿದ್ದೋ ಅದಕ್ಕೆಂದೆಂದೂ ಕೈ ಹಚ್ಚಿ ಅದು ನಮಗೆ ಬೇಕು ಅಂತ ಅನ್ಲಿಕ್ಕೆ ಹೋಗಬಾರ್ದು. ನಮ್ಮ ಯೋಗ್ಯತೆಯಾಗಿ ಭಗವಂತ ಎಷ್ಟು ಕೊಟ್ಟಿರ್ತಾನೋ ಅದರೊಳಗೆ ಸಂತೋಷ ಪಡಬೇಕು. ಹಾಗಾಗಿ ಅಯೋಗ್ಯವಾದಂತಹ ಸ್ವರ್ಗ ಪದವಿಯನ್ನು ತಾವು ಇಚ್ಛಿಸಿದರು. ರಾಜಯ್ಯರೆಲ್ಲರೂ ಕೂಡ 500 ಜನ ಅಲ್ಲಿ ಸತ್ತು ಹೋಗ್ತಾರೆ ಎನ್ನುವಂತಹ ಕಥೆ ನಮಗೆ ಭಾಗವತ ತಿಳಿಸಿಕೊಡ್ತದೆ. ಇನ್ನು ನಹುಷ ಅಂತ ಅಲ್ಲಿ ರಾಜ ಬಂದಿದ್ದಾನೆ ಪುರೂರವನ ವಂಶದಲ್ಲಿ, ಆಯುವಿನ ವಂಶದಲ್ಲಿ. ಈ ನಹುಷನಿಗೆ ಯತಿ, ಯಯಾತಿ, ಸಂಯಾತಿ, ಆಯಾತಿ, ವಿಯತಿ, ಕೃತಿ ಅಂತ 6 ಜನ ಅವನಿಗೆ ಮಕ್ಕಳು ಹುಟ್ಟಿದ್ದಾರೆ. ಒಬ್ಬ ಮನುಷ್ಯನಿಗೆ 6 ಇಂದ್ರಿಯಗಳಿದ್ದಂತೆ, 5 ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು, 6 ಇಂದ್ರಿಯಗಳಿದ್ದಂತೆ 6 ಜನ ಮಕ್ಕಳು ಅವನಿಗೆ ಹುಟ್ಟಿದರು. ನಹುಷ ತಾನು ಸ್ವಲ್ಪ ದಿನ ಮತ್ತೆ ಅವನಿಗೂ ಕೂಡ ನಾವು ಹಿಂದೆ ಕೇಳಿದ್ವಿ ನೋಡ್ರಿ, ಬ್ರಹ್ಮಹತ್ಯಾ ದೋಷ ಬಂದಿತ್ತು ಇಂದ್ರದೇವರಿಗೆ ವೃತ್ರಾಸುರನ ಸಂಹಾರವಾದಾಗ. ಆ ವೃತ್ರಾಸುರನ ಸಂಹಾರದ ಬ್ರಹ್ಮಹತ್ಯಾ ದೋಷವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಕಮಲದ ನಾಲದಲ್ಲಿ ಕುಳಿತುಕೊಂಡು 1000 ವರ್ಷ ನರಸಿಂಹದೇವರ ಕುರಿತಾದಂತಹ ತಪಸ್ಸನ್ನು ಇಂದ್ರದೇವರು ಮಾಡಿದರು ಅಂತ. ಆ ಕಾಲದೊಳಗೆ ಮತ್ತೆ ಸ್ವರ್ಗಕ್ಕೆ ರಾಜ ಯಾರಾಗಬೇಕು ಅಂದ್ರೆ ಈ ನಹುಷನ್ ಕೂಡಿಸಿ ರಾಜನನ್ನಾಗಿ ಮಾಡಿ ಹೋಗಿದ್ರು. ಪಾಪ ಇವ ಇಂದ್ರಾಣ್ಯ ದರ್ಶನಾದ್ವಿಜೈಹಿ, ನಾನು ಇಂದ್ರ ಪದವಿ ಮೇಲೆ ಕೂತೀನಿ ಅಂದಮೇಲೆ ಶಚೀದೇವಿ ನನ್ನಾಕೆ ಯಾಕೆ ಆಗಬಾರದು ಅಂತ ಅವನಿಗೆ ತಲೆಯೊಳಗೆ ಹೊಕ್ಬಿಡ್ತು. ಶಚೀದೇವಿಯನ್ನು ನಾನೇ ಅವಳನ್ನು ಭೋಗ ಮಾಡ್ತೀನಿ ಅಂತ. ಆವಾಗ ಬಹಳ ದೊಡ್ಡ ಕಥೆ ಬರ್ತದೆ. ಅವನಿಗೆ ವಿಚಿತ್ರವಾದ ವರ ಬಂದ್ಬಿಟ್ಟುತ್ತದೆ. ಯಾರನ್ನ ನಾನು ನೋಡ್ತೀನೋ ಅವರ ತಪಸ್ಸು ನನ್ನೊಳಗೆ ಬರಬೇಕು ಅಂತ. ಯಾರನ್ನ ಕಣ್ಣಿಂದ ನಾನು ನೋಡ್ತೀನಿ ಅವರ ತಪಸ್ಸು, ಅವರ ಬಲ ಡೈರೆಕ್ಟ್ ಬ್ಲೂಟೂತಿಂದ ನಂಗೆ ಟ್ರಾನ್ಸ್ಫರ್ ಆಗಿಬಿಡ್ಬೇಕು ಅಂತ ಕೇಳಿಬಿಟ್ಟಿರ್ತಾನೆ. ಹಂಗಾಗ್ಲಿಕ್ಕೆ ಚಾಲು ಆಗಿಬಿಟ್ಟಿರ್ತದೆ. ಹಿಂಗಾಗಿ ಅವನೊಳಗೆ ಎಷ್ಟೋ ಬ್ರಾಹ್ಮಣರ ತಪಸ್ಸು ಎಲ್ಲ ಬಂದುಬಿಟ್ಟಿರ್ತದೆ. ಅವನಿಗೆ ಅಷ್ಟು ಬಲ ಇರ್ತದೆ. ನಾನು ಶಚೀದೇವಿಯನ್ನು ಯಾಕೆ ನಾನು ಭೋಗಿಸಬಾರ್ದು ಅಂತ. ಅವಳಂದ್ಲು, 7 ಋಷಿಗಳನ್ನ ನಿನ್ನ ಪಾಲ್ಕಿ ಹೊರವರನ್ನಾಗಿ ಮಾಡಿಕೊಂಡು ನನ್ನ ಕಡೆಗೆ ಬಾ ನೋಡೋಣ, ಆವಾಗ ನಾನು ಅವಶ್ಯ ನಿನಗೆ ನಾನು ಸೇರ್ತೀನಿ ಅಂತಂದ್ಲು ಅವಳು. ಹಂಗ್ಯಾಕಾಗಬಾರದು, ನಾ ಇಂದ್ರ, ನನ್ನ ಮಾತು ಕೇಳಬೇಕು ಅಂತ 7 ಋಷಿಗಳನ್ನ ತನ್ನ ವಾಹಕರನ್ನಾಗಿ ಮಾಡ್ಕೊಂಡಿವ. ಪಲ್ಲಕ್ಕಿ ಒಳಗೆ ಕೂತ್ ಬರಾವ, ಸ್ವರ್ಗಾಧಿಪತಿ ನಾನು ಅಂತ ನಹುಷ. ನೋಡ್ರಿ, ಯಾವ ಋಷಿಗಳ ಕಾಲು ತೊಳೆದು ತಾನು ಪೂಜೆ ಮಾಡಿ ಅವರಿಂದ ಎಲ್ಲ ಜ್ಞಾನವನ್ನು ಪಡೆಯಬೇಕಾಗಿತ್ತೋ ಅವರನ್ನ ತನ್ನ ವಾಹನ ಹೊರುವವರನ್ನಾಗಿ ಮಾಡುವ ದರ್ಪವನ್ನು ತೋರಿಸ್ತಾನೆ ನಹುಷ. ಆ ಅಹಂಕಾರದೊಳಗೆ ನಿಜವಾಗಿ ಎಲ್ಲರನ್ನ ತಾನು ಹೊರಿಸಿಕೊಂಡು ತಾನಲ್ಲಿ ಹೊಂಟಾಗ ಅಗಸ್ತ್ಯ ಋಷಿಗಳು ಅಲ್ಲಿ ಇವನ್ ಕಣ್ಣಿಗೆ ಬಿದ್ರ ಶಾಪ ಕೊಡು ಹಂಗಿಲ್ಲ, ಯಾಕಂದ್ರೆ ಅವ್ರ ತಪಸ್ಸೆಲ್ಲ ಇವನಿಗೆ ಹೋಗ್ಬಿಟ್ಟಿರ್ತದ. ಅದಕ್ಕೆ ಭೃಗು ಋಷಿಗಳು ಅಗಸ್ತ್ಯರ ಜಟಾದೊಳಗೆ ಬಂದು ಕೂಡ್ತಾರಂತ. ಅವ್ರು ಕಟ್ಟಿದ ಜಟಾ ದೊಡ್ಡದಿರ್ತದ, ಅದ್ರ ಒಳಗೆ ಕೂತು ಇವ ಚಂದಾಗಿ ಯಾಕೆ ತಗೊಂಡು ಹೋಗುವಲ್ಲಾಗ್ಯಾರ ಇವರು ಅಂತ ಕಾಲಿಲೆ ಒದ್ನಂತ್ರಿ ಋಷಿಗಳಿಗೆ. ಸಿಟ್ಟಿಗೆ ಬಂದು ಒಳಗಿದ್ದ ಭೃಗು ಋಷಿಗಳೊಳಗಿದ್ದ ಬ್ರಹ್ಮದೇವರು ಅಂತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಸ್ಪಷ್ಟವಾಗಿ ಹೇಳ್ತಾರೆ. ವೇದ ಪ್ರಾಮಾಣ್ಯ ವಿಷಯದೊಳಗ ವೇದಗಳ ಪ್ರಮಾಣ ಹೌದೋ ಅಲ್ಲೋ ಅಂತ ಏನೋ ಒಂದು ಚರ್ಚಾ ಅಲ್ಲಿ ಋಷಿಗಳ ಪ್ರಾರಂಭ ಆದ್ರೆ ಇವ ಒಳಗೆ ಕೂತಾವ ಪಾಲ್ಕಿ ಒಳಗೆ ಅಲ್ಲ ಅಂತ ಅಂದ್ಬಿಟ್ನಂತ. ಅವ್ರಿಗೆ ಸಿಟ್ಟು ಬಂದ್ಬಿಡ್ತಾವ್ರಿ. ವೇದ ಪ್ರಮಾಣ ಅಲ್ಲಂತಾನೆ ಇವನು ಇಂದ್ರ ಪದವಿ ಮೇಲೆ ಕೊಡಿಸ್ತೀವಿ, ನಮ್ಮ ಹಣೆ ಬಾರೇನು ಅಂತ ಹೇಳಿ ಅವ್ರು ಇವನಿಗೆ ಬೈಲಿಗಟ್ಟಾಗ ಕಾಲಿನಿಂದ ಒದ್ದಾಗ ಭೃಗು ಋಷಿಗಳು ಒಳಗೆ ತಾವು ಅವನಿಗೆ ಶಾಪವನ್ನು ಕೊಡ್ತಾರೆ. ವ್ರಜಸ್ವ ಪಾಪ ಅಜಗರತ್ವಮೇವ ಅಂತ, ಹೋಗಿ ನೀನು ಒಂದು ದೊಡ್ಡ ಸರ್ಪಾಗಿ ಬೀಳು ಹೋಗು ಅಂತ ಅವನಿಗೆ ಶಾಪ ಕೊಟ್ಟರು.
ಭೃಗು ಋಷಿಗಳ ಜಟಾದೊಳಗೆ ಕೂತಿದ್ರಾದ್ರಿಂದ ಅವರನ್ನು ಇವ ನೋಡಿದ್ದಿಲ್ಲ, ನೋಡ್ಲಾರ್ದಕ್ಕೆ ಇವನ್ ತಪಸ್ಸು ಅವ್ರಿಗೆ ಟ್ರಾನ್ಸ್ಫರ್ ಆಗಿದ್ದಿಲ್ಲ. ಅದಕ್ಕೆ ಅವ್ರಿಗೆ ಶಾಪ ಕೊಡ್ಲಿಕ್ಕಾಯ್ತು. ಶಾಪ ಕೊಟ್ಟಾಗ ಇವ ಅಜಗರನಾಗಿ ಇಲ್ಲಿ ಬಿದ್ದಾನೆ. ಮುಂದೆ ದಶಮಸ್ಕಂದದೊಳಗೆ ಕೃಷ್ಣನಿಂದ ಈ ಅಜಗರನಾದ ನಹುಷ ಉದ್ಧಾರ ಆಗ್ತಾನೆ ಅನ್ನುವ ಕಥೆ ಮುಂದೆ ನಾವು ಕೇಳ್ತೀವಿ. ಹೀಗಾಗಿ ಈ ನಹುಷನ ಮಗನೇ ಯಯಾತಿ ಅನ್ನುವಂತಹ ಒಬ್ಬ ರಾಜ. ಬಹಳ ದೊಡ್ಡದಾದಂತಹ ಒಂದು ಕಥೆ. ಆ ಯಯಾತಿಯ ಬಗ್ಗೆ ನಮಗೆ ಭಾಗವತ ತಿಳಿಸಿಕೊಡುತ್ತದೆ. ನಾನು ಅದಕ್ಕೆ ಹೇಳಿದೆ, ಮಮಸ್ಕಂದ ಎಷ್ಟೆಷ್ಟು ರಾಜರ ಕಥೆ ಹೇಳ್ತದೆ ಅಂದ್ರೆ ಅದಕ್ಕೇನು ಲೆಕ್ಕನೇ ಇಲ್ಲ. ಅದರದ್ದು ನೋಡ್ಲಿಕ್ಕೆ ಸರಳ ಒಂದು 20 ಅಧ್ಯಾಯ ಅಂತ ಅನಿಸ್ತದೆ. ಬಹಳಷ್ಟು ಕಥೆಗಳು. ಇದೆಲ್ಲ ನೆನಪಿಟ್ಕೊಳ್ಳಿಕ್ಕೆ ಆಗಿಲ್ರಿ ಆಚಾರ ಅಂತಂದ್ರೆ ಭಾಳ ಚಿಂತೆ ಮಾಡಬೇಡ್ರಿ. ಇವತ್ತು ಮುಗಿದು ಬಿಡ್ತದೆ, ನಾಳೆಯಿಂದ ಬರೀ ಕೃಷ್ಣನ ಕಥೆ ಇರ್ತದೆ, ಕೇಳಿರ್ತದೆ, ಮತ್ತು ಚಂದಾಗಿ ಅದನ್ನು ಹಾಡ್ಕೋತ ಮುಗಿಸೋಣ ಅಂತ. ಅಂತೂ ಇವತ್ತು ಸ್ವಲ್ಪ ಆದರೂ ಅದನ್ನು ನೆನಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ. ಏಕದಾ ದಾನವೇಂದ್ರಸ್ಯ ಶರ್ಮಿಷ್ಠಾ ನಾಮ ಕನ್ಯಕಾ. ಯಯಾತಿಯ ಅದ್ಭುತವಾದ ಚರಿತೆ ನಮಗೆ ತಿಳಿಸಿಕೊಡುತ್ತದೆ ಭಾಗವತ. ವೃಷಪರ್ವ ಅಂತ ಒಬ್ಬ ರಾಕ್ಷಸನಿಂದ. ಆ ವೃಷಪರ್ವನಿಗೆ ಒಬ್ಬಳು ಮಗಳು ಶರ್ಮಿಷ್ಠ ಅಂತ. ಈ ಶರ್ಮಿಷ್ಠೆ ಒಬ್ಬ ರಾಕ್ಷಸನ ಅರ್ಥಾತ್ ಅಸುರನ ಮಗಳು. ಹೀಗಾಗಿ ಅಸುರರ ಗುರುಗಳಾದ ಶುಕ್ರಾಚಾರ್ಯರ ಮಗಳು ದೇವಯಾನಿ ಅಂತಿದ್ದಾಳೆ. ಆ ದೇವಯಾನಿಗೆ ಸೇವಕಿಯಾಗಿ ಈ ಶರ್ಮಿಷ್ಠೆಯನ್ನ ಆ ವೃಷಪರ್ವ ತಾನು ಕರೆಸಿರ್ತಾನೆ. ನಮ್ಮ ಗುರುಗಳಪ್ಪ ಶುಕ್ರಾಚಾರ್ಯರು ಅವರ ಮಗಳ ಸಖಿಯಾಗಿ ನೀನಿರು ಅಂತ ತನ್ನ ಮಗಳಿಗೆ ಗುರುಗಳ ಮಗಳ ಜೊತೆಗೆ ಸಖ್ಯವನ್ನು ಫ್ರೆಂಡ್ಶಿಪ್ ಅನ್ನು ಮಾಡಿಸಿ ನೀನು ಅವಳ ಜೊತೆಗೆ ಇರು ಅಂತ ದೇವಯಾನಿ ಜೊತೆಗೆ ಅವಳನ್ನು ಇಟ್ಟಿರ್ತಾನೆ. ದೇವಯಾನಿಯಿಂದ ಶುಕ್ರಾಚಾರ್ಯರ ಮಗಳವಳು. ಅವಳೊಂದು ಸಲ ಒಳ್ಳೆ ಉದ್ಯಾನವನದೊಳಗೆ ತಾನು ಸಂಚಾರವನ್ನು ಮಾಡ್ತಾ ಇದ್ದಾಳೆ. ಜಲಾಶಯವಿತ್ತು, ಎಲ್ಲ ನೋಡ್ತಾ ಇದ್ದಾಳೆ. ಅದರೊಳಗೆ ಇಳಿದು ನಾವೆಲ್ಲರೂ ಸ್ನಾನ ಮಾಡೋಣ ಅಂತ ಜಲಾಶಯದೊಳಗೆ ಎಲ್ಲ ಹೆಣ್ಣುಮಕ್ಕಳು ಇಳಿದಾಗ ಅಲ್ಲಿ ರುದ್ರದೇವರು ಬಂದ್ಬಿಟ್ರು. ರುದ್ರದೇವರು ತಾವು ಪಾರ್ವತಿಯ ಜೊತೆಗೆ ಅಲ್ಲಿ ಬಂದದ್ದನ್ನು ನೋಡಿ ಬೇಗ ಬೇಗ ಮತ್ತೆ ಸಾಕ್ಷಾತ್ ರುದ್ರದೇವರು ನಮ್ಮ ಮನಸ್ಸಿಗೆ ಅಭಿಮಾನಿ ದೇವತೆಗಳು, ಅವರ ಮುಂದೆ ನಾವೆಲ್ಲ ವಿವಸ್ತ್ರರಾಗಿ ನಿಲ್ಲೋದು ಹೇಗೆ ಅಂತ ಬೇಗ ವಸ್ತ್ರವನ್ನು ಧರಿಸೋಣ ಅಂತ ಎಲ್ಲರೂ ಜಲಾಶಯದಿಂದ ಓಡಿ ಬಂದು ವಸ್ತ್ರ ಧರಿಸಬೇಕಾದಾಗ ಶರ್ಮಿಷ್ಠ ತಾನು ಗೊತ್ತಾಗದೇನೆ ದೇವಯಾನಿಯ ವಸ್ತ್ರವನ್ನು ಧರಿಸಿಬಿಟ್ಟು, ದೇವಯಾನಿ ಉಟ್ಕೊಂಡು ಬಂದಂತಹ ಸೀರೆಯನ್ನು ತಾನು ಅದನ್ನು ಧರಿಸಿದ್ದ. ಇವಳಿಗೆ ಬಹಳ ಸಿಟ್ಟು ಬಂದ್ಬಿಡ್ತು. ಶರ್ಮಿಷ್ಠ ಪಾಪ ಗೊತ್ತಾಗದೇನೆ ಗುರುಪುತ್ರಿಯ ವಸ್ತ್ರವನ್ನು ತಾನು ಧರಿಸಿದರೆ, ಅಹೋ ನಿರೀಕ್ಷತಾಮಶ್ಯಂ ದಾಸ್ಯಾಹ ಕರ್ಮಶ್ಯ ಸಾಂಪ್ರತಂ ಅಸ್ಮದ್ಧಾರ್ಯಂ ಧೃತವತೀಶು ನೀವ ಹವಿರಧ್ವರೆ. ದಾಸಿ ಇವಳು, ಸಖಿಯವಳು, ದಾಸಿ ಅಲ್ಲ. ದಾಸಿ ಇವಳು. ನನ್ನ ದಾಸ್ಯಕ್ಕೆ ನನ್ನ ತಂದೆ ಶುಕ್ರಾಚಾರ್ಯ ಇವಳನ್ನು ಇಟ್ಟಾರೆ. ಅಂಥದ್ದು ನೋಡ್ರಿ, ನಾವು ಹಾಕ್ಕೊಳ್ಳು ಬಟ್ಟಿ ತಾ ಹಾಕ್ಕೊಂಡಾಳ ಅಂತ ಬಹಳಷ್ಟು ಕೆಟ್ಟ ಮಾತುಗಳನ್ನು ಶರ್ಮಿಷ್ಠೆಯ ಬಗ್ಗೆ ಇವಳು ಆಡಿಬಿಡುತ್ತಾಳೆ. ಆಡಿದಾಗ ಆಡೋದಷ್ಟೇ ಅಲ್ಲ, ತಾನು ಅವಳಿಗೆ ಬಹಳಷ್ಟು ಬೈದ್ಲು, ಅವಳ ಮನಸ್ಸಿಗೆ ಚುಚ್ಚಿ ಮಾತಾಡಿದ್ಲು. ಆವಾಗ ಅವಳಂದ್ಲು, ನಾನೇನು ಕಡಿಮೆ ಇಲ್ಲ, ನಪ್ಪಿತಾ ಅಸುರಃ, ನನ್ನ ಪಿತಾ ದೊಡ್ಡ ರಾಕ್ಷಸ ಅಸುರ ವೃಷಪರ್ವ, ನಿನ್ನ ಕಡೆಯಿಂದ ನಾನೇ ಯಾಕೆ ಬಯಸ್ಕೊಳ್ಬೇಕು ಅಂತ ಅವಳಂದ್ಲು. ಆತ್ಮವೃತ್ತಿ ಅವಿಜ್ಞಾಯ ಕಥಸೆ ಬಹು ಭಿಕ್ಷುಕಿ. ಅವಳು ಬೈದು ಬಿಟ್ಲು ದೇವಯಾನಿಗೆ. ನೀ ಯಾರಂತ ತಿಳ್ಕೊ ಮೊದಲು, ನೀವೇನು ಶುಕ್ರಾಚಾರ್ಯ ಮಕ್ಕಳಾದ್ರೆ ಏನಾಯ್ತು, ನಾವೆಲ್ಲ ಅಸುರರು ಹಾಕುವ ಮಾಡುವ ದಾನದಿಂದ ನಿಮ್ಮ ಮನೆ ನಡೆದದ, ನೀವು ಭಿಕ್ಷುಕರು, ನೀವೆಲ್ಲ ನಮಗೆ ನೀವು ಹೇಳ್ತೀರಿ. ಕಿಮ್ನ ಪ್ರತೀಕ್ಷತೆ ಸ್ಮಾಕಂ ಗ್ರಹಾನ್ ಬಲಿಭುಜೋಯತ, ಬಲಿ ಬೇಡ್ಲಿಕ್ಕೆ ಬಂದವ್ರಂಗ ಕೈ ಚಾಚಿ ಮುಂದೆ ಬೇಡ್ತಿರ್ತೀರಿ. ನಮ್ಮಪ್ಪ ನಮ್ಮ ಎಲ್ಲ ರಾಕ್ಷಸರು ನಿಮಗೆ ಕೊಡ್ತಾರೆ, ನಿಮ್ಮ ಜೀವನ ನಮ್ಮಿಂದ ನಡೆದದ ಅಂತ ಶರ್ಮಿಷ್ಠ ಬೇಲಿಗದ. ಆವಾಗ ಭಾಳ ಸಿಟ್ಟು ಬಂತು. ಇಬ್ರು ಜಗಳಾಡ್ತಾ ಇವು ಹೆಣ್ಮಕ್ಳು ಜಗಳ ಹಿಂಗೆ ಇರ್ತಾವ. ಅವು ಶಾಂತ ಇರ್ತಾರ್ರಿ. ಒಮ್ಮೆ ತಲೆಗೆ ಏರ್ಬಿಡ್ತು ಅಂತಂದ್ರೆ ಏನ್ ಮಾಡ್ತಾರೆ ಗೊತ್ತಾಗಿಲ್ಲ. ಏನ್ ಮಾಡ್ಬಿಟ್ಲಕ್ಕಿ ಶರ್ಮಿಷ್ಠ ಅಂದ್ರೆ ದೇವಯಾನಿಯನ್ನ ಬಾವಿ ಒಳಗೆ ದುಗಿಸ್ಬಿಟ್ಲು. ಆಕಿನ ವಸ್ತ್ರ ತಾನು ಕೊಡ್ಲಿಲ್ಲ, ಮತ್ತು ಅದನ್ನ ಕಡಿ ತನಕ ಬಾವಿ ಒಳಗೆ ಆಕಿನ ದುಗಸೇ ಬಿಟ್ಲು. ಆಕಿ ಬಾವಿ ಒಳಗೆ ಪಾಪ ಒದ್ದಾಡ್ಲಿಕ್ಕತ್ಲು. ಅವಾಗ ಬಂದ ಇವ ಯಾರು, ರಾಜ ಯಯಾತಿ ಅನ್ನುವವ. ಯಯಾತಿ ತಾನಲ್ಲಿ ಬಂದ ಕೂಪದೊಳಗೆ ಬಿದ್ದಂತಹ ದೇವಯಾನಿಯನ್ನು ನೋಡಿದ. ವಸ್ತ್ರ ಇರಲಿಲ್ಲ ಪಾಪ. ತನ್ನ ವಸ್ತ್ರವನ್ನು ತೆಗೆದು ಆ ಹೆಣ್ಣಿಗೆ ತಾನು ಕೊಟ್ಟ, ಕೈ ಹಿಡಿದ, ಮೇಲೆ ಎಳೆದುಕೊಂಡು ಬಂದ. ಅವಳಂದ್ಲು, ಹಸ್ತಗ್ರಹೋ ಅಪರೋಮ ಭೂತ್ ಗೃಹೀತಾಯಾಸ್ತ್ವಯಾ ಹಿಮೆ. ಯಾವ ನನ್ನ ಕೈಯನ್ನ ನೀನು ಹಿಡಿದೀಯ, ಪಾಣಿಗ್ರಹಣ ಮಾಡಿಬಿಟ್ಟಿದ್ದೀಯ, ಈ ಪಾಣಿಯನ್ನ ಕಡೆ ತನಕ ನೀನೇ ಗ್ರಹಣ ಮಾಡು, ನೀನು ನನ್ನ ಗಂಡನಾಗು ಅಂತ ಯಯಾತಿ ಬೇಡ್ಕೊಂಡ್ಬಿಟ್ಲು ದೇವಯಾನಿ. ಅವಾಗ ಅವ ಅಂದ, ನಾನು ನಿನ್ನನ್ನ ಮದುವೆಯಾಗೋದು ಸ್ವಲ್ಪ ಸಮಸ್ಯೆ ಅಂತಂದ. ಯಾಕೆ? ನಾನೊಬ್ಬ ಕ್ಷತ್ರಿಯ, ನೀನು ದೊಡ್ಡ ಬ್ರಾಹ್ಮಣನಾದಂತಹ ಭೃಗುವಂಶದ ಶುಕ್ರಾಚಾರ್ಯರ ಮಗಳು ನೀನು. ನಾನು ನಿನ್ನನ್ನು ಮದುವೆಯಾಗೋದು ಹೇಗೆ ಸರಿಯಾಗ್ತದಪ್ಪ?
ಆಗೋದಿಲ್ಲ, ನೀವೆಲ್ಲ ನಮಗೆ ಪೂಜ್ಯ ಸ್ಥಾನದಲ್ಲಿ ಗುರುಸ್ಥಾನದಲ್ಲಿ ಇರ್ತಕ್ಕಂಥವರು ಅಂತ. ಆವಾಗ ಅವಳೊಂದು ಕತೆ ಹೇಳ್ತಾಳೆ. ಆ ಕತೆ ಭಾಗವತದೊಳಗಿಲ್ಲ, ಸುಮ್ಮ ಒಂದು ಮಾತು ಹೇಳಿ ಹೋಗ್ಬಿಟ್ಟಾರೆ. ಮಹಾಭಾರತದಲ್ಲಿ ಆ ಕಥೆ ಬರ್ತದೆ. ಸತ್ಯಧರ್ಮ ತೀರ್ಥರು ಆ ಕಥೆಯನ್ನು ಸಂಗ್ರಹ ಮಾಡಿ ನಮಗೆ ತಿಳಿಸ್ತಾರೆ. ಪೂರ್ಣ ಗೊತ್ತಿರಲಿ ನಿಮಗೆ ಕಥೆ ಅಂತ. ಎಷ್ಟು ಅದ್ಭುತ ಕಥೆ. ಅಲ್ಲಿ ಬೃಹಸ್ಪತ್ಯಾಚಾರ್ಯರು ದೇವತೆಗಳ ಗುರುಗಳಾದಂತಹ ಸಂದರ್ಭದೊಳಗೆ ಶುಕ್ರಾಚಾರ್ಯರು ದೈತ್ಯರ ಗುರುಗಳಾಗಿ ಎರಡೂ ಕಡೆಗೆ ಸ್ಪರ್ಧಾ ನಡೆದಿತ್ತು, ದೇವದಾನವರಲ್ಲಿ ಸ್ಪರ್ಧಾ. ಆವಾಗ ಶುಕ್ರಾಚಾರ್ಯರಲ್ಲಿ ಒಂದು ಮೃತ ಸಂಜೀವಿನಿ ಅಂತ ಒಂದು ವಿದ್ಯಾ ಇತ್ತು. ಅವರು ಎಷ್ಟು ರಾಕ್ಷಸರನ್ನು ದೇವತೆಗಳ ಕೊಂದ್ರು ಅವ್ರು ತಮ್ಮ ವಿದ್ಯಾಲಯ ಅವರೆಲ್ಲರನ್ನೂ ಮತ್ತೆ ಜೀವಂತ ಮಾಡಿ ಕಳಿಸ್ಬಿಡ್ತಿದ್ರು. ಆ ವಿದ್ಯಾ ಶುಕ್ರಾಚಾರ್ಯ ಕಡೆಗಿತ್ತು. ಈಗ ದೇವತೆಗಳಿಗೆ ಆ ವಿದ್ಯಾ ಬೇಕಾಗಿತ್ತು. ಆ ವಿದ್ಯಾ ಬೇಕು ಅಂದ್ರೆ ಬೃಹಸ್ಪತ್ಯಾಚಾರ್ಯ ಹೋಗಂತೂ ಕೇಳಲಿಕ್ಕೆ ಬರಂಗಿಲ್ಲ. ಅವ್ರು ಮತ್ತೆ ಅಪೋನೆಂಟ್ ಟೀಮ್ ಒಳಗಿದ್ದಾರೆ, ಅವರೇ ಹೋಗಿ ನಾವು ವಿದ್ಯಾ ಕೊಡ್ರಿ ಅಂತ ಅನ್ಲಿಕ್ಕೆ ಬರಂಗಿಲ್ಲ. ಮತ್ತೇನು ಮಾಡೋಣ? ಬೃಹಸ್ಪತ್ಯಾಚಾರ್ಯರ ಮಗ ಇತ್ತಾನೊಬ್ಬ ಕಚ ಅನ್ನುವಂಥ ಋಷಿ. ಆ ಕಚನನ್ನ ಕೊಟ್ಟು ಕಳಿಸ್ತಾರೆ, ನೀನು ಹೋಗಿ ಶುಕ್ರಾಚಾರ್ಯ ಸೇವಾ ಮಾಡಿ ಅವರಿಂದ ಆ ವಿದ್ಯಾ ಪಡ್ಕೊಂಡು ಬಾ ಅಂತ ಕಳಿಸ್ತಾನೆ. ಅವಾಗ ಅವ ಕಚ ಮಹಾಋಷಿ ರೀ, ಅವ ಬೃಹಸ್ಪತ್ಯಾಚಾರ್ಯರ ಮಗ. ಬಂದು ನಿಂತು ಏನೂ ಸುಳ್ಳು ಹೇಳಿಲ್ರಿ. ಅಂಗಿರಸರ ಮೊಮ್ಮಗನಾದ ಬೃಹಸ್ಪತ್ಯಾಚಾರ್ಯರ ಮಗನಾದ ಕಚ ಅಂತ ನನ್ನ ಕರೀತಾರೆ ಸ್ವಾಮಿ. ನನಗೆ ನಿಮ್ಮಿಂದ ವಿದ್ಯೆ ಬೇಕಾಗಿದೆ. ಬೃಹಸ್ಪತ್ಯಾಚಾರ್ಯರು ಕೊಟ್ಟು ಕಳಿಸ್ತಾರೆ. ಕೇವಲ ಮೃತ ಸಂಜೀವಿನಿ ವಿದ್ಯಾ ಪಡ್ಕೊಂಬರ್ಲಿಕ್ಕೆ ಅಂತಲ್ಲ, ವಿದ್ಯೆಯನ್ನೇ ನೀನು ನಿಜವಾಗಿ ಶುಕ್ರಾಚಾರ್ಯರ ಕಡೆ ಕಲಿತು ಬಾ, ಬ್ರಹ್ಮವಿದ್ಯೆಯನ್ನು ಕಲಿತು ಬಾ ಅಂತ ಕಚನಿಗೆ ಹೇಳ್ತಾರೆ. ತಾವೇ ಒಬ್ಬ ದೊಡ್ಡ ದೇವತೆಗಳ ಗುರುಗಳವರು. ಬೃಹಸ್ಪತ್ಯಾಚಾರ್ಯರು ದೊಡ್ಡದಾದಂತಹ ತತ್ವವನ್ನು ತೋರಿಸಿದರು. ತಾನು ಮಹಾವಿದ್ವಾಂಸನಾದರೂ ಕೂಡ ಒಬ್ಬ ವ್ಯಕ್ತಿ ತನ್ನ ಮಗನನ್ನ ಇನ್ನೊಬ್ಬರ ಕಡೆ ಇಟ್ಟು ಕಲಿಸಿದಾಗ ಆ ಮಗನೊಳಗೆ ಏನೊಂದು ಶಿಸ್ತು, ಅವನೊಳಗೆ ಏನೊಂದು ಜ್ಞಾನ ಬರುತ್ತದೋ ತಾನೇ ಕಲಿಸಿದ ಅಂತಂತಂದ್ರೆ ಅದು ಬರುವುದಿಲ್ಲ. ಯಾಕೆಂದ್ರೆ ತಾನು ಕಲಿಸುವಾಗ ಅಲ್ಲೊಂದು ಸಲಿಗೆ, ಅಲ್ಲೊಂದು ಪ್ರೀತಿ, ಅಂತಃಕರಣ, ಮಮತೆ ಇದೆಲ್ಲ ಅಡ್ಡು ಬರುತ್ತೆ. ದ್ರೋಣಾಚಾರ್ಯರು ತಪ್ಪು ಮಾಡಿದ್ದೇ ಅಲ್ಲೇ. ಅಶ್ವತ್ಥಾಮನ ಮೇಲೆ ಅವರಿಗೆ ಇದ್ದ ಅತಿಯಾದ ಮೋಹ ಅವರನ್ನೇ ಕೊನೆಗೆ ಅದು ತಿನ್ನೋ ಹಂಗಾಯ್ತು. ಮಗನನ್ನ ಬೇರೆಯವರ ಕಡೆಗೆ ಇಟ್ಟು ಕಲಿಸಿದರೆ ಅಲ್ಲಿ ಎಲ್ಲಾ ರೀತಿಯ ಒಂದು ಶಿಸ್ತು, ಒಂದು ವಿದ್ಯೆಯನ್ನ ಸರಿಯಾದ ರೀತಿಯಲ್ಲಿ ಗಳಿಸುವಂತಹ ಒಂದು ಸಂಭವ ಇದು ಇರ್ತದೆ. ಹಾಗಾಗಿ ಕಚನನ್ನ ಶುಕ್ರಾಚಾರ್ಯರ ಕಡೆಗೆ ಕಲಿಯಲಿಕ್ಕೆ ಕಳಿಸ್ತಾರೆ. ಅವರು ಬಂದು, ನಾನು ಸ್ವಾಮಿ ನೀವು ಹೇಳಿದಂತೆ ನಡೆದುಕೊಳ್ತೇನೆ, ನಿಮ್ಮ ಶಿಷ್ಯನಾಗಬೇಕು ಅಂತ ನಾನು ಬಂದಿದ್ದೇನೆ ಅಂತ. ನೀನ್ಯಾಕಪ್ಪ ಅವ್ರ ಪಾರ್ಟಿಯಿಂದ ಬಂದಾವ, ನಾಯಾಕ್ ನಿನ್ನನ್ನು ಕರ್ಕೊಳ್ಳಿ ಅಂತ ಶುಕ್ರಾಚಾರ್ಯರು ಅನ್ಲಿಲ್ಲ. ನಕಂಚನ ವಸತವು ಪ್ರತ್ಯಾಚಕ್ಷೀತ ತದ್ ವ್ರತಂ. ಬ್ರಾಹ್ಮಣನಿಗಿರುವಂತಹ ವ್ರತ ಏನ್ ಗೊತ್ತೇನ್ರಿ? ವಿದ್ಯಾ ಕೇಳ್ಕೊಂಡು ಬಂದಂಥ ವ್ಯಕ್ತಿ ನಿಮ್ಮ ಶತ್ರುನೇ ಇದ್ರೂ ಅವನಿಗೆ ನೀವು ಕೊಡಬೇಕು ವಿದ್ಯೆಯನ್ನ ಒಲ್ಲೆ ಅಂತ ಹೇಳಿ ಕಳಿಸೋ ಹಂಗಿಲ್ಲ. ಒಬ್ಬ ಗೃಹಸ್ಥ ಮನೆಗೆ ಬಂದಂಥವನಿಗೆ ಅನ್ನ ಇಲ್ಲ ಅಂತ ಹೇಳಿ ಕಳಿಸೋ ಹಂಗಿಲ್ಲ. ಒಬ್ಬ ಗುರು ಬಂದಂತಹ ಶಿಷ್ಯನಿಗೆ ವಿದ್ಯೆ ಇಲ್ಲ ಅಂತ ಹೇಳಿ ಕಳಿಸೋ ಹಂಗಿಲ್ಲ. ಇದು ಶಾಸ್ತ್ರ. ಹಾಗಾಗಿ ಅವಶ್ಯವಾಗಿ ಬಾ ಅಂತ ಕರೆದ್ರು. ನೋಡ್ರಿ, ದ್ರೋಣಾಚಾರ್ಯರನ್ನ ಬೈದೆ ಆಗಳೆ. ಅವರ ಗುಣಾನು ಹೇಳ್ತೀನಿ ಕೇಳ್ರಿ. ಬೈದೆ ಅರ್ಥಾತ್ ಅವರ ದೋಷ ಇತ್ತು ಅನ್ನೋದು ಮಹಾಭಾರತ ಹೇಳ್ತದೆ, ಹೇಳಿದೆ. ಅವರ ಗುಣಾನು ಏನು ಅಂದ್ರೆ, ದೃಷ್ಟದ್ಯುಮ್ನಿಗೆ ತಾವೇ ಕಲ್ಸಾರ ದ್ರೋಣಾಚಾರ್ಯರು. ದೃಷ್ಟದ್ಯುಮ್ನ ಹುಟ್ಟಿದ್ದೇ ಯಾಕ? ದೃಪದ ದ್ರೋಣರನ್ನ ಕೊಲ್ಲುವಂಥ ಮಗ ಹುಟ್ಲಿ ಅಂತೆ ಹೋಮ ಮಾಡಿದಾಗ ಹುಟ್ಟಿದ ದೃಷ್ಟದ್ಯುಮ್ನ. ತನ್ನ ಮೃತ್ಯು ಅಂತ ಗೊತ್ತಿದ್ದ ದೃಷ್ಟದ್ಯುಮ್ನಿಗೆ ತಮ್ಮ ವಿದ್ಯಾಧಾರೆ ಎರೆದು ಕೊಟ್ಟವರು ದ್ರೋಣಾಚಾರ್ಯರು. ಹಾಗೆ ಶುಕ್ರಾಚಾರ್ಯರು ಬೃಹಸ್ಪತ್ಯಾಚಾರ್ಯರ ಮಗ ಅಂತ ಗೊತ್ತಾದ ಮೇಲೆ ಅವನನ್ನು ಇಟ್ಟುಕೊಂಡು ತಾವು ವಿದ್ಯೆಯನ್ನ ಅವನಿಗೆ ಕೊಡ್ತಾ ಇದ್ದಾರೆ. ನನ್ನ ಕಡೆಗೆ ವಿದ್ಯಾ ಕಲಿಯುವ ತನಕ ನೀನು ಬ್ರಹ್ಮಚಾರಿಯಾಗಿರ್ಬೇಕಪ್ಪ, ವ್ರತದೊಳಗೆ ನೀನು ಇರಬೇಕು ಅಂತ. ಅವಶ್ಯ ಇರ್ತೇನೆ ಸ್ವಾಮಿ ಅಂತ. ಗಾಮ್ರಕ್ಷಂತಂ ಮನೆ ದೃಷ್ಟ ರಹಸ್ಯೇಕಂ ಅಮರ್ಷಿತಾ. ನೋಡ್ರಿ, ಗೋವನ್ನ ರಕ್ಷಣೆ ಮಾಡಲಿಕ್ಕೆ ದೊಡ್ಡ ಬೃಹಸ್ಪತ್ಯಾಚಾರ್ಯ ಏನ್ರಿ, ಅವರು ರಾಜಗುರುಗಳು. ಸುಮ್ಮನೆ ತಮ್ಮಂತವ ರಾಜಗುರು ಅಂತ ಹೇಳ್ಕೊಳ್ಳೋರು ಇರ್ತಾರೆ, ಯಾರೋ ಅಲ್ಲ. ದೇವತೆಗಳ ರಾಜನಾದ ಇಂದ್ರನ ಗುರುಗಳು, ನಿಜವಾದ ರಾಜಗುರುಗಳು. ಅವರ ಮಗ ಇವ. ಅಂಥವನು ಕೂಡ ಸರಳವಾಗಿ ಶುಕ್ರಾಚಾರ್ಯರ ಆಕಳೆಗಳನ್ನೆಲ್ಲ ಸಂರಕ್ಷಣೆ ಮಾಡ್ತಾ ಅವನು ಅವರ ಸೇವೆಯನ್ನ ಮಾಡ್ತಾ ಇರುವ ಕಾಲಕ್ಕೆ ದೈತ್ಯರಿಗೆ ಬಹಳ ಸಂಕಟ ಆಯಿತು. ಇವನು ಎಲ್ಲಿ ನಮ್ಮೆಲ್ಲ ಆಚಾರ ವಿದ್ಯಾ ಹೋಗಿ ಅವ್ರ ಕಡೆ ಹೇಳ್ಬಿಟ್ನಂತಂದ್ರೆ ಹೆಂಗ್ ಮಾಡೋದು ಅಂತ ಮಾತ್ಸರ್ಯ. ವಿದ್ಯಾ ಇಷ್ಟು ವಿಚಿತ್ರದ ಅಲ್ರಿ, ಅದನ್ನ ನೀವು ಏನ್ ಮಾಡಿದ್ರು ಅದು ಸಿಗ್ಬೇಕಾದವ್ರಿಗೆ ಒಲದು ಬಂದೇ ಬಿಡ್ತದ. ಸರಸ್ವತಿ ಹಂಗೆ ಇದ್ದಾಳಕಿ. ಆಕೆಗೆ ತಾನು ಯಾರ ಮೇಲೆ ಅನುಗ್ರಹ ಮಾಡ್ಬೇಕಂತಿರ್ತದಲ್ಲ ಆಕೆ ತಾನು ಒಲದು ಬರಾಕಿನೇ. ಲಕ್ಷ್ಮಿನೂ ಹಂಗೇನಾ? ಮತ್ತು ಯಾರ ಮೇಲೆ ಅನುಗ್ರಹ ಮಾಡ್ಬೇಕಂತಿರ್ತದೆ ಅವ್ರಿಗೆ ಒಲದು ಬರ್ತಾಳಕಿ. ನೀವು ಅದನ್ನ ನಮ್ಮ ಆಚಾರ ವಿದ್ಯಾ ನಾವ್ಯಾಕೆ ಇನ್ನೊಬ್ರಿಗೆ ಹೋಗಿ ಕೊಡೋಣ, ಹಂಗಾತು ಹಿಂಗಾತು ಹಿಂಗೆ ಅನ್ಕೋತ ಕೂಡ್ಲಿಕ್ಕೆ ಬರಂಗಿಲ್ಲ. ಅಲ್ಲಿ ಜ್ಞಾತಿಭಿರ ವಂಟ್ಯತೆಯೇನ ಇವ ಚೋರೇಣಾಪಿ ನನೀಯತೆ. ಇದು ವಿದ್ಯಾಧನ. ಇದನ್ನು ನೀವು ಕಳ್ಳತನ ಮಾಡ್ಕೊಳ್ಳಿಕ್ಕೆ ಬರುವುದಿಲ್ಲ, ಇದನ್ನು ನೀವು ಭಾಗ ಮಾಡ್ಲಿಕ್ಕೆ ಬರಂಗಿಲ್ಲ.
ಇದನ್ನು ನೀವು ಇಂಥವ್ರಿಗೆ ಸಿಗಬಾರ್ದು ಅಂತ ನೋಡ್ಕೊಳ್ಳಿಕ್ಕಾಗೋದಿಲ್ಲ. ಹೆಂಗೊಂದು ಹೂವಿನ ಗಂಧ ನೀವು ಎಷ್ಟು ಮುಚ್ಚಿಟ್ರು ಅದರ ಗಂಧ ತಾನಾಗಿ ಎಲ್ಲ ಕಡೆ ಹೋಗ್ತದೋ, ಹಂಗೆ ವಿದ್ಯಾ ಅದು ಸುಗಂಧ ಇದ್ದಂಗೆ ಅದು ತಾನಾಗಿ ಎಲ್ಲರನ್ನ ತಲುಪ್ತದ. ಆದ್ರೆ ಈ ರಾಕ್ಷಸರಿಗೆ ಸಂಕಟ, ಎಲ್ಲೇ ಇವ ಕಚ ಬೃಹಸ್ಪತ್ಯಾಚಾರ ಮಗ ನಮ್ಮ ಗುರುಗಳು ವಿದ್ಯಾ ವೈದು ದೇವತೆಗಳಿಗೆ ಕೊಡ್ತಾನ ಅಂತ ಹೇಳಿ ಅವನನ್ನು ಕೊಂದು ಬಿಟ್ರು. ಗೋರಕ್ಷಣೆ ಮಾಡ್ಲಿಕ್ಕೆ ಹೋದಂತಹ ಕಚನನ್ನು ಕೊಂದು ಹಾಕಿ ಅವನನ್ನ ತುಂಡು 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 ಮಾಡಿ, ಮತ್ತು ಇವು ತುಂಡು ತುಂಡು ಮಾಡೋರು ರಾಕ್ಷಸರಿಲ್ಲ ಪಾಪ, ತುಂಡು ಮಾಡಿ ತೋಳಗಳಿಗೆ ತಿನ್ನಿಸ್ತಾರೆ. ಅವನನ್ನು ತೋಳಗಳಿಗೆ ತಿನ್ನಿಸ್ಬಿಟ್ರು. ಅವನ ದೇಹವನ್ನು ತೋಳಗಳಿಗೆ ತಿನ್ನಿಸಿದ. ದೇವಯಾನಿಗೆ ಅವಳ ಮೇಲೆ ಬಹಳ ಪ್ರೀತಿ ಇತ್ತು, ಅವನ ಮೇಲೆ, ಕಚ್ಚನ ಮೇಲೆ. ಅವಳು ಯಾವಾಗಲೂ ಶುಕ್ರಾಚಾರ್ಯರ ಒಂದು ಆಶ್ರಮದಾಗಿರಬೇಕಾದಾಗ ಇವನು ಮಾಡುವಂಥ ಇವನ ವಿದ್ಯಾ, ಇವನ ತೇಜಸ್ಸು, ಇವನ ತಪಸ್ಸಿಗೆ ತಾನು ಮೆಚ್ಚಿದ್ಳು. ದೇವಯಾನಿ ತಂದೆಗೆ ಹೋಗಿ, ನಿಮ್ಮ ಸಂರಕ್ಷಣದಲ್ಲಿ ದೇವತೆಗಳು ನೀವು ಅವರ ಅಪೋನೆಂಟ್ ಅಂತ ಗೊತ್ತಿದ್ರು ಕೂಡ ನಿಮ್ಮಲ್ಲಿ ಆ ಮಗುವನ್ನು ಇಟ್ಟು ಹೋಗ್ಯಾರ, ಅವನನ್ನು ಉಳಿಸ್ಬೇಕಾದದ್ದು ನಿಮ್ಮ ಕರ್ತವ್ಯ. ಎಲ್ಲಾ ಗೋವುಗಳು ಮರಳಿ ಬಂದು ಕೊಟ್ಟಿಗೆಗೆ, ಕಚ ಬಂದಿಲ್ಲ, ಏನೋ ಆಗ್ಯದ ನೋಡ್ರಿ ಅಂತ. ತಮ್ಮ ಮೃತ್ಯು ಅಯಮೇಹಿ ಇತಿ ಶಬ್ದಾಚ್ಚ, ಬಾರೋ ಕಚ ಅಂತಿಷ್ಟವರು ತಮ್ಮ ಆ ಒಂದು ಮೃತ ಸಂಜೀವಿನಿ ವಿದ್ಯೆಯನ್ನ ಬಳಸಿ ತಾವು ಕರೆದರೆ, ಯಾವ ಯಾವ ತೋಳುಗಳು ಇವನನ್ನ ತಿಂದಿದ್ವೋ ಆ ಎಲ್ಲಾ ತೋಳಗಳ ಹೊಟ್ಟೆಯನ್ನ ಹರಿದು ಈತ ಬಂದುಬಿಟ್ಟ. ಮುಂದೆ ಮೂರ್ತಿಯಾಗಿ ನಿಂತಿವ ಕಚ. ಅಷ್ಟು ವಿಚಿತ್ರವಾದ ವಿದ್ಯಾ ಶುಕ್ರಾಚಾರ್ಯರ ಕಡೆಗೆ ಇತ್ತು. ಕಚನ ಕಥೆ ಕೇಳಿಗತ್ತಿರಿನ ಸೋಮವಂಶದಲ್ಲ, ಲಕ್ಷ್ಯ ಇಡ್ರಿ, ಮುಂದೆ ಬರ್ತದ. ಸತಧರ್ಮದ ಟಿಪ್ಪಣಿ ಒಳಗೆ ಬರೆದಂತ ಕಥೆ ಹೇಳಿಗತ್ತಿನಷ್ಟೇ. ಮೃತ ಸಂಜೀವಿನಿ ವಿದ್ಯೆಯಿಂದ ಅವರು ಬಂದರು. ಆವಾಗ ಅವನು ಮತ್ತೆ ಚಂದಾಗಿ ಎಲ್ಲ ನಡೀತಾ ಇದೆ. ಇವರ ರಾಕ್ಷಸರಿಗೆ ಅವನನ್ನು ಮತ್ತೂ ಸಹಿಸ್ಲಿಕ್ಕಾಗ್ಲಿಲ್ಲ. ಈ ಸಲ ಅವನ ಎದ್ದೇ ಬರಲಾರ್ದಂಗೆ ಮಾಡೋಣ ಅಂತ ಹೇಳಿ ಅವನನ್ನ ಮತ್ತೂ ಎಲ್ಲೋ ಕಡೆ ಸಿಕ್ಕ ಅವನ್ನ ಕೊಂದು ಅವನನ್ನು ಸಮುದ್ರದೊಳಗೆ ಒಗದು, ದಗ್ಧ್ವಾಚ ಅವನನ್ನು ಸುಟ್ಟು ಸಮುದ್ರದೊಳಗೆ ಒಗದ್ರ, ಮತ್ತು ದೇವಯಾನಿ ಬಂದು ಪ್ರಾರ್ಥನಾ ಮಾಡಿದಕ್ಕೆ ಮತ್ತೊಮ್ಮೆ ಶುಕ್ರಾಚಾರ್ಯರು ಕಚ ನೀನು ಬಾ ಅಂತ ಹೇಳಿದರೆ, ಅಲ್ಲಿ ಸಮುದ್ರದ ನೀರಿನಿಂದ ಎದ್ದು ಮತ್ತಿವನ ಅಂಗಾಂಗಗಳೆಲ್ಲ ಕೂಡಿಕೊಂಡು ಕಚ ಎರಡನೇ ಸಲ ಹುಟ್ಟಿ ಬಂದ. ಶುಕ್ರಾಚಾರ್ಯರ ವಿದ್ಯೆ ಎಷ್ಟು ವಿಚಿತ್ರ ಇತ್ತು ವಿಚಾರ ಮಾಡಿ. ದೈತ್ಯರಂದ್ರು ಹಿಂಗಾದ್ರೆ ನಡೆಯಂಗಿಲ್ವಾ ಅಂಥೇಳಿ ಮೂರನೇ ಸಲ ಅವನನ್ನು ಕೊಂದು ಶುಕ್ರಾಚಾರ್ಯರು ಕುಡಿಯುವಂತಹ ಒಂದು ದ್ರವದೊಳಗೆ ಅವನನ್ನು ಎಲ್ಲಾ ಸೇರಿಸಿ ಹಾಕಿ ಕಳಿಸ್ಬಿಟ್ರು. ಶುಕ್ರಾಚಾರ್ಯರು ಕುಡಿಯುವಂಥದ್ರೊಳಗೇನೆ ಹಾಕಿ. ಯಾಕಂದ್ರೆ ಈಗ ಅವ ಬರ್ಬೇಕಂದ್ರೆ ಶುಕ್ರಾಚಾರ್ಯ ಹೊಟ್ಟಿ ಹರಿದು ಬರ್ಬೇಕಾಗ್ತದೆ. ಅದನ್ನ ಯಾರು ಹೂ ಅಂತ. ದೇವಯಾನಿ ಬಂದು ನಾವು ಮತ್ತೆ ಸತ್ತಾನ, ನನಗೆ ಅವನು ಬದುಕಿಸ್ಕೊಡ್ರಿ. ಆವಾಗ ಅವ್ರು ಹೇಳಿದ್ರು, ನೋಡು ದೇವಯಾನಿ, ನಾನು ಬದುಕಿಸಬಹುದು ಕರೆ, ಸಮಸ್ಯೆ ಏನದ, ಎಲ್ಲಿದ್ದಾನ ಮೊದಲು ತಿಳ್ಕೊ ಅಂತ. ಎಲ್ಲಿದ್ದಾನ ಗೊತ್ತಾಗ್ವಲ್ತು ಅಂತ. ಎಲ್ಲಿದ್ದೀಯಪ್ಪ ಕಚ ಅಂತಂದಾಗ, ಶನೈರ್ ವಾಕ್ಯಂ ಜಠರೇ ವ್ಯಾಜಹಾರ, ಹೊಟ್ಟಿಯಿಂದ ಶಬ್ದ ಬಂತು, ಪ್ರಸೀದ ಭಗವನ್ಮಹ್ಯಂ ಕಚೋಹಂ ಅಭಿವಾದಯೇ. ಕಚ ಇಲ್ಲಿದ್ದೀನ್ರಿ ಸ್ವಾಮಿ ನಮಸ್ಕಾರ. ಎಲ್ಲಿದ್ದೀಪ? ನಿಮ್ಮ ಹೊಟ್ಟೆಯಾಗಿದ್ದೀನ್ರಿ. ಇನ್ನು ಬರ್ಬೇಕಂತಂದ್ರೆ ನಿಮ್ಮ ಹೊಟ್ಟಿನೇ ಹರಿದು ಬರ್ಬೇಕಾಗ್ತದ, ಏನು ಮಾಡಲಿ? ದೇವಯಾನಿ ಕೇಳಿದ್ರು, ನೋಡಮ್ಮ, ಈಗ ನಿನಗೆ ಕಚ ಬೇಕೋ ನಿನ್ನ ತಂದೆ ಬೇಕೋ ನೀನು ವಿಚಾರ ಮಾಡು. ನೀ ವಿಚಾರ ಮಾಡಿ, ಇನ್ನು ಅವನೇ ಬೇಕು ಅಂತ ಕೂತಿ ಅಂದ್ರೆ ನಾನೇ ಪ್ರಾಣತ್ಯಾಗ ಮಾಡಿ ಹೊರದು ಕೊಡ್ತೀನಿ, ಕರಿತೀನಿ ಅವನನ್ನ. ಇಲ್ಲ ಅಂತಂತಂದ್ರೆ ನೀನು ನನ್ನಿಂದ ಸಂತೃಪ್ತಳಾಗಿದ್ದು ಬಿಡು, ಅವನು ಸತ್ತಾನ ಅಂತ ತಿಳ್ಕೋ. ಆಕಿ ಭಾರಿ ಶಾಣೆ ಇದ್ಲಿಕ್ಕೆ, ಶುಕ್ರಾಚಾರ್ಯ ಮಗಳಕ್ಕೆ ಏನು ಕಡಿಮೆ ಇದ್ದು. ದೇವಯಾನಿ ಅಂದ್ಲು, ಅವನೇ ಬೇಕು ಅಂದ್ಲು. ಹಂಗಂದ್ರೆ ನಾನು ಬೇಡ ಅಂತ ಅಲ್ಲ, ನೀವು ಮೊದಲು ಆ ಮೃತ ಸಂಜೀವಿನಿ ವಿದ್ಯೆ ನನಗೆ ಉಪದೇಶ ಮಾಡ್ರಿ ಅಂದ್ಲಕ್ಕೆ. ಆಕಿ ನನಗೆ ಉಪದೇಶ ಮಾಡ್ರಿ ಮೊದಲು ಅಂದ್ಲು. ಅಲ್ಲಮ್ಮ, ಹೆಣ್ಣಿಗೆ ಉಪದೇಶ ಮಾಡ್ಲಿಕ್ಕೆ ಹಂಗೆ ಡೈರೆಕ್ಟ್ ಆಗಿ ಬರುವುದಿಲ್ಲ. ನಿಮ್ಮ ಹೊಟ್ಟೆಗಿದ್ದನಲ್ಲ ಅವ ಕೇಳಿಸ್ಕೊಳ್ಳಿಗತ್ತಾನೆಲ್ಲ, ಹೇಳ್ರಿ, ಅವನನ್ನೇ ಮುಂದೆ ಕುಡಿಸ್ಕೊಂಡಿದ್ದೆ ಅಂತ ತಿಳ್ಕೊಂಡು ಹೇಳ್ರಿ ಅಂದ್ಲು. ಆಯಿತು ಅಂತ ಹೇಳಿ ಆ ಮೃತ ಸಂಜೀವಿನಿ ವಿದ್ಯೆ ಎಲ್ಲಾ ಮಂತ್ರಗಳನ್ನ ಶುಕ್ರಾಚಾರ್ಯ ಹೇಳಿ 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 ಕಚ ಬಾ ಅಂತಂದ್ರ ಅವರ ಹೊಟ್ಟಿ ಹರದಿಗೆ ಬಂದು ತಾನೀಗ ಆ ವಿದ್ಯೆ ಪಡ್ಕೊಂಡ್ಬಿಟ್ಟಿದ್ದ ಅನ್ನೋದಕ್ಕೆ ಶುಕ್ರಾಚಾರ್ಯರು ಎಬ್ಬಿಸ್ಬಿಟ್ಟ. ಅವರು ಬಂದ್ರು, ಇವರು ಬಂದ್ರು. ದೇವಯಾನಿ ಶಣೆ ಇದ್ವಿ ನೋಡ್ರಿ. ಹಿಂಗಾಗಿ ಕಚನಿಂದ ತನ್ನ ತಂದೆಯನ್ನ ತಾನು ಮತ್ತೆ ಪುನರುಜ್ಜೀವನಗೊಳಿಸಿದ್ಲು. ತನ್ನ ತಂದೆಯಿಂದ ಕಚನನ್ನ ಪುನರುಜ್ಜೀವನಗೊಳಿಸಿ, ಕಚ ನೀನು ನನ್ನನ್ನು ಮದುವೆ ಆಗಬೇಕು, ನನಗೆ ನಿನ್ನ ಮೇಲೆ ಬಹಳ ಪ್ರೀತಿ ಅದ ಅಂತ ಹೇಳಿದಾಗ ಅವನು ಹೇಳ್ತಾನೆ, ನಾವೀಗ ಸಹೋದರರು ಅಂತ ಹೇಳಿದ. ನಾನು ನಿನ್ನನ್ನು ಮದುವೆ ಆಗಬಹುದಾಗಿತ್ತು, ಆದ್ರೆ ನಾನು ನಿನ್ನ ತಂದೆಯ ಉದರದಿಂದ ಬಂದೀನಿ. ನಿನ್ನ ತಂದೆಯಿಂದೇ ನಾನು ಹುಟ್ಟಿ ಬಂದೀನಿ. ನಾನು ಸತ್ತಂತಹ ವ್ಯಕ್ತಿ, ಬೃಹಸ್ಪತ್ಯಾಚಾರ್ಯರ ಮಗ ನಾನು ಹೌದು. ಆದ್ರೆ ಸತ್ತ ವ್ಯಕ್ತಿಯನ್ನ ಒಂದಲ್ಲ ಎರಡಲ್ಲ ಮೂರನೇ ಸರಿ ಹುಟ್ಟಿಸಿದವರು ನಿಮ್ಮ ತಂದೆ. ಆದ್ದರಿಂದ ಅವನು ನನಗೂ ತಂದೆ, ನೀನು ನನಗೆ ತಂಗಿ, ನಾನು ನಿನ್ನ ಪಾಣಿಗ್ರಹಣವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಚ ಸ್ಪಷ್ಟವಾಗಿ ಮಹರ್ಷಿ ತಾನು ಹೇಳಿ ಜೊತೆಗೆ ಹೇಳ್ತಾನೆ, ನಿಮ್ಮ ತಂದೆ ಹೇಳ್ಯಾರ ನನಗೆ ಬ್ರಹ್ಮಚರ್ಯ ವ್ರತದೊಳಗಿರುವಂತ
ನಾನು ಮದುವೆ ಆಗುವುದಿಲ್ಲ. ಒಟ್ಟಾರೆ ಕಾಮವನ್ನು ತಾನು ತಾಳಲಿಲ್ಲ ಕಚ. ಸಿಟ್ಟು ಬಂದ್ಬಿಡ್ತು. ನನ್ನ ಸಲುವಾಗಿ ನೀ 3 ಸಲ ಸತ್ತಾಮ ಎದ್ದು ಬಂದು ನನ್ನ ಕೈ ಹಿಡಿಯುವುದಿಲ್ಲ ಅಂತೀಯ ನೀನು, ನಿನಗ ನಮ್ಮ ತಂದೆ ಹೇಳಿದ ಎಲ್ಲಾ ವಿದ್ಯಾ ಮರೆತು ಹೋಗ್ಲಿ ಅಂತ ದೇವಯಾನಿ ಶಾಪ. ಕಚ ಅಂದ, ನಿಮ್ಮ ತಂದೆ ಹೇಳಿದ ವಿದ್ಯಾ ಮರೆತರು ನನಗೇನು, ನನ್ನ ತಂದೆಯಿಂದ ಸಾಕಷ್ಟು ಜ್ಞಾನ ಬರ್ತದಮ್ಮ, ಆಗ್ಲಿ ನಿನಗೆ ಹಿಂಗೇನೋ ಅನಿಸೇದ, ಆದ್ರೆ ಹೋಗ್ತೀನಿ, ನಿನಗೂ ಒಂದು ಶಾಪ ಕೊಟ್ಟು ಹೋಗ್ತೀನಿ ಅಂತ ಅಂದ ಕಚ. ಏನು? ಎಂದೆಂದಿಗೂ ಬ್ರಾಹ್ಮಣ ನಿನ್ನ ಪತಿ ಆಗುವುದು ಬೇಡ ಅಂತ ಶಾಪ ಕೊಟ್ಟು ಹೋಗ್ಬಿಟ್ಟು. ಆವಾಗ ಇದೆಲ್ಲ ಕಥಿ ದೇವಯಾನಿ ಯಯಾತಿಗೆ ಹೇಳಿ, ನಾನು ಬ್ರಾಹ್ಮಣ ಕನ್ಯೆ ಆದರೂ ಕೂಡ ನೀನು ನನ್ನನ್ನು ಕೈ ಹಿಡಿಯೋದು ಅನಿವಾರ್ಯದ, ಯಾಕಂದ್ರೆ ಕಚನ ಶಾಪ ಆದ ನನಗೆ ನನ್ನನ್ನು ಒಬ್ಬ ಕ್ಷತ್ರಿಯನೇ ಮದುವೆ ಆಗಬೇಕು ಅಂತ, ಅದಕ್ಕೆ ನೀನೇ ನನ್ನ ಪತಿಯಾಗಪ್ಪ ಅಂತ ದೇವಯಾನಿ ಯಯಾತಿಗೆ ಬೇಡಿಕೊಂಡಾಗ ಯಯಾತಿ ತಾನವಳನ್ನು ಗ್ರಹಣ ಮಾಡ್ತಾ ಇದ್ದಾನೆ. ಆಗಲಿ ಅಂತ. ಇದು ಭಗವಂತನ ವಿಚಿತ್ರವಾದಂತಹ ಮಹಿಮಾ ಅಂತ. ಆವಾಗ ಶುಕ್ರಾಚಾರ್ಯರಿಗೆ ಹೋಗಿ ಕೇಳಿದರೆ ಅವರೂ ಕೂಡ ಹೌದು ಹೀಗಾಗಿದ್ದು ನಿಜ, ಅವಶ್ಯವಾಗಿ ನೀನು ಅವಳನ್ನು ಸ್ವೀಕಾರ ಮಾಡು ಅಂತ ಹೇಳ್ತಾರೆ. ಆದರೆ ವೃಷಪರ್ವ ಅಂತಿದ್ನಲ್ಲ ರಾಕ್ಷಸ, ಅವ ಬಂದು ಶುಕ್ರಾಚಾರ್ಯರಿಗೆ ಮನಸ್ಸು ಪ್ರಸನ್ನಗೊಳಿಸ್ಲಿಕ್ಕೆ ಅಂತ ಅವನು ಹೇಳಿರ್ತಾನೆ, ನನ್ನ ಮಗಳು ಶರ್ಮಿಷ್ಠೆ ತಪ್ಪು ಮಾಡ್ಯಾಳ, ಬಾವಿ ಒಳಗ ಒಗದು ಬಂದ್ಬಿಟ್ಟಾಳ ನಿಮ್ಮ ಮಗಳನ್ನ, ಆದ್ರೆ ಅವಳಿನ ಮ್ಯಾಲ ನಾ ಹೇಳೀನಿ, ಅವಳಿಗೆಲ್ಲ ತಿಳಿಸಿ ಹೇಳೀನಿ, ಅವಳೆಲ್ಲ ಅವಳ ಸೇವಾ ಮಾಡ್ಕೋತಾ ಇರ್ತಾಳೆ, ಆಕಿ ಎಲ್ಲಿ ಹೋದ್ರೂ ಅಲ್ಲೇ ಶರ್ಮಿಷ್ಠಾಳನ್ನು ಕಳಿಸ್ರಿ ಅಂತ ಹೇಳಿರ್ತಾನೆ. ಆಗ್ಲಿ ಅಂತ ದೇವಯಾನಿ ಜೊತೆಗೆ ಈ ಶರ್ಮಿಷ್ಠಾನು ಮತ್ತು ದಾಸಿಯಾಗಿ ಯಯಾತಿಯ ಆಸ್ಥಾನದಾಗ ಬಂದು ಕೂತ್ಬಿಟ್ರು. ಶರ್ಮಿಷ್ಠ ನೋಡ್ಲಿಕ್ಕೆ ಬಹಳ ಸುಂದರ ಇದೆ. ದೇವಯಾನಿ ಜೊತೆಗೆ ಶರ್ಮಿಷ್ಠಾಳನ್ನು ಮದುವೆ ಆಗ್ಬಿಟ್ಟ ಯಯಾತಿ. ಇಬ್ರು ಜಗಳಾಡಿ ಭಾಮ್ಯಾಗ ಒಗದು ಬೀಳುವಷ್ಟರ ಮಟ್ಟಿಗೆ ಜಗಳಾಡಿದವ್ರು ಈಗ ಇಬ್ರು ಒಬ್ರಿಗೊಬ್ರು ಸವತಿಯಾಗಿ ಕೂತ್ಬಿಟ್ರು. ದೇವಯಾನಿ ಮತ್ತು ಶರ್ಮಿಷ್ಠ ಇಬ್ರು ಕೂಡ ಯಯಾತಿಯ ಹೆಂಡಂದ್ರ. ಆ ಇಬ್ಬರಲ್ಲಿ ಏನೇ ನೋಡ್ರಿ, ಇವಳು ಮತ್ತೆ ಅವಳ ಸೇವೆಯನ್ನು ಬಹಳ ಚೆನ್ನಾಗಿ ಮಾಡ್ತಾಳೆ ಶರ್ಮಿಷ್ಠ. ಅವಳಿಗೆ ಪೂರ್ಣ ಬುದ್ಧಿ ಬಂದಿರ್ತದೆ, ಅವಳಿಗೆ ಏನೂ ದ್ವೇಷ ಉಳಿದಿರೋದಿಲ್ಲ, ಒಳ್ಳೆ ಸೇವೆಯನ್ನೇ ಮಾಡ್ತಾಳೆ. ಆದರೆ ಅವಳು ರಾಜನನ್ನ ತಾನು, ಶುಕ್ರಾಚಾರ್ಯ ಹೇಳಿರ್ತಾರೆ, ಒಟ್ಟಾರೆ ಶರ್ಮಿಷ್ಠೆಯ ಮೇಲೆ ನಿನಗೆ ಏನೂ ಕೂಡ ಭಾವನಾ ಬರಬಾರದು ಅಂತ. ಆದರೆ ಒಂದು ಪ್ರಸಂಗದೊಳಗೆ ಅವನಿಗೂ ಕೂಡ ಒಂದು ವಿಲೋಕ್ಯ ಔಷನಸೀಂ ರಾಜ್ಞೀಂ ಶರ್ಮಿಷ್ಠ ಸುಪ್ರಜಾಂಕ್ವಚಿತ, ಅಲ್ಲಿ ಪ್ರಜೆ ಇಲ್ಲದದ್ದನ್ನು ನೋಡಿ ತಾನೇ ನರ್ಮದಲ್ಲಿ ಹೇಳಿದಂಥ ಮಾತು ಅದೇ ಸತ್ಯವಾಗಿ ತಾನು ಅವನನ್ನು ಮದುವೆಯಾಗಿ ಬಂದಿರ್ತಾಳೆ. ಹಾಗಾಗಿ ಇಬ್ಬರಲ್ಲೂ ಕೂಡ ದೇವಯಾನಿಯಲ್ಲಿ ಯಯಾತಿಯಲ್ಲಿ ಹುಟ್ಟಿದಂತಹ ಮೊದಲನೇ ವ್ಯಕ್ತಿಯೇ ಯದು. ಆ ಯದುವಿನಿಂದ ಮುಂದೆ ಯದುವಂಶ, ಯಾದವರು, ಕೃಷ್ಣ ಪರಮಾತ್ಮನ ಜನನ ಆಗುವಂತಹ ಕಥೆ ಅಲ್ಲಿ ಯದು ಹುಟ್ಟಿದ್ದು ಈ ದೇವಯಾನಿಯಲ್ಲಿ. ಯಯಾತಿಯ ಮಗ ಯದು ಮತ್ತು ತುರ್ವಸು ಅಂತ ಇಬ್ಬರು ದೇವಯಾನಿಯಲ್ಲಿ ಹುಟ್ಟುತ್ತಾರೆ. ಶರ್ಮಿಷ್ಠೆಯಲ್ಲಿ ದೃಶ್ಯು, ಅನು, ಪೂರು ಅನ್ನುವಂತಹ 3 ಜನ ಮಕ್ಕಳು, ಶರ್ಮಿಷ್ಠೆಯಲ್ಲಿ ಹೀಗೆ 5 ಜನ ಮಕ್ಕಳು ಅಲ್ಲಿ ಹುಟ್ಟುತ್ತಾ ಇದ್ದಾರೆ. ಶುಕ್ರಾಚಾರ್ಯರಿಗೆ ಭಾರೀ ಸಿಟ್ಟು ಬಂದ್ಬಿಡ್ತು. ಶರ್ಮಿಷ್ಠನ್ ಜೊತೆಗೆ ಇರಬೇಡ ಅಂತ ನಾನು ಹೇಳಿ ಕಳಿಸಿದ್ದೆ ನಿನಗ, ಅವಳನ್ನೇ ನೀ ಮದುವೆಯಾಗಿ ಆದಿ, ನಿನಗ ಭೋಗನೇ ಮಾಡ್ಲಾರ್ದಂಥ ಮುಪ್ಪು ಬಂದು ಹೋಗ್ಲಿ ಅಂತ ಶಾಪ್ ಕೊಟ್ಬಿಟ್ರು. ತನ್ನ ಹಳೆಯಾಗೆ ಶಾಪ್ ಕೊಟ್ಬಿಟ್ರು ಶುಕ್ರಾಚಾರ್ಯ, ಮುಪ್ಪು ಬರಲಿ ನಿನಗ, ಜರ ಮಂದ ವಿರೂಪಕಾರಿಣಿ ನೃಣಾಂ. ವಿರೂಪಕಾರಿಣಿ ಜರ, ಮುಪ್ಪು ಬಹಳ ಕೆಟ್ಟವು. ಬುದ್ಧ, ಗೌತಮ ಬುದ್ಧ ಅಂತ ನಾವು ಕೇಳ್ತೇವಲ್ಲ, ಸಿದ್ಧಾರ್ಥನಾಗಿದ್ದಾಗ ಬುದ್ಧ ಚರಿತೆಯಲ್ಲಿ ಒಂದು ಶ್ಲೋಕ ಬರ್ತದೆ. ತಾನು ಒಟ್ಟಾರೆ ಅವನಿಗೆ ಹೊರಗಿನ ಲೋಕವನ್ನೇ ತೋರಿಸಿರೋದಿಲ್ಲ ರಾಜ. ಹೊರಗೆ ಒಂದ್ಸಲ ಹೋದಾಗ ಯಾವ ಒಬ್ಬ ಹಿಂಗೆ ಬಾಗಿ ಕೈಯಾಗ ಕೋಲ್ ಹಿಡಿದು ಹಲ್ಲು ಬಿದ್ದು ಮುಖ ಎಲ್ಲ ಮುದಡಿ ಬಿಳಿ ಕೂದಲಾಗಿ ಒಲಿಪಲಿತನಾಗಿ ತಾನು ನಡೀತಾ ಇರೋದನ್ನು ನೋಡ್ತಾನೆ. ಇವನನ್ನು ಎಂದೂ ಇಂಥವ್ ಯಾವ ನಾನು ನೋಡೇ ಇಲ್ಲಲ್ಲ ಇವನನ್ನ ಅಂತ. ಅವಾಗ ಅಲ್ಲಿದ್ದಂಥವರು ಸಿದ್ಧಾರ್ಥನಿಗೆ ಹೇಳ್ತಾರಂತ್ರಿ, ರೂಪಸ್ಯ ಹಂತ್ರಿ ವ್ಯಸನಂ ಬಲಸ್ಯ ಶೋಕಸ್ಯ ಯೋನಿಹಿ ನಿಧನಂ ರತೀನಾಂ ನಾಶಸ್ಮೃತೀನಾಂ ರಿಪುರಿಂದ್ರಿಯಾಣಾಂ ಏಷಾ ಜರಾ ನಾಮ ಯಯೈಷ ಭಗ್ನಃ ಅಂತ ಬುದ್ಧ ಚರಿತೆಯಲ್ಲಿ ಬರ್ತಕ್ಕಂಥ ಶ್ಲೋಕ ಇದೆ. ರೂಪಸ್ಯ ಹಂತ್ರಿ, ಜರ ಮುಪ್ಪು ಎಂಥದ್ದು ಅಂದ್ರೆ ಮೊದಲು ರೂಪವನ್ನು ಕಿತ್ಕೊಳ್ತದೆ. 10 ವರ್ಷದಿಂದ ಎಷ್ಟು ಚಂದಿದ್ರಿ ಆಚಾರ ಅಂದ್ರೆ ಈಗೇನಿಲ್ಲ ಅಂತ ಅರ್ಥ, ಮುಗದದ ಅಂತ. ರೂಪಸ್ಯ ಹಂತ್ರಿ ವ್ಯಸನಂ ಬಲಸ್ಯ, ಬಲ ಕಿತ್ತಿ ಆಗ್ತದೆ. ಏನು ಬೇಕಾದ ಗುಡ್ಡ ಕಡಿದಿಡುವಂಥ ಬಲ ಇರ್ತದೆ, ಈಗ ಒಂದು ಕೊಡ ಎತ್ತಲಿಕ್ಕೆ ಆಗ್ಲಾರ್ದಂಗೆ ಆಗ್ತದೆ. ಶೋಕಸ್ಯ ಯೋನಿಹಿ, ಬೇಕಾದಷ್ಟು ದುಃಖಗಳು ಒಮ್ಮೆ ಬರ್ಲಿಕ್ಕೆ ಒಂದೇ ಕಾರಣ, ಜರ ಮುಪ್ಪು. ನಿಧನಂ ರತೀನಾಂ, ಎಲ್ಲ ಕಾಮನು ತಾನಾಗಿ ಹೋಗ್ತದೆ, ಏನೇನೇನೇನೋ ಉಳಿಯಂಗಿಲ್ಲ ಇಚ್ಛ.
ನಾಶ ಸ್ಮೃತೀನಾಂ. ಎಲ್ಲೋ ನಿಮ್ಮನ್ನು ನೋಡೀನಿ ಇಷ್ಟೇ ಅನ್ಕೋತ ಕೊಡುದು, ಎಲ್ಲಂತ ಗೊತ್ತೇ ಆಗೋದಿಲ್ಲ ಕಡೆ ತನಕ, ಸ್ಮೃತಿ ನಾಶ ಆಗಿ ಹೋಗ್ಬಿಟ್ಟಿರ್ತದೆ. ರಿಪುರ್ ಇಂದ್ರಿಯಾಣ, ಇಂದ್ರಿಯಗಳಿಗೆ ಶತ್ರುವಾಗಿ ಒಂದೊಂದು ಕಡೆಗೆ ನೋವು, ಕಣ್ಣಲ್ಲಿ ನೋವು, ಕಿವಿಯಲ್ಲಿ ನೋವು ಅನ್ಕೋತ ಒಂದೊಂದೇ ಹೋಗಿಸುವಂತಹ ಈ ಜರ ಅನ್ನವಳು ಇವನ್ ಮದುವೆ ಆಗ್ಯಾಳ ಅಂತ ಆ ವ್ಯಕ್ತಿಯನ್ನು ನೋಡಿ ಸಿದ್ಧಾರ್ಥನಿಗೆ ಅಲ್ಲಿ ಮಂತ್ರಿಗಳು ಹೇಳಿದ್ರು ಅಂತ. ಅಂದ್ರೆ ಜರ ಅನ್ನೋದೊಂದು ಬಂತು ಅಂದ್ರೆ ಇವ ಭಗ್ನಾಗಿ ಹೋಗ್ತಾನ ವ್ಯಕ್ತಿ, ಇವನದು ಪ್ರಾಣ ಬಹಳ ದಿವಸ ಉಳಿಯುವುದಿಲ್ಲ ಅಂತ ಅರ್ಥದಲ್ಲಿದ್ದದ್ದು. ಹಾಗಾಗಿ ಅಂಥ ಘೋರ ಜರ ನಿನಗೆ ಬಂದು ಬಡ್ಕೊಳ್ಳಿ ಅಂತ ಅಳಿಯನಿಗೆ ಶಾಪ ಕೊಟ್ರು ಶುಕ್ರಾಚಾರ್ಯ. ಅವ ಬಂದು ಕಾಲು ಹಿಡಿದ, ಸ್ವಾಮಿ ಹಂಗೆ ಮಾಡಬೇಡ್ರಿ, ನಿಮ್ಮ ಮಗಳು ಹೆಂಗೆ ಆರಾಮಿರ್ಬೇಕು, ನಾ ವಯಸ್ಸಾದವ ಆದೆ ಅಂದ್ರೆ ಅಂತ ನಾವು. ಹೌದಲ್ಲೋ, ಮೊದಲೇ ಹೇಳಬಾರ್ದೇ, ನೀವೇ ಕನ್ಯಾದಾನ ಮಾಡಿ ಕೊಟ್ಟಿರಿ, ದೀಪಾವಳಿ ಹಳೆತನ ಮಾಡಿರಿ, ಈಗ ಹಿಂಗಂದ್ರೆ ಹೆಂಗ ಅಂತ. ಅದಕ್ಕೆ ಇಲ್ಲ, ಒಂದು ಕೆಲಸ ಮಾಡೋಣ, ನಿನ್ನ ಮುಪ್ಪನ್ನ ಯಾರಾದರೂ ಸ್ವೀಕಾರ ಮಾಡಿದ್ರೆ ನಿನ್ನ ಮುಪ್ಪು ಅವ್ರಿಗೆ ಹೋಗ್ತದ, ಅವ್ರ ತಾರುಣ್ಯ ನಿನಗೆ ಬರ್ತದ ಅಂತ ಹೇಳಿದ್ರು. ಈಗ ಯಾರಿಗಾರೆ ಹೋಗಿ ನಿಮ್ಮ ತಾರುಣ್ಯ ಕೊಡ್ರಿ ಅಂತ ಹೆಂಗೆ ಕೇಳುದ್ರಿ? ಒಂದು ಬ್ಲಡ್ ಕೊಡ್ರಿ ಅಂತ ಕೇಳಬಹುದು, ಒಂದು ಏನೋ ಬೇರೆ ಕೇಳಲಿಕ್ಕೆ ಒಂದು ಅನ್ನ ಕೊಡ್ರಿ ಅಂತ ಕೇಳ್ಬೋದು, ವಿದ್ಯೆ ಕೊಡ್ರಿ. ನಿಮ್ಮ ತಾರುಣ್ಯ ನನಗೆ ಕೊಟ್ಟು ನನ್ನ ಮುಪ್ಪು ನೀವು ತಗೋತೀರಾ ಅಂತಂದ್ರೆ ಯಾಕೆ ಹೋ ಅಂತಾನು? ಯಾರು ಅಲ್ಲೇ ಅಂತಲಿಗತ್ತು. ಯದುವಿಗೆ ಹೋಗಿ ಮೊದಲು ಕೇಳಿಬಿಟ್ಟ, ಯದು ನೀನು ತಗೊಳ್ತೀಯ ಅಲ್ಲೇ ಅಂತಂದ. ತುರುಬಸವಿಗೆ ಹೋದ, ಇಲ್ಲ. ಅನುವಿಗೆ ಹೋದ, ಇಲ್ಲ. ತನ್ನ 5 ಜನ ಮಕ್ಕಳಲ್ಲಿ ಎಲ್ಲಕ್ಕಿಂತ ಚಿಕ್ಕವ ಪೂರು. ಆ ಪೂರ್ವಿಗೆ ಹೋಗಿ ಯಾತಿ ಕೇಳ್ತಾನೆ, ನಿನ್ನ ತಾರುಣ್ಯವನ್ನು ನನಗೆ ಕೊಟ್ಟು ನನ್ನ ಮುಪ್ಪನ್ನು ನೀನು ತಗೊಳ್ತೀಯ ಅಂದಾಗ ಪೂರು ಹೇಳಿದ, ಕೋನು ಲೋಕೆ ಮನುಷ್ಯೇಂದ್ರ ಪಿತುರಾತ್ಮಕೃತ ಪುಮಾನ್ ಪ್ರತಿಹರ್ತುಂ ಕ್ಷಮೋ ಯಸ್ಯ ಪ್ರಸಾದಾದ್ವಿಂದತೆ ಪರಂ. ತಂದೆಯ ಮಾತನ್ನ ಕೇಳದ ಮಗ ಇದ್ದೇನು ಉಪಯೋಗ? ನೀನು ನನಗೆ ಜನ್ಮ ನೀಡಿದಂತಹ ತಂದೆ, ನನಗೆ ಸಾಧನೆ ಮಾಡಲಿಕ್ಕೆ ದೇಹವನ್ನು ಕೊಟ್ಟಂಥವ. ಹಾಗಾಗಿ ನೀನು ಏನನ್ನ ಹೇಳಿದರೂ ನಾನು ಮಾಡಿದರೆ ನನಗೆ ಒಳ್ಳೇದಾಗ್ತದೆ. ಅವ ಹೇಳ್ತಾನೆ, ಉತ್ತಮ ಚಿಂತಿತಂ ಕುರ್ಯಾತ್. ಉತ್ತಮ ಮಗ ಯಾರು? ಇಚ್ಛಾ ಬಂದದಂದ ಮೇಲೆ ಮಾಡ್ಬಿಡ, ಹೇಳಿಸ್ಕೊಂಡಲ್ಲ, ಹೇಳಲಾರ್ದೇನು ಅವ್ರ ಇಚ್ಛಾ ತಿಳ್ಕೊಂಡು ಮಾಡವ ಉತ್ತಮ ಮಗ. ಪ್ರೋಕ್ತಕಾರೀತು ಮಧ್ಯಮ, ಹೇಳಿದ ಮ್ಯಾಲ್ ಮಾಡಾವ ಮಧ್ಯಮ ಮಗ ಅಂತವ, ಹೇಳಿದ ಮ್ಯಾಲ್ ಮಾಡಾವ. ಇನ್ನು ಅಧಮೋ ಅಶ್ರದ್ಧಯ ಕುರ್ಯಾತ್. ಅಧಮ ಯಾರು? ಹೇಳಿದ್ದನ್ನ ಇಚ್ಛಾ ಇರ್ಲಾರ್ದೇ ಮಾಡಾವ, ಅವ ಅಧಮ. ಮಾಡ್ಲಾರ್ದವ ಅಂತ ಅಲ್ಲಿಲ್ಲ ಭಾಗವತ. ಯಾಕ? ಅಕರ್ತ ಉಚ್ಚರಿತಂ ಪಿತುಹು ಅಂತ. ಮಾಡ್ಲಾರ್ದವ ಮಗಾನೇ ಅಲ್ಲ ಅಂತ ಹೇಳ್ತದೆ ಭಾಗವತ. ಮಾಡ್ಲಾರ್ದವ ಮಗಾನೇ ಅಲ್ಲ. ಹೇಳಿದ್ದನ್ನ ಸ್ವಲ್ಪ ಬ್ಯಾಸರ ಮಾಡ್ಕೊಂಡು ಮಾಡಾವ ಅಧಮ ಮಗ, ಹೇಳಿದ್ದನ್ನು ಪಾಪ ಶ್ರದ್ಧಾದಿಂದ ಮಾಡಾವ ಮಧ್ಯಮ ಮಗ. ಹೇಳಲಾರ್ದೇನೆ ಮಾಡುವಂಥವ ಉತ್ತಮ ಅಂತ ಮಗ ಅಂತ ಕರೆಸ್ಕೊಳ್ತಾನೆ. ಹಾಗಾಗಿ ನಾನು ಉತ್ತಮನಾಗಬೇಕಪ್ಪ ಮಗ ಅಂತನ್ನುವಂತಹ ಕರ್ತವ್ಯವನ್ನು ನಾನು ಮಾಡಬೇಕು. ಅವಶ್ಯವಾಗಿ ನಿನ್ನ ಮುಪ್ಪನ್ನು ನಾನು ಸ್ವೀಕಾರ ಮಾಡಿ ನನ್ನ ತಾರುಣ್ಯವನ್ನು ನಿನಗೆ ಕೊಡುತ್ತೇನೆ ಅಂತ. ಅಲ್ಲ, ನೀವೇನು ದೊಡ್ಡ ಯದು ಮಹಾರಾಜ, ಭಾರಿ ದೊಡ್ಡವ, ಏನು ಕೃಷ್ಣನ ಒಂದು ಜನನ ವಂಶದೊಳಗೆ ಆಗ್ತದಂತ ಬೇಕಾದಷ್ಟು ಯದು ಮಹಾರಾಜನ ಕಥೆ ಹೇಳ್ತೀರಿ, ಅವ ಯಾಕ್ರಿ ತಗೊಳ್ಳಿಲ್ಲ ಮತ್ತ ಅಂತ ಶ್ರೀಮದಾಚಾರ್ಯ ಸೂಕ್ಷ್ಮವಾಗಿ ಒಂದು ತತ್ವವನ್ನು ಹೇಳ್ತಾರೆ. ಯದು ಮಹಾರಾಜ ಸ್ವೀಕಾರ ಮಾಡಲಾರ್ದಕ್ಕೆ ಕಾರಣ, ನನ್ನ ತಾರುಣ್ಯದಿಂದ ಇವನು ನನ್ನ ತಾಯಿಯ ಭೋಗ ಮಾಡ್ತಾನೆ, ಆ ಪಾಪ ನನಗೆ ಬರ್ತದೆ ಅನ್ನುವಂತಹ ಪ್ರಜ್ಞಾದಿಂದ ಯದು ತಾನು ಸ್ವೀಕಾರ ಮಾಡಲಿಲ್ಲ ಅಂತ ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಅದನ್ನು ತಿಳಿಸ್ತಾರೆ. ಇರಲಿ, ಅಂತೂ ಪೂರು ತಾನು ಅದನ್ನು ಸ್ವೀಕಾರ ಮಾಡಿದ್ದಾನೆ. ಅವನಿಗೆ ಜರ ಬಂದುಬಿಡ್ತು, ಅವನು ಪೂರ್ಣ ಮುಪ್ಪಾಗಿ ಹೋದ. ಈತ ಮಾತ್ರ ಭಾರೀ ತರುಣನಾಗಿ ಏವಂ ವರ್ಷ ಸಹಸ್ರಾಣಿ ಮನಃಷ್ಟೈ ಮನಸ್ಸುಖಂ, ಮನಸ್ಸಿಗೆ ಬಂದಂಗ 1000 ವರ್ಷ ಯೌವನದಿಂದ ತಾನು ತನ್ನ ತಾರುಣ್ಯದಿಂದ ಆತ ರಾಜ್ಯವನ್ನು ಆಳ್ತಾ ಇದ್ದಾನೆ. ಮತ್ತು 1000 ವರ್ಷ ಆದ್ಮೇಲೆ ಮತ್ತದು ಮುಪ್ಪು ಬರುವುದೇ ಅಲ್ರಿ, ಎಷ್ಟು ದಿವಸ ಅಂತ ಇರ್ತದೆ ಅದು? 1000 ವರ್ಷ. ಅವಾಗಂತೂ ಸರಳಾಗಿ 1000 ವರ್ಷ ತಾರುಣ್ಯದೊಳಗೆ ಇರ್ತಿದ್ರು. ಅದು ಆದ್ಮೇಲೆ ಮುಪ್ಪು ಬಂತದು. ಬಂದಾಗ ದೇವಯಾನಿ ಕೂಡ್ಸ್ಕೊಂಡು ಹೇಳ್ತಾನಂತ, ನಿಮ್ಮೊಂದು ಕಥೆ ಹೇಳ್ತೇನೆ ಕೇಳು ಅಂತ. ದೇವಯಾನಿ, ಒಂದು ಆಡಿತ್ತು, ಆಡು ಬಸ್ತ, ಗಂಡು ಕುರಿ ಇರ್ತದಲ್ಲ ಆಡು. ಆ ಆಡು ಒಂದು ಬಾವಿ ಒಳಗ ಒಂದು ಕುರಿ ಬಿದ್ದದ್ದನ್ನು ನೋಡ್ತು. ಆ ಕುರಿ ಬಿದ್ದದ್ದನ್ನು ನೋಡಿ ಪಾಪ ಎಷ್ಟು ಒದ್ದಾಡ್ಲಿಕ್ಕತ್ತದ ಈ ಕುರಿ ಅಂತ ತನ್ನ ಕೋಡಿನಿಂದ ಅದನ್ನು ಹೆಂಗೋ ಮಾಡಿ ಎಬ್ಬಿಸಿ ಹೊರಗೆ ತಂತು. ಆವಾಗ ಆ ಕುರಿ ಹೇಳ್ತು, ನನ್ನನ್ನು ನೀವು ಉಳಿಸಿ ಅಂತಂದ್ಮೇಲೆ ನನ್ನೇ ಮದುವೆ ಆಗು ಅಂತ ಹೇಳಿ ಆ ಕುರಿಯನ್ನು ಮದುವೆ ಆಯ್ತು. ಆ ಕುರಿ ತಾನು ಮದುವೆ ಆಗುವುದಲ್ದೇನೆ ತನ್ನ ಎಷ್ಟೋ ಜೊತೆಗಿದ್ದ ಕುರಿಗಳನ್ನೆಲ್ಲ ಕರ್ಕೊಂಡ್ಬಂದ್ಬಿಡ್ತು. ಆ ಕುರಿಗಳೆಲ್ಲವನ್ನ ಈ ಆಡು ಪಾಪ ತಾನೇ ನೋಡ್ಕೊಳ್ಳಿಗತ್ತಾಗ ಆಡಿಗೆ ವಯಸ್ಸಾಯಿತು. ಈ ಕುರಿಗಳು ಮಾತ್ರ ನಮಗಿನ್ನೂ ಒಳ್ಳೆ ರೂಪಲಾವಣ್ಯ ಅದ ಅಂತ ಹೇಳ್ತಾ ಇದ್ದು. ಆವಾಗ ಎಲ್ಲ ಕುರಿಗಳ ಜೊತೆಗೆ ಈ ಆಡಿರೋದನ್ನು ನೋಡಿ ಆ ಕುರಿ ಯಾವುದು ಕೆಳಗೆ ಬಿದ್ದಿತ್ತು ಅದು ಹೋಗಿ ತನ್ನ ಸ್ವಾಮಿಗೆ ಹೇಳ್ತು. ಸ್ವಾಮಿಗೆ ನೋಡಿ ಅವ ಎಲ್ಲ ಕುರಿಗಳ ಜೊತೆಗೆ ಇರ್ತಾನೆ ಅಂತ ಹೇಳ್ತು. ಆವಾಗ ಅವ ಶಾಪ ಕೊಟ್ಟ. ಆವಾಗ ಮತ್ತೆ ಈ ಕುರಿ
ತಾನಿಲ್ಲಿಲ್ಲ, ನನ್ನ ಗಂಡಿದ್ದಾನ, ಹಂಗ್ಯಾಕೆ ಮಾಡ್ತಿ ಅಂತಂದಾಗ ಅದರಿಂದ ಪಾರ ಮಾಡಿದ. ಆದ್ರೆ ಆ ಕುರಿಗೂ ಈಗ ವಯಸ್ಸಾತು, ಈ ಆಡಿಗೂ ವಯಸ್ಸಾತು ಅಂತ ತಂದೆ ಕತೆ ಹೇಳಲಿಕತ್ತಿದ್ದವ. ದೇವಯಾನಿನ ಮುಂದೆ ಕೂಡಿಸ್ಕೊಂಡು, ಯಾವ ಆಡು ಬೇರೆ ಅಲ್ಲ, ಯಾವ ಕುರಿ ಬೇರೆ ಅಲ್ಲ, ತಾನೇ ಆಡು, ಅಕಿನೇ ಕುರಿ, ನೀನೇ ಭಾಮ್ಯಾಗ ಬಿದ್ದಿದ್ದಿ, ನಿನ್ನ ನಾನೇ ರಕ್ಷಣೆ ಮಾಡಿದ್ದೆ, ನನ್ನ ಜೊತೆಗೆ ಎಷ್ಟು ದಾಸಿಯರು ಬಂದರು, ಈಗರೇ ನಾನು ಮುಪ್ಪಿಗೆ ಬಂದು ನಾನು ವಾನಪ್ರಸ್ಥಕ್ಕೆ ಹೋಗಬೇಕು ಅಂದ್ರೆ ಮತ್ತೂ ನೀನು ಇನ್ನೂ ಕೂಡ ಇದೇ ಇಚ್ಛೆಯನ್ನೇ ಪಡ್ತಾ ಇದ್ದಿ, ಇನ್ನೂ ಸಂಸಾರದೊಳಗಿದ್ದು ಭೋಗ ಮಾಡಬೇಕು ಅಂತೆ ನೀನು ವಿಚಾರ ಮಾಡ್ತಾ ಇದ್ದೀಯಾ, ಹಾಗಾದ್ರೆ ಈ ಕುರಿನೂ ಮುಂದೆ ಸಾಯ್ತದ, ಈ ಆಡೂ ಸಾಯ್ತದ ಅಂತಂದ. ಅವಳಿಗೆಲ್ಲ ಪಾಪ ಗೊತ್ತಾಯಿತು. ಆಗ ಅವಳಂದ್ಲು, ಮೋಹಿತಸ್ತವ ಮಾಯೆಯ, ನಿನ್ನ ಮಾಯೆಯಿಂದ ಈ ಹೇಳ್ತಾನೆ ಯಯಾತಿ, ಸ್ತ್ರೀ ಮೋಹದೊಳಗೆ ನಾನು ಇಡಿಯಾದಂತಹ ನನ್ನ ಜೀವನವನ್ನು ಭೋಗದೊಳಗೆ ನಾನು ಕಳೆದು ಬಿಟ್ಟೆ. ನಜಾತು ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷ ಕೃಷ್ಣವರ್ತ್ಮೇವ ಭೂಯ ಏವ ಅಭಿವರ್ಧತೆ. ಹೇಳ್ತಾನೆ ನೋಡ್ರಿ ಯಯಾತಿಯ ಒಂದು ಉದ್ಗಾರ. ಕಾಮ, ನೀವು ಎಷ್ಟು ಉಪಭೋಗ ಮಾಡಿದರೂ ಸಾಕು ಅನ್ನುವಂಥದ್ದನ್ನು ಸರ್ವಥಾ ಅದರ ಬಾಯಿಯಿಂದ ಮನಸ್ಸಿನಿಂದ ಅದು ಬರುವುದಿಲ್ಲ. ಹವಿಷ ಕೃಷ್ಣವರ್ತ್ಮೇವ, ಅಗ್ನಿಗೆ ತುಪ್ಪ ಹಾಕೋತ ಹೋದಂಗೆ ಇನ್ನಿಷ್ಟು ಉರಿತದ. ಹಂಗೆ ನೀವು ಮನಸ್ಸು ಕೇಳಿದ್ದನ್ನು ಕೊಟ್ಕೋತ ಹೋದಂಗೆ ಅದು ಇನ್ನಷ್ಟು ಕೇಳ್ತದ ಹೊರತು ಸಾಕು ಅನ್ನೋದು ಅದರಿಂದ ಬರಲಿಕ್ಕೇ ಸಾಧ್ಯ ಇಲ್ಲ. ತೃತೀಯ ಸ್ಕಂದದೊಳಗೆ ಒಂದು ಹೆಣ್ಣು ಈ ಮಾತು ಹೇಳಿದ್ದು ಕೇಳ್ತೀರಿ, ದೇವಹೂತಿ ನಿರ್ವಿಣ್ಣ ನಿತರಾಂ ಭೂಮನ್ ಅಸದ್ ಇಂದ್ರಿಯ ತರ್ಪಣಾತ್ ಅಂತ. ನವಮ ಸ್ಕಂದದೊಳಗೆ ಒಬ್ಬ ಪುರುಷ ಯಯಾತಿ ಈ ಮಾತು ಹೇಳ್ತಾನೆ, ನಜಾತು ಕಾಮಾನ ಭೋಗೇನ ಶಾಮ್ಯತಿ. ಒಬ್ಬ ಪುರುಷನೂ ಈ ಮಾತು ಹೇಳಿದ್ದಿದೆ, ಒಬ್ಬ ಸ್ತ್ರೀಯೂ ಈ ಭಾಗವತದಲ್ಲಿ ಮಾತು ಹೇಳಿದ್ದಿದೆ. ಮನಸ್ಸಿಗೆ ಬೇಕಾದ್ದನ್ನು ನೀವು ಒದಗಿಸ್ತಾ ಹೋದ್ರಿ ಅಂತಂದ್ರೆ ಅದು ಸಾಕು ಅಂತ ತಾನಾಗಿ ಎಂದಿಗೂ ಅನ್ನೋದಿಲ್ಲ. ನೀವೇ ನಿಮ್ಮ ವೈರಾಗ್ಯದ ನೀರನ್ನ ಹಾಕಿ ಆ ಬೆಂಕಿಯನ್ನ ನಂದಿಸಿ ನೀವು ಆ ಭೋಗದಿಂದ ಹೊರಗೆ ಬರೋದು, ವೈರಾಗ್ಯವನ್ನು ತಾಳೋದಿರ್ತದೆ. ಹಾಗಾಗಿ ಅದನ್ನು ನೀನು ಮಾಡಬೇಕು ಅಂತ ದೇವಯಾನಿಗೂ ತಾನು ಹೇಳಿ, ಸಾಕಪ್ಪ, ಪುರುಗೆ ಹೋಗಿ ಕೇಳಿದ, ಅಪ್ಪ ನನ್ನ ತಾರುಣ್ಯ ಇನ್ನೊಮ್ಮೆ ನಿನಗೆ ಕೊಡ್ಲಿಕ್ಕೆ ನನಗೇ ಇಲ್ಲ ಅಂತಂದ. ಬೇಡಪ್ಪ, ಇನ್ನೊಮ್ಮೆ ಕೊಡಬೇಡ ಅಂತ ಹೇಳಿ ಆ ತಾರುಣ್ಯವನ್ನು ತಾನು ಅವನಿಗೆ ಕೊಟ್ಟು ಅವನ ಆ ಒಂದು ವಾರ್ಧಕ್ಯವನ್ನು ತಾನು ತೆಗೆದುಕೊಂಡು ಆ ಕಡೆಗೆ ಹೋಗ್ತಾ ಇರಬೇಕಾದ ನೋಡ್ರಿ ಹೇಳ್ತಾನೆ, ಯಾ ದುಸ್ತ್ಯಜ ದುರ್ಮತಿಭಿಹಿ ಜೀರ್ಯತೋ ಯಾನ ಜೀರ್ಯತೆ ತಾಂ ತೃಷ್ಣಾಂ ದುಃಖ ನಿವಹಾಂ ಶರ್ಮಕಾಮೋ ಧೃತಂತ್ಯಜೆ. ದೇವಯಾನಿ, ಯಾವ ಒಂದು ಭಾವನೆ ಈ ಕಾಮ ಜೀರ್ಯತೋ ಯಾನ ಜೀರ್ಯತೆ, ಎಷ್ಟು ವಯಸ್ಸಾದರೂ ಹೋಗುವುದಿಲ್ಲ. ಎಷ್ಟೇ ವಯಸ್ಸಾಗಲಿ, ಫಲಿತಂ ಮುಂಡಂ ಅಂತ ಶಂಕರಾಚಾರ್ಯರು ಹೇಳ್ತಾರಲ್ಲ, ಬೇಕಾದ್ದಾಗಿ ಹೋಗಿರುತ್ತದೆ ಅಂದ್ರೂ ಕೂಡ ಆಶಾ ಅಂತನ್ನುವುದು ಅದು ಜೀರ್ಣ ಆಗುವುದಿಲ್ಲ, ಮತ್ತೂ ಬೇಕು ಅಂತೆ ಅನಿಸ್ತದೆ. ಹಾಗಾಗಿ ಆ ದುಃಖ ನಿವಹವಾದ ತೃಷ್ಣಾವನ್ನ, ಕಾಮವನ್ನ ವ್ಯಕ್ತಿ ತಾನು ಗೆಲ್ಲಬೇಕು. ಮಾತ್ರ ಸ್ವಸ್ರ ದುಹಿತ್ರಾವ ನ ವಿವಿಕ್ತಾಸನೋ ಭವೇತ್. ಒಬ್ಬ ಪುರುಷ ತಾನು ತಾಯಿಯ ಜೊತೆಗೆ ಸಮಾನ ಆಸನದೊಳಗೆ ಕೂಡಬಾರದು, ಮಗಳ ಜೊತೆಗೆ ಸ್ವಲ್ಪ ದೊಡ್ಡದಾಯಿತು ಅಂತಂದ್ರೆ ತನ್ನ ತೊಡೆಯ ಮೇಲೆ ಕೂಡಿಸಿಕೊಳ್ಳಬಾರದು, ತಂಗಿಯ ಜೊತೆಗಂತೂ ಎಂದಿಗೂ ತಾನು ಕೂಡಬಾರದು. ಇಷ್ಟು ಶುದ್ಧನಾಗಿ ತಾನಿರಬೇಕು. ಒಂದು ಹೆಣ್ಣಿನ ಸಂಘ ಮನಸ್ಸಿನಲ್ಲಿ ಎಲ್ಲ ರೀತಿಯ ಪರಿವರ್ತನೆಯನ್ನ ಮಾಡ್ತದೆ, ಒಬ್ಬ ಪುರುಷನಿಗಾಗಲಿ ಒಬ್ಬ ಸ್ತ್ರೀಗಾಗಲಿ. ಹಾಗಾಗಿ ಎಂದೆಂದಿಗೂ ಕೂಡ ಅಂಥ ಕೆಟ್ಟದಾದಂತಹ ಒಂದು ಭಾವನೆ ನಮ್ಮಲ್ಲಿ ಬರಬಾರದು ಅಂತಂತಂದ್ರೆ ನಾವು ತಥಾಪಿ ಚ ಅನುಸವನಂ ತೃಷ್ಣಾ ತೇಷೂಪಜಾಯತೆ. ಆ ತೃಷ್ಣಾವನ್ನ ಗೆಲ್ಲಲಿಕ್ಕೆ ಭಗವಂತನ ಮಹಾತ್ಮ್ಯವನ್ನು ನಾವು ತಿಳಿದುಕೊಂಡು ನಿರ್ದ್ವಂದ್ವ ನಿರಹಂಕಾರ ಚರಿಷ್ಯಾಮಿ ಮೃಗೈಸ್ಸಹ, ತಾನು ಬ್ರಹ್ಮನಲ್ಲಿ ಮನಸ್ಸನ್ನಿಟ್ಟು ಗುರುಗಳಿಂದ ಶಾಸ್ತ್ರವನ್ನು ಕಲಿತು ಕಾಮತ್ಯಾಗವನ್ನು ಮಾಡಿ ಭೋಗಗಳನ್ನು ತಾನು ತ್ಯಾಗ ಮಾಡಿ ವನಕ್ಕೆ ಹೋಗಿ ತಾನು ಸಾಧನೆಯನ್ನು ಮಾಡಿಕೊಳ್ಳಬೇಕು. ಆದಷ್ಟು ಏಕಾಂತದಲ್ಲಿರುವುದನ್ನು ವ್ಯಕ್ತಿ ತಾನು ಬಯಸಿ ತಾನು ಭೋಗಗಳಿಂದ ದೂರನಾಗಿ ತನ್ನ ಸಾಧನೆಯನ್ನು ಮುಂದುವರಿಸಬೇಕು. ಹೀಗೆ ನಾವು ಮಾಡಬೇಕಾಗ್ಯದಮ್ಮ ಅಂತ ಹೇಳಿ ದೇವಯಾನಿಯನ್ನು ಪೂರ್ಣ ತಾನು ಸಮಾಧಾನ ಮಾಡಿ ತನ್ನ ಮಕ್ಕಳಲ್ಲಿ ಒಬ್ಬೊಬ್ಬನಿಗೆ ದೃಶ್ಯು ಯದು, ದಕ್ಷಿಣ ದಿಕ್ಕಿಗೆ ಯದುವನ್ನು, ಪಶ್ಚಿಮ ದಿಕ್ಕಿಗೆ ತುರ್ವಸುವನ್ನು, ಉದೀಚಿಯಲ್ಲಿ ಉತ್ತರ ದಿಕ್ಕಿಗೆ ಅನುವನ್ನು, ಹೀಗೆಲ್ಲರಿಗೂ ಮಾಡ್ತಾ ತನ್ನ ಅವರಿಗೆ ಸಣ್ಣ ಸಣ್ಣ ಭಾಗದ ರಾಜರನ್ನಾಗಿ ಮಾಡಿ ಪೂರ್ವವನ್ನೇ ಚಕ್ರಾಧಿಪತಿಯಾಗಿ ಮಾಡ್ತಾನೆ ಯಯಾತಿ. ಎಲ್ಲರೂ ಬಂದು ಕೇಳಿದ್ರಂತ, ಯಾಕಪ್ಪ ಪೂರ್ವವನ್ನ ಮಾಡಿದೆಯಲ್ಲೋ, ಯಾಕೆ ಅವನನ್ನು ಮಾಡ್ತೀಯ ಅಂತ ಕೇಳಿದಾಗ, ಯಾರೂ ಕೂಡ ನನ್ನ ಮಾತು ಕೇಳಿಲ್ಲ. ಅಹಂಚಾಪ್ಯೇವಮೇವೈನಂ ಜಾನಾಮಿ ಸ್ವಯಮಾತ್ಮಜಂ ಭವೇದ್ಯ ಶಂಕೋ ಲೋಕಸ್ಯ ನೈವಂ ಶುದ್ಧೋ ಭವೇದಯ. ನೋಡ್ರಿ, ನಾನು ಎಷ್ಟು ಹೇಳಿದಾಗಲೂ ಕೂಡ ಇವರು ನನ್ನ ಮಾತು ಕೇಳಿದವರಲ್ಲ. ಮಾತಾ ಪಿತ್ರೋರ್ ವಚನಕೃತ ಹಿತಪತ್ಯಶ್ಚ ಯಸ್ಸುತಃ ಸ ಪುತ್ರಃ ಪುತ್ರವದ್ಯಶ್ಚ ವರ್ತತೆ ಪಿತೃಮಾತೃಷು.
ಕೇವಲ ತಂದೆ ತಾಯಿಯನ್ನ ನಾಮಕೆ ವಾಸ್ತೆ ತಾನು ಮನೆಯಾಗಿ ಇಟ್ಕೊಂಡ ಮಗ ಅಂತ ಆಗುವುದಿಲ್ಲ. ತಂದೆ ತಾಯಿಯನ್ನ ಎಲ್ಲ ಅವರ ಮನಸ್ಸಿನ ಇಚ್ಛೆಗಳನ್ನು ಪೂರೈಸಿ ಅವರಿಗೆ ಹಿತವನ್ನ ಮಾಡುವಂತಹ, ಅವರಿಗಾಗಿ ಸಾಧನವನ್ನ ಮಾಡಿ ತನ್ನ ಪುಣ್ಯವನ್ನ ತಾನು ಧಾರೆ ಎರೆಯುವಂತಹ ಮಗ ಅವನು ನಿಜವಾದಂತಹ ಮಗ. ಅದು ಕೇವಲ ಪುರು ತಾನು ಮಾಡಿದ್ದಾನಾದ್ದರಿಂದ ಅವನು ಎಲ್ಲರಿಗಿಂತಲೂ ಚಿಕ್ಕವನಾದರೂ ಯದುವನ್ನ ರಾಜನನ್ನಾಗಿ ಮಾಡಲಾರದೆ ಪೂರ್ವವನ್ನ ತಾನು ರಾಜನನ್ನಾಗಿ ಮಾಡುತ್ತಾನೆ ನಮ್ಮ ಯಯಾತಿ. ತಾನು ಸತತ್ರ ನಿರ್ಮುಕ್ತ ಸಮಸ್ತ ಸಂಘ ಆತ್ಮಾನುಭೂತ್ಯ ವಿಧುತ ತ್ರಿಲಿಂಗ ಪರೇ ಮಲೆ ಬ್ರಹ್ಮಣಿ ವಾಸುದೇವೇ ಲೇಭೆ ಗತಿಂ ಭಾಗವತೀಂ ಪ್ರತೀತಃ. ಯಯಾತಿ ಎಷ್ಟು ದೊಡ್ಡ ರಾಜ! ತಾನು ಒಮ್ಮೆ ಆ ವೈರಾಗ್ಯವನ್ನು ತಾಳಿದಾಗ ಹೋಗಿ ಆತ್ಮಾನುಭೂತಿಯಿಂದ ತಾನು ಧ್ಯಾನವನ್ನ ಮಾಡ್ತಾ ಭಗವಂತನಲ್ಲಿ ಮನಸ್ಸಿಟ್ಟು ಪ್ರತ್ಯಕ್ಷೀಕರಿಸಿಕೊಂಡು ಮೋಕ್ಷಕ್ಕೆ ಆ ಯಯಾತಿ ಹೋದ ಅನ್ನುವಂತಹ ಶ್ರೇಷ್ಠವಾದ ಕಥೆ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆ ಪೂರ್ವಿನಿಂದ ಮುಂದೆ ವಂಶ ಇದು ಬೆಳೀತಾ ಇದೆ. ಆ ಪೂರ್ವಿನಿಂದ ಬಂದಂತಹ ವಂಶದಲ್ಲಿಯೇ ನೀ ಹುಟ್ಟಿಯಪ್ಪ ಅಂತಂದ್ರು. ಯಾರ್ಯಾರಿಗಂದ್ರೆ ಹೇಳ್ರಿ, ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳ್ತಾರೆ, ಆ ಪೂರ್ವ ವಂಶದಲ್ಲೇ ನೀನು ಬಂದದ್ದು, ಪಾಂಡವರ ವಂಶವು ಇದೇ ಪೂರ್ವವಂಶ ಅಂತ ಹೇಳ್ತಾ ಇದ್ದಾರೆ. ಯದುವಿನಿಂದ ಅಲ್ಲೇ ಯಾದವರ ವಂಶ ಬಂದದ್ದು. ಅಂದ್ರೆ ಇವು ಎರಡೂ ಕುಲಕ್ಕೂ ಮೂಲ ಒಬ್ಬನೇ ಯಯಾತಿ. ಯಯಾತಿಯಿಂದ ಬಂದ ಯದುವಿನಿಂದ ಕೃಷ್ಣನ ವಂಶ ಬಂದದ, ಯಯಾತಿಯಿಂದ ಬಂದ ಪೂರ್ವಿನಿಂದ ಈ ಒಂದು ಕುರುವಂಶ, ಕೌರವರು, ಪಾಂಡವರು ಇವರೆಲ್ಲರೂ ಕೂಡ ಬಂದಾರೆ ಅಂತ ತಿಳಿಸ್ತಾ ಇದ್ದಾರೆ. ಆ ಪೂರ್ವಿನ ವಂಶದಲ್ಲಿ ಮುಂದೆ ಒಂದು ಕಡೆಗೆ ಬ್ರಾಹ್ಮಣರ ಒಂದು ಜನನವು ಕೂಡ ಅಲ್ಲಿ ಆಗ್ತಾ ಇದೆ. ಅಲ್ಲಿ ಘೃತಾಚಿಯಲ್ಲಿ ಋತೇಯರು ಅಂತಾದರೂ ಅಲ್ಲಿ ಕಣ್ವ ಋಷಿಗಳು ಅದೇ ವಂಶದಲ್ಲಿ, ಪೂರ್ವ ವಂಶದೊಳಗೇನೆ ಕಣ್ವ ಋಷಿಗಳು ಕೂಡ ಹುಟ್ಟಿ ಬರ್ತಾ ಇದ್ದಾರೆ. ಮೇಧಾತಿಥಿ, ಪ್ರಸ್ಕಣ್ವ ಮೊದಲಾದಂತಹ ಬ್ರಾಹ್ಮಣರು ಅಲ್ಲಿ ಬಂದು ಹುಟ್ಟಿದ್ದಾರೆ. ಅಲ್ಲಿಯಿಂದ ಮುಂದೆ ಪೂರ್ವ ವಂಶದಲ್ಲಿ ಬಂದವನೇ ದುಷ್ಯಂತ ಅನ್ನುವ ಚಕ್ರವರ್ತಿ. ದುಷ್ಯಂತ ತಾನು ಬೇಟೆಯನ್ನಾಡಲಿಕ್ಕೆ ಅಂತ ಆ ಕಣ್ವರ ಆಶ್ರಮದ ಹತ್ತಿರ ಹೋದಾಗ ಅಲ್ಲಿ ಅವನಿಗೆ ಶಕುಂತಲಾ ನೋಡಿ ಮೋಹ ಬರುತ್ತದೆ. ಕಾತ್ವಾಂ ಕಮಲಗರ್ಭಾಭೆ ಕಸ್ಯಾಸಿ ಹೃದಯಂಗಮೆ ಅಂತ, ಯಾರು ನೀನು ಅಂತ ಕೇಳಿದಾಗ, ನಾನು ವಿಶ್ವಾಮಿತ್ರ ಮೇನಕೆಯಲ್ಲಿ ಹುಟ್ಟಿದವಳು, ನಾನು ಕಣ್ವರ ಸಾಕು ಮಗಳಾದಂತಹ ಶಕುಂತಲೆ ಅಂತ ಅವಳು ಹೇಳ್ತಾ ಇದ್ದಾಳೆ. ನಹಿ ಚೇತ ಪೌರವಾಣಾಂ ಅಧರ್ಮೇ ರಮತೆ ಕ್ವಚಿತ. ಅವನು ಹೇಳ್ತಾನೆ ನೋಡ್ರಿ, ನನ್ನ ಮನಸ್ಸು ನಿನ್ನ ಮೇಲೆ ಬಂದದ, ದುಷ್ಯಂತರ ಮಾತು ಕೇಳಿದ್ರಿ, ನನ್ನ ಮನಸ್ಸು ನಿನ್ನ ಮೇಲೆ ಬಂದದ ಅಂತಂತಂದ್ರ ನೀನೊಬ್ಬ ಕ್ಷತ್ರಿಯ ಕನ್ಯಾ ಆಗಿರ್ಲಿಕ್ಕೆ ಬೇಕು ಅಂತ. ಅವಳು ಸಾಧ್ವಿ ವೇಷದೊಳಗೆ, ಕಣ್ವ ಋಷಿಗಳ ಆ ಆಶ್ರಮದ ವೇಷದೊಳಗಿದ್ಲಕ್ಕಿ. ಅವಳನ್ನ ನೋಡಿ ಯಾರಾದ್ರೂ ನೋಡಿದ್ರೆ ಇವಳು ಬ್ರಾಹ್ಮಣಳು ಅಂತ ತಿಳ್ಕೋಬೇಕು. ಅವ ಅಂದ, ನನ್ನ ಮನಸ್ಸು ನಿನ್ನ ಮೇಲೆ ಬಂದದಂತಂದ್ರೆ ನೀ ಕ್ಷತ್ರಿಯ ಕನ್ಯಾನೇ ಇರಬೇಕು, ನೀ ಯಾರು ಹೇಳು ಅಂತ. ಅಷ್ಟು ವಿಚಿತ್ರವಾದಂತಹ ವಂಶ ಅದು ಪೂರ್ವವಂಶ. ಅಲ್ಲಿ ಬಂದಂತಹ ಒಬ್ಬೊಬ್ಬ ರಾಜರ ಮನಸ್ಸು ಎಷ್ಟು ನಿರ್ಮಲ ಅಂತಂತಂದ್ರೆ ಅವರ ಮನಸ್ಸಿಗೆ ಬಂದದ್ದು ಅದು ಸರಿನೇ ಇರ್ತಿತ್ತು. ಯಯಾತಿ ಕೈ ಹಿಡಿದಂತಹ ದೇವಯಾನಿ ಅದು ಸರಿನೇ ಇತ್ತು, ಅವಳ ಆಗುದೇ ಇತ್ತಲ್ಲೇ. ದುಷ್ಯಂತ ಶಕುಂತಲೆಯ ಕೈ ಹಿಡಿಯಬೇಕು ಅಂತಂದ್ರೆ ಅವಳು ಸರಿನೇ, ಕೌಶಿಕರ ಮಗಳವಳು. ಕೌಶಿಕರು, ವಿಶ್ವಾಮಿತ್ರ ತಾನು ಕೌಶಿಕನಾದಾಗ ಗಾದಿರಾಜನ ಮಗ ಕ್ಷತ್ರಿಯಾಮ, ಅವನ ಮಗಳೇ ಇದ್ದವಳು. ಹಾಗಾಗಿ ಶಕುಂತಲೆಯನ್ನು ತಾನು ಗಾಂಧರ್ವ ವಿಧಿನ ರಾಜ ದೇಶಕಾಲ ವಿಧಾನಗಳನ್ನು ತಿಳಿದುಕೊಂಡು ಗಾಂಧರ್ವ ವಿಧಿಯಿಂದ ಅವಳನ್ನ ಮದುವೆ ಆಗ್ತಾ ಇದ್ದಾನೆ. ನೀನು ಕಣ್ವ ಋಷಿಗಳು ಬಂದ ಮೇಲೆ ಅವರು ತೀರ್ಥಯಾತ್ರಕ್ಕಂತ ಹೋಗಿದ್ರು, ಅವರು ಬಂದ ಮೇಲೆ ಅವರ ಆಜ್ಞಾ ಪಡ್ಕೊಂಡು ನೀನು ಬರಬೇಕು ಅಂತ ಹೇಳಿದಾಗ ಅಲ್ಲಿ ಅವಳು ಗರ್ಭಿಣಿ ಇದ್ದಾಳೆ. ಅವಳಲ್ಲಿ ಹುಟ್ಟಿದವನೇ ಸಾಕ್ಷಾತ್ ಭರತ ಅನ್ನುವಂತಹ ಚಕ್ರವರ್ತಿ. ಅವನನ್ನ ಕರೆದುಕೊಂಡು ತಾನು ಕಣ್ವ ಋಷಿಗಳ ಶಿಷ್ಯರೊಂದಿಗೆ ಶಕುಂತಲಾ ಅಲ್ಲಿ ಬರ್ತಾಳೆ. ಬಂದಾಗ ನೀ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಈ ದುಷ್ಯಂತ ಹೇಳಿದ. ಇದನ್ನ ಒಂದು ನಾಟಕದ ರೀತಿಯೊಳಗೆ ಅಭಿಜ್ಞಾನ ಶಾಕುಂತಲಾ ಅನ್ನುವಂತಹ ಒಂದು ಕಾಳಿದಾಸನ ನಾಟಕ, ಅದರಲ್ಲಿ ಒಂದು ವಿಚಿತ್ರವಾದಂತಹ ಕಥೆ, ಇವಳು ದುರ್ವಾಸರ ಶಾಪದಿಂದ ಮರೆತಿದ್ಲು, ಅಭಿಜ್ಞಾನದ ಉಂಗುರದಿಂದ ಅವಳಿಗೆ ನೆನಪಾಯಿತು ಇತ್ಯಾದಿ ಕಥೆಗಳು ಬರ್ತವೆ. ಅವು ಕೆಲವು ಪುರಾಣಗಳಲ್ಲಿ ಬಂದಿರಬಹುದು, ಆದರೆ ಭಾಗವತ ಮಾತ್ರ ಆ ಯಾವ ಕಥೆಯನ್ನು ಹೇಳುವುದಿಲ್ಲ. ಭಾಗವತದಲ್ಲಿ ಸ್ಪಷ್ಟವಾಗಿ ಬರ್ತದೆ, ಶಕುಂತಲೆ ತನ್ನ ಮಗನಾದ ಭರತನನ್ನು ಕರೆದುಕೊಂಡು ಹೋಗಿ ನಿಲ್ತಾಳಲ್ಲಿ. ದುಷ್ಯಂತನ ಮುಂದೆ ನಿಂತಾಗ ನೀನು ಯಾರೋ ಅಂತ ನನಗೆ ಗೊತ್ತಿಲ್ಲ ಅಂತಿವ ಅಂತಾನೆ. ಆವಾಗ ಶೃಣ್ವತಾಂ ಸರ್ವಭೂತಾನಾಂ ಖೇ ವಾಕ್ ಆಹ ಅಶರೀರಿಣಿ, ಆಕಾಶವಾಣಿ ಆಗ್ತದೆ. ಭಾಗವತ ಇಷ್ಟೇ ಕಥೆ ಹೇಳ್ತದೆ. ದುಷ್ಯಂತನಿಗೆ ಆಕಾಶವಾಣಿ ಆಗ್ತದೆ. ಭರಸ್ವಪುತ್ರಂ ದೌಷ್ಯಂತಿ ಮಾವಮಂಸ್ಥಾ ಶಕುಂತಲಾಂ ಅಂತ ಆಕಾಶವಾಣಿಯೊಳಗೆ, ಇವಳು ನಿನ್ನದೇ ಹೆಂಡತಿಯಪ್ಪ, ಇವ ನಿನ್ನದೇ ಮಗ ಭರತ, ಅವಶ್ಯವಾಗಿ ಇವರನ್ನು ಸ್ವೀಕಾರ ಮಾಡುವಂತ ಆಕಾಶವಾಣಿ ಆಯಿತು. ಯಾಕಾಯಿತು ಅಂತಂತಂದ್ರೆ ಸತ್ಯಧರ್ಮರ ಕಥೆಯಲ್ಲಿ ತಾವು ಟಿಪ್ಪಣಿಯೊಳಗೆ ಹೇಳ್ತಾರೆ, ನಾನಿವಳನ್ನ ಅವನಿಗೆ ಪೂರ್ಣ ನೆನಪಿತ್ತು, ಇವಳು ಶಕುಂತಲೆ, ಇವಳು ನನ್ನ ಮಗನೇ ಭರತ ಅಂತ ಅನ್ನೋದು ಪೂರ್ಣ ದುಷ್ಯಂತನಿಗೆ ಗೊತ್ತಿತ್ತು.
ಆದರೆ ಲೋಕಕ್ಕದು ಗೊತ್ತಿರಲಾರ್ದೆ ನಾನೇ ಇವಳ ನನ್ನ ಹೆಂಡತಿ ಅಂತ ನಾನು ಸ್ವೀಕಾರ ಮಾಡಿಬಿಟ್ಟೆ ಅಂದ್ರೆ ಎಲ್ಲಿ ನನ್ನ ಚರಿತ್ರದ ಮೇಲೆ ಜನ ತಪ್ಪು ತಿಳ್ಕೊಳ್ತಾರೆ. ಆಕಾಶವಾಣಿ ಆದಾಗ ನಿಜ ಅಂತ ಎಲ್ಲರಿಗೂ ಅನಿಸ್ತದೆ, ದೇವತೆಗಳ ಅಶರೀರವಾಣಿ ಅಂತ ಅನಿಸ್ತದೆ ಅಂತ ಹೇಳಿ ಆಕಾಶವಾಣಿ ಆಗ್ಲಿಕ್ಕೆ ದುಷ್ಯಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ ಅಂತ ಭಾಗವತ ಈ ರೀತಿಯ ಕಥೆಯನ್ನ ಹೇಳುತ್ತದೆ. ಇದೇ ಪ್ರಧಾನವಾಗಿ ನಾವೆಲ್ಲರೂ ಕೂಡ ತಿಳ್ಕೊಳ್ಳಬೇಕಾದದ್ದು ಅಂತನ್ನುವುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಆ ಭರತ ಚಕ್ರವರ್ತಿ ಚಕ್ರಂ ದಕ್ಷಿಣ ಹಸ್ತೇಸ್ಯ ಪದ್ಮಕೋಶಶ್ಚ ಪಾದಯೋಹೋ, ಸಾಮಾನ್ಯ ಅಲ್ಲ, ಸಾಕ್ಷಾತ್ ಭಗವಂತನ ಆವೇಶ ಇತ್ತಂತ್ರಿ ಆ ಭರತನೊಳಗೆ, ಸಾಮಾನ್ಯ ಅಲ್ಲವ. ಸರ್ವದಮನ ಅಂತ ಅವನ ಹೆಸರು. ಆ ಭರತ ಚಕ್ರವರ್ತಿಯ ಕೈಯೊಳಗ ಚಕ್ರದ ಚಿಹ್ನ ಇತ್ತಂತ, ಪಾದದೊಳಗ ಪದ್ಮ ಇತ್ತಂತ್ರಿ, ಪಾದದೊಳಗ ಪದ್ಮದ ಚಿಹ್ನ ಭಗವಂತನಿಗದ ಅದು ಈ ಭರತ ಚಕ್ರವರ್ತಿಯೊಳಗಿತ್ತಂತ. ಅಭಿಷೇಕವನ್ನು ಮಾಡಿ, ರಾಜ್ಯಾಭಿಷೇಕವನ್ನು ಮಾಡಿ ದುಷ್ಯಂತ ಭಾರೀ ಖುಷಿಯಿಂದ ತಾನು ಅರಣ್ಯಕ್ಕೆ ಅಂತ ಹೋಗ್ತಾನೆ. ಭರತ ಚಕ್ರವರ್ತಿ ಭರತಸ್ಯ ಮಹತ್ಕರ್ಮ ನ ಪೂರ್ವೇ ನಾಪರೇ ನೃಪ ನೋದಾಪುರ ನೈವ ಪ್ರಾಪ್ಸ್ಯಂತಿ ಬಾಹುಭ್ಯಾಂ ತ್ರಿದಿವಮ್ಯತ. ಭರತ ಚಕ್ರವರ್ತಿ ಎಂಥ ರಾಜ ಅಂದ್ರ ಅವನಂಥ ರಾಜ ಹಿಂದಾಗಿಲ್ಲ, ಮುಂದೆ ಯಾರಿಗೂ ಅವನ ಮಹತ್ವ ಬರುವುದಿಲ್ಲ, ಅಷ್ಟು ದೊಡ್ಡದಾದ ರಾಜ ಭರತ. ಅವನಿಂದ ಮತ್ತೊಮ್ಮೆ ಇದಕ್ಕೆ ಭಾರತ ಅನ್ನುವ ನಾಮಕರಣ ಆಯಿತು ಅಂತ ಈ ದುಷ್ಯಂತನ ಮಗನಾದಂತಹ ಭರತ ಚಕ್ರವರ್ತಿಯಿಂದ ಇದಕ್ಕೆ ಭಾರತ ಅನ್ನುವ ಹೆಸರು ದ್ವಾಪರ ಯುಗದಲ್ಲಿ ಬಂತು ಅಂತನ್ನುವುದನ್ನು ನಾವು ಕೇಳ್ತಾ ಇದ್ದೇವೆ. ಅಂತಹ ತಸ್ಯಾಸನ್ ನೃಪ ವೈದರ್ಭ್ಯ, ಅವನಿಗೆ ವೈದರ್ಭಿ ಮೊದಲಾದ ಪತ್ನಿಯರಲ್ಲಿ ಅನೇಕ ಮಕ್ಕಳು ಭರತನಿಂದ ಹುಟ್ಟಿದ್ದಾರೆ. ಭ್ರಾತೃಪತ್ನಿಯಿಂದ ಬೃಹಸ್ಪತಿಯಿಂದ ಅಲ್ಲಿ ಮತ್ತೊಂದು ಗರ್ಭ ಅದು ಬಂದಿದೆ. ಅಲ್ಲಿ ಬೃಹಸ್ಪತ್ಯಾಚಾರ್ಯರಿಂದ ಭಾರದ್ವಾಜರು ಅವರು ಆ ಋಷಿಗಳು ಅಲ್ಲಿ ಹುಟ್ಟುತ್ತಾ ಇದ್ದಾರೆ. ಇವನ ಮಕ್ಕಳೊಳಗೇನೆ ದ್ವಾಜ ಅಂತ ಇಬ್ಬರಿಂದ ಹುಟ್ಟಿದ, ಅವನನ್ನ ಭರ ಅಂತ ಆಕಾಶವಾಣಿಯಾಗಿದ್ದರಿಂದ ಭರದ್ವಾಜ ಅಂತ ಅವನಿಗೆ ಹೆಸರು ಬಂತು. ಅವರಿಂದ ಭಾರದ್ವಾಜ ಗೋತ್ರ ಅಂತ ಅನ್ನೋದು ಮುಂದೆ ಬಂದಿದೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲಿಯಿಂದ ಮುಂದೆ ವಿತಥನ ಒಂದು ವಂಶವನ್ನು ಹೇಳ್ತಾ ಅಲ್ಲಿ ರಂತಿದೇವ ಅಂತ ಒಬ್ಬ ರಾಜ ತಾನು ಬಂದಿದ್ದಾನೆ ಅಂತ ಭಾಗವತ ಸುಂದರವಾಗಿ ಒಂದು ಕಥೆಯನ್ನು ನಮಗೆ ತಿಳಿಸಿಕೊಡುತ್ತದೆ. ಅದು ರಂತಿದೇವನ ಕಥೆ. ಅಲ್ಲಿ ರಂತಿದೇವ ದಾನಶೂರ. ಎಷ್ಟು ದಾನ ಮಾಡ್ತಿದ್ದ ಅಂತಂತಂದ್ರೆ ತನ್ನ ಸಾಮ್ರಾಜ್ಯದೊಳಗೆ ₹1 ಉಳಿಸ್ಕೊಂಡೇ ಇದ್ದಿದ್ದಂತ, ಹಂಗೆ ದಾನ ಮಾಡ್ತಿದ್ದ. ಎಲ್ಲ ದಾನ ಮಾಡ್ತಿದ್ದ. ತಾನೇ ಒಂದು ಗುಡಿಸ್ನೊಳಗೆ ಯಾರೋ ತಂದು ಕೊಡುವಂಥ ಅನ್ನವನ್ನು ಉಣ್ಕೋತ ಅಂದ್ರೂ ಬಂದವರಿಗೆ ಎಲ್ಲ ಕೊಡಬೇಕು ಅನ್ನುವಂಥ ಇಚ್ಛಾದಿಂದ ಇತ್ತು. ಆ ರಂತಿದೇವಗ ವಿಧಿಯೂರಷ್ಟಚತ್ವಾರಿಂಶದಹಾನ್ಯಪಿಪಿತಕ್ಕಿಲ್ಲ, 48 ದಿವಸ ಆಗಿತ್ತಂತ್ರಿ, ನೀರು ಸಿಕ್ಕಿರಲಿಲ್ಲ ಅಂತವನಿಗೆ. ಅಂದರೂ ಯಾರಿಗೂ ಹೋಗಿ ಕೇಳಿರಲಿಲ್ಲ. ತನ್ನ ಕಡೆ ಏನದ ಮತ್ತೆ ಇನ್ನೊಬ್ಬರಿಗೆ ಕೊಟ್ಕೋತೆ ತಾನು ಹೊಂಟಿದ್ದ ರಂತಿದೇವ. ಅವಾಗ ಯಾರೋ ತಂದು ಎಲ್ಲ ಅವನ ಇಡೀ ಕುಟುಂಬ ಹಸಿವಿ ನೀರಡಿಕೆಯೊಳಗೆ ಒದ್ದಾಡಿ ಹೋಗೋ ಕಾಲಕ್ಕೆ ದೊಡ್ಡ ರಾಜ ಇವ, ಸೋಮವಂಶದ ರಾಜ ರಂತಿದೇವ, ಸಾಮಾನ್ಯ ಅಲ್ಲ. ಅವನಿಗೆ ಯಾರೋ ಅನ್ನವನ್ನು ತಂದು ಕೊಟ್ಟರೆ ಇನ್ನು ತಿನ್ನಬೇಕು ಅಂತ ಅದನ್ನು ತಾನು ಬಾಯಿಯೊಳಗೆ ಇಟ್ಕೊಳ್ಳುವಾಗ ಒಬ್ಬ ಅತಿಥಿ ಬಂದ ಬ್ರಾಹ್ಮಣ, ನನಗೆ ಭಾಳ ಹಸಿವಾಗ್ಯದಪ್ಪ, ನೀ ಕೊಡ್ತೀನಿ. ಹೇ ಮಾರಾಯ, ನಾನು 48 ದಿವಸದಿಂದ ಉಪವಾಸ ಇದ್ದೀನಿ, ನೀನು ಇನ್ನೊಬ್ಬರಿಗೆ ಹೋಗಿ ಕೇಳು ಅನ್ಲಿಲ್ಲ. ಬಾರಪ್ಪ, ಅತಿಥಿ ಸಾಕ್ಷಾತ್ ಭಗವಂತನ ರೂಪ, ನಿನಗೆ ಕೊಟ್ಟೆ ಅಂದರೆ ಭಗವಂತ ತೃಪ್ತ ಆಗ್ತಾನಪ್ಪ ಅಂತ ಹೇಳಿ ಅವನನ್ನು ಮನೆಗೆ ಕರೆಸಿ ಕೂಡಿಸಿ ಅವನಿಗೆ ಅನ್ನವನ್ನು ತಾನು ಹಾಕಿದ. ಆ ಬ್ರಾಹ್ಮಣ ತಾನು ಹೋದಾಗ ಸ್ವಲ್ಪ ಅನ್ನವನ್ನು ಉಳಿಸ್ಕೊಂಡಿದ್ದ. ಇನ್ನು ತಾನು ಅದನ್ನು ತಿನ್ನಬೇಕು ಅಂತ ಹೊಂಟಾಗ ಒಬ್ಬ ವ್ಯಕ್ತಿ ತಾನು ಬಂದ, ಇಲ್ಲ ನನಗೆ ಭಾಳ ಹಸಿವಾಗಿ ಅದು ಕೊಡ್ತೀಯೇನು ಅಂತ. ಅವನಿಗೂ ಅದನ್ನು ಕೊಟ್ಟ. ಇನ್ನು ನೀರು ಕುಡಿದು ಆರಾಮ ಇದ್ರಾತು ಅಂತ ಇನ್ನು ನೀರು ಕುಡಿಬೇಕು ಅಂತ ಇನ್ನೂ ಒಂದು ಸ್ವಲ್ಪ ಅನ್ನ ಉಳಿದಿತ್ತು. ಅದನ್ನು ಒಬ್ಬವ ನಾಯಿ ತೊಗೊಂಡು ಬಂದಂತ, ನನ್ನ ನಾಯಿ ಭಾಳ ಹಸಿವಾಗ್ಯದ್ರಿ, ಅನ್ನ ಕೊಡ್ತೀರೇನು ಅಂತ. ನೀನೂ ತಗೋ, ನಿನ್ನ ನಾಯಿಗೂ ಕೊಡು ಅಂತ ಅವಂಗೂ ಅನ್ನ ಕೊಟ್ಟ. ಉಳಿದ ಭಾಗವನ್ನು 4 ಭಾಗ ಮಾಡಿದ್ದ. ಮೊದಲು ಬಂದು ಬ್ರಾಹ್ಮಣನಿಗೊಂದು ಕೊಟ್ಟ, ಮುಂದೆ ಬಂದು ವ್ಯಕ್ತಿಗೂ ಕೊಟ್ಟ, ಮುಂದೆ ಇನ್ನು ಉಳಿದಿದ್ರೊಳಗೆ ಒಂದಿಷ್ಟು ಭಾಗ ನಾಯಿಗೆ, ಒಂದಿಷ್ಟು ಆ ನಾಯಿಯನ್ನು ತಂದವನಿಗೆ ಅವನಿಗೂ ಕೊಟ್ಟ. ಇಡೀ ಅನ್ನ ಮುಗಿದು ಹೋಯಿತು. ನೀರು ಕುಡಿದು ಕೂಡಬೇಕು ಅಂತನ್ನೋ ಅಷ್ಟರೊಳಗೇನೆ ಒಬ್ಬ ಅತ್ಯಂತ ನಿಕೃಷ್ಟನಾದಂತಹ ವ್ಯಕ್ತಿ ತಾನು ಬಂದು ಭಾಳ ಹೊಲಸಿದ್ದ, ಎಲ್ಲ ಕೆಟ್ಟ ದುರಾಚಾರಗಳನ್ನು ಮಾಡಿದ್ದ. ಸ್ವಾಮಿ, ನನಗೆ ಯಾರೂ ಕೂಡ ನನಗೊಂದು ನೀರು ಕುಡಿಲಿಕ್ಕೆ ಕೊಡವಲ್ಲಾಗ್ಯಾರ, ನೀವು ಒಂದು ನೀರು ಕೊಡ್ತೀರೇನೋ ಅಂತ ಕೇಳಿದ. ಆಗ್ಲಪ್ಪ, ನಿನ್ನೊಳಗಿದ್ದು ಭಗವಂತ ಪ್ರೀತಿ ಆಗಲಿ, ಹೋಗು ಅಂತ ಹೇಳಿ ಅವನಿಗೆ ನೀರು ಕೊಟ್ಬಿಟ್ಟ. ನೀರು ಕೊಟ್ಟಾಗ ಸಾಕ್ಷಾತ್ ಭಗವಂತ ತಾನೇ ಅವನ ಮುಂದೆ ಬಂದು ನಿಲ್ತಾನೆ. ಬಂದಂತಹ ಈ ವ್ಯಕ್ತಿಗಳು ಯಾರೋ ಬೇರೆಯವರು ಇರಂಗಿಲ್ಲ, ದೇವತೆಗಳು ಇವನನ್ನು ಪರೀಕ್ಷೆ ಮಾಡ್ಲಿಕ್ಕಂತ ಬಂದಿರ್ತಾರೆ. ಈ ಉಳಿದ ಕೊನೆಗೆ ಇನ್ನೇನು ಇವ ಇದನ್ನು ಬಿಟ್ಟರೆ ಸತ್ಯ ಹೋಗ್ಬೇಕು ಅಂಥ ಟೈಮ್ ಒಳಗೆ ಇವ ತನ್ನ ದಾನ ನಿಲ್ಲಿಸ್ತಾನೋ ಏನು ಈಗೂ ತಾನು ಕೊಡು ಮನಸ್ಸು ಮಾಡ್ತಾನೋ, ಇಷ್ಟು ಪರೀಕ್ಷೆ ಮಾಡೋದಿತ್ತು. ದೇವತೆಗಳ ಮುಂದೆ ಬಂದು ನಿಲ್ತಾರೆ. ತಸ್ಯ ತ್ರಿಭುವನಾಧೀಶ ಫಲದ ಫಲಮಿಚ್ಛತಾಂ ಆತ್ಮಾನಂ ದರ್ಶಯಾಂಚಕ್ರುಹು ಮಾಯಾಂ ವಿಷ್ಣು ವಿನಿರ್ಮಿತಾಂ. ಇದು ಭಗವಂತ ಮಾಡಿದ ಮಾಯಾಪ, ನಿನ್ನನ್ನು ಪರೀಕ್ಷೆ ಮಾಡಲಿಕ್ಕಂತ ನಾವು ಬಂದಿದ್ವಿ, ಹಾಗಾಗಿ ನೀನು ಇದರಿಂದಲೂ ಪಾರಾದಿ, ನಿನಗೇನು ಬರಬೇಕೋ ಕೇಳು
ಏನು ಕೇಳಿದರಂತಿದೇವ? ನ ಕಾಮಯೇಹಂ ಗತಿಮೀಶ್ವರಾಣಂ ಮಹರ್ಧಿಯುಕ್ತಾಂ ಅಪುನರ್ಭವಂಚ. ಸ್ವಾಮಿ, ನನಗೆ ದೊಡ್ಡ ಸ್ವರ್ಗ ಲೋಕ ಬೇಡ, ಮೋಕ್ಷವೂ ಬೇಡ, ಏನೋ ಒಂದು ದೊಡ್ಡ ರಾಜಾದಿರಾಜನಾಗಿ ನನ್ನೊಳಗೆ ಎಲ್ಲ ಸಂಪತ್ತು ಬಂದು ಮಹಾ ಸಮೃದ್ಧಿಯಿಂದ ನಾನು ಇರಬೇಕು ಅನ್ನೋದನ್ನು ನಾನು ಕೇಳುವುದಿಲ್ಲ. ನನಗೆ ಒಂದೇ ವರ ಕೊಡ್ರಿ. ಆರ್ತಿಂ ಪ್ರಪದ್ಯೆ ಅಖಿಲ ದೇಹ ಭಾಜಾಮಂತಸ್ಥಿತಾಂ ಏನ ಭವಂತ್ಯ ದುಃಖಾ. ರಂತಿದೇವ ಅಂದ, ಇವತ್ತ ಜಗತ್ತಿನೊಳಗೆ ಯಾರಿಗೆಲ್ಲ ಏನೆಲ್ಲ ದುಃಖ ಅಂತ ಆಗ್ಲಿಕ್ಕತ್ತದೋ ಅವರೆಲ್ಲರನ್ನ ನೀನು ಪೂರ್ಣ ಸಂತೋಷದಿಂದಿಟ್ಟು ಅವರ ದುಃಖ ನನಗೆ ಕೊಟ್ಟು ನನ್ನನ್ನು ಉದ್ಧಾರ ಮಾಡಿಬಿಡು. ನಾನು ಎಲ್ಲರ ದುಃಖ ನನಗೆ ಬರಲಿ, ಜಗದ್ವೆಲ್ಲ ನಗುತ್ತಿರಲಿ, ಜಗದಳುವು ನನಗಿರಲಿ ಅಂತ ನಿಜವಾಗಿ ಅಂದಂಥವ ರಂತಿದೇವ. ಕ್ಷುತೃಶ್ರಮೋ ಗಾತ್ರ ಪರಿಭ್ರಮಶ್ಚ ದೈನ್ಯಂ ಕ್ಲಮ ಶೋಕ ವಿಷಾದ ಮೋಹ ಸರ್ವೇ ನಿವೃತ್ತಾಕೃಪಣಸ್ಯ ಜಂತೋರ್ಜಿಜೀವಿಷೋರ್ಜೀವ ಜಲಾರ್ಪಣೇನ. ನನ್ನ ಜೀವವನ್ನು ಕೊಡ್ತೀನಿ ಬೇಕಾ. ಒಬ್ಬನ ಹಸಿವೆ, ಒಬ್ಬನ ನೀರಡಿಕೆ, ಒಬ್ಬನ ಶ್ರಮ, ಒಬ್ಬನ ದೈನ್ಯ, ಒಬ್ಬನ ಶೋಕ, ಒಬ್ಬನ ವಿಷಾದ, ಒಬ್ಬನ ಮೋಹ, ಇದು ಹೋಗ್ತದಂತಾದ್ರೆ ನಾನು ನನ್ನ ಜೀವವನ್ನು ಕೊಡ್ತೀನಿ. ನೀವು ತಗೊಳ್ರಿ, ಬೇಡ ನಂಗಿಲ್ಲ. ಆದ್ರೆ ಪ್ರತಿಯೊಬ್ಬರ ದುಃಖವನ್ನ ಯಾಕ? ತಾನೊಬ್ಬ ರಾಜ, ತಾನು ಮಹಾಚಕ್ರವರ್ತಿ, ಇಡಿಯಾದ ಭೂಮಿ ಅವನ ಪ್ರಜೆ, ಇದು ಅವನ ಅಲ್ಲಿದ್ದವರೆಲ್ಲ ಅವನ ಪ್ರಜೆಗಳು. ನನ್ನ ಎಲ್ಲ ಪ್ರಜೆಗಳ ದುಃಖವನ್ನ ನನಗೆ ಕೊಟ್ಟು ನನ್ನ ವೃದ್ಧಿಯನ್ನ, ಸಮೃದ್ಧಿಯನ್ನ, ಸುಖವನ್ನೆಲ್ಲವನ್ನೂ ನನ್ನ ಪ್ರಜೆಗಳಿಗೆ ಕೊಟ್ಟು ಬಿಡ್ರಿ. ನಾನು ಇಷ್ಟು ಬಿಟ್ಟು ಇನ್ನೇನೂ ವರ ಕೇಳುವುದಿಲ್ಲ ಅಂತ ರಂತಿದೇವ ಕೈ ಮುಕ್ಕೊಂಡು ನಿಂತಂತ ದೇವತೆಗಳು ಸಂತುಷ್ಟರಾಗಿ, ನಿನ್ನ ಪ್ರಜೆಗಳೊಳಗೂ ದುಃಖ ಬರುವುದಿಲ್ಲ, ನಿನಗೂ ದುಃಖ ಬರುವುದಿಲ್ಲ ಅಂತ ಎಲ್ಲರಿಗೂ ಸಮೃದ್ಧಿಯನ್ನು ಕೊಟ್ಟು ದೇವತೆಗಳ ಅನುಗ್ರಹ ಮಾಡಿ ಹೋದರು ಅಂತ ರಂತಿದೇವನ ಕಥೆಯನ್ನು ಕೇಳ್ತೇವೆ. ಇನ್ನೊಬ್ಬರ ಅಳುವನ್ನು ತಾನು ಸ್ವೀಕಾರ ಮಾಡ್ತಾನಲ್ಲ, ಆ ವ್ಯಕ್ತಿಗಿಂತಲೂ ಉದಾರನಾದವನು ಇನ್ಯಾರೂ ಇಲ್ಲ. ಏನೋ ನಮ್ಮ ಕಡೆ ಇದ್ದದ್ದನ್ನು ಕೊಡಬಹುದ್ರಿ, ಬಹಳ ಅನ್ನಕ್ಕೆ ಹಾಕ್ಬಹುದು, ಮತ್ತೊಂದೇನೋ ದುಡ್ಡು ಕೊಡಬಹುದು, ಏನು ಬೇಕಾದ ಕೊಡಬಹುದು. ಆದರೆ ನಿನ್ನ ಅಳುವನ್ನು ನಾನು ತಗೊಳ್ತೀನಿ, ನೀನು ಆನಂದದಿಂದಿರುವಂತ ಏನು ಒಬ್ಬ ವ್ಯಕ್ತಿ ಅದನ್ನು ತಗೊಳ್ತಾನಲ್ಲ, ಒಬ್ಬನ ದುಃಖವನ್ನು ತಾನು ಸ್ವೀಕಾರ ಮಾಡಿ ಅವನ ಕಣ್ಣನ್ನು ಒರೆಸಲಿಕ್ಕೆ ಯಾವ ಪ್ರಯತ್ನ ಮಾಡ್ತಾನಲ್ಲ, ಅವನಷ್ಟು ಉದಾರ ವ್ಯಕ್ತಿ ಜಗತ್ತಿನೊಳಗೆ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ರಂತಿದೇವ ಅದರೊಳಗೆ ಅಗ್ರಣ್ಯನಾಗಿ ತಾನು ಮೆರೀತಾನೆ. ಎಲ್ಲ ದುಃಖವನ್ನು ತಾನು ಪಡೀತೀನಿ ಅಂತ ಅದಕ್ಕೂ ತನ್ನ ಮನಸ್ಸನ್ನು ಸಿದ್ಧ ಮಾಡಿಕೊಳ್ತಾನೆ. ದುಃಖ ಬರಲಿ ಬೇಕಾದರೆ ಜಗತ್ತು ಆನಂದದಿಂದಿರಲಿ ಅಂತ ಈ ಔದಾರ್ಯವನ್ನು ತೋರಿಸಿದ ಮಹಾನುಭಾವ ರಂತಿದೇವ ಈ ಸೋಮವಂಶದಲ್ಲಿ ಬಂದ ಅಂತ ಭಾಗವತ ಕಥೆಯನ್ನು ಕೇಳ್ತದೆ. ಅಷ್ಟರೊಳಗೆ ನಮ್ಮ ಶ್ರೀ ಸತ್ಯಧರ್ಮ ತೀರ್ಥರು ಬರ್ತಾರೆ. ಇವರು ಶೋಕ ವಿಷಾದ ಅಂತಂದಾರೆ, ಎರಡಕ್ಕೂ ಅಳುವುದಂತೆ ಅರ್ಥ. ಎರಡು ಹೆಂಗಂತ ಭಾಗವತ ಅಂತ ಅವ್ರಿಗೆ ತ್ರಾಸ ಏನು ಅಂತಂದ್ರೆ, ನೀವು ಶಬ್ದ ಬೇರೆ ಮಾಡ್ರಿ ಅಂತ. ಶೋಕ ಅಂದ್ರು ಒಂದೇ, ವಿಷಾದ ಅಂದ್ರು ಒಂದೇ, ಎರಡು ಯಾಕಂದ್ರಿ ಅಂತ. ಶೋಕ ಅಂತಂದ್ರೆ ಮನಸ್ಸಿನೊಳಗಾಗ್ತಿರ್ತದಲ್ಲ ದುಃಖ, ಅದಕ್ಕೆ ಶೋಕ ಅಂತಂತಾರೆ. ವಿಷಾದ ಅಂತಂದ್ರೆ ಕಣ್ಣಾಗಿ ಹಿಂಗೆ ನೀರು ಸುರಿತಿರ್ತಾವಲ್ಲ, ಅದಕ್ಕೆ ವಿಷಾದ ಅಂತಾರೆ. ಒಳಗಾಗುವ ದುಃಖ ಶೋಕ, ಹೊರಗಾಗುವ ದುಃಖ ವಿಷಾದ, ಎರಡೂ ನನಗಿರಲಿ ಅಂತಂದ. ಕೆಲವರು ಅಳತಿರ್ತಾರೆ, ಮನಸ್ಸಿನಾಗ ಆರಾಮೇ ಇರ್ತಾರೆ, ಅವ್ರು ಸುಮ್ಮ ಅಳತಿರ್ತಾರೆ, ಅದು ಬೇಕಾದ್ರೆ ನನಗೆ ಇರಲಿ. ಕೆಲವರು ಹೊರಗೆ ಒಟ್ಟೆ ಅಳಂಗಿಲ್ಲ, ಒಳಗೆ ಶೋಕ ಇಟ್ಕೊಳ್ತಿರ್ತಾರೆ. ಆ ಶೋಕವೂ ನನಗೆ ಬರಲಿ, ವಿಷಾದವೂ ನನಗೆ ಬರಲಿ ಅಂತ ಎರಡನ್ನೂ ಕೇಳಿದ ಮಹಾನುಭಾವ ರಂತಿದೇವ ಅಂತ ಸತ್ಯಧರ್ಮ ತೀರ್ಥರು ಟಿಪ್ಪಣಿಯಲ್ಲಿ ತಿಳಿಸಿಕೊಡ್ತಾರೆ. ಹಾಗಾಗಿ ಪ್ರಸಂಗಾನುಭವೇನ ರಂತಿದೇವಾನುವರ್ತಿನಃ ಅಭವನ್ ಯೋಗಿನಃ ಸರ್ವೇ ನಾರಾಯಣ ಪರಾಯಣಃ. ರಂತಿದೇವನ ಈ ಪ್ರಸಂಗದಿಂದ ಎಲ್ಲರೂ ಕೂಡ, ಅವನ ಅನುವರ್ತಿಗಳು ಎಲ್ಲರೂ ಭಗವನ್ಮಯರಾಗ್ಬಿಟ್ರಂತೆ. ಎಲ್ಲ ಪ್ರಜೆಗಳು ಕೂಡ ಭಗವಂತನನ್ನೇ ನಾವು ಇಚ್ಛಿಸ್ತೀವಿ ಅಂತ ಅವರು ಎಲ್ಲರೂ ಕೂಡ ಅವತ್ತು ಭಾಗವತರಾಗಿ ಹೋಗಿದ್ದಾರೆ ಅಂತ ಆ ರಂತಿದೇವನ ಕಥೆಯನ್ನು ಹೇಳ್ತಾ, ಅಲ್ಲಿಯಿಂದ ಮುಂದೆ ಗರ್ಗ ಅನ್ನುವಂತಹ ಋಷಿಗಳು, ಅಲ್ಲಿಂದ ಕೆಲವು ಬ್ರಾಹ್ಮಣರ ಅವತಾರಗಳು ಹಾಗೆಲ್ಲ ಬಹಳಷ್ಟಾಗಿವೆ ಭಾಗವತದಲ್ಲಿ. ಗರ್ಗಾಚಾರ್ಯರು ಅಂತ ಬರ್ತಾರಲ್ಲ ಮುಂದೆ ಕೃಷ್ಣನ ಜೊತೆಗೆ, ಅಲ್ಲಿ ಬಂದಾಗ ಹೇಳ್ತೀನಿ ಅದನ್ನ. ಅವರೆಲ್ಲರೂ ಕೂಡ ಅಲ್ಲಿ ಹೋಗ್ತಾ ಇದ್ದಾರೆ. ಪುಷ್ಕರ ಆರುಣಿ ಬ್ರಾಹ್ಮಣರಾಗಿ ಅವರು ಬಂದಿದ್ದಾರೆ. ಅಲ್ಲಿ ಬೃಹತ್ ಕ್ಷೇತ್ರ ಹೋತ್ರ, ಆ ಹೋತ್ರನಿಂದಲೇ ಹಸ್ತಿ ಅಂತ ಒಬ್ಬ ರಾಜ ಬರ್ತಾನೆ. ಅವನು ನಿರ್ಮಾಣ ಮಾಡಿದ್ದೆ ಹಸ್ತಿನಾಪುರ ಅಂತ. ಅದು ಮುಂದೆ ಈ ಕುರುವಂಶಕ್ಕೆ ಅದು ರಾಜಧಾನಿ ಆಗ್ತದೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅವನಿಂದ ಅಜಮೀಢ, ದ್ವಿಮೀಢ, ಪುರುಮೀಢ ಅಂತ ಬರ್ತಾ ಇದ್ದಾರೆ. ಅವರಿಂದ ಮತ್ತೆ ಅಣುಹ ಇತ್ಯಾದಿಗಳು ಬಂದಾಗ ಅಲ್ಲಿ ಶುಕಾಚಾರ್ಯರ ಮಗಳಾದಂತಹ ಕಲಿ ಅವರಲ್ಲಿ ಬ್ರಹ್ಮದತ್ತನನ್ನು ಅವರು ಹುಟ್ಟಿಸಿದ್ರು. ಅವರೆಲ್ಲರೂ ಯೋಗ ಆಚಾರ್ಯರಾದರು ಅಂತ ಅವರ ಕಥೆಯನ್ನು ಹೇಳ್ತಾ, ಯವೀನರ ದ್ವಿಮೀಢನಿಂದ ಬಂದಿದ್ದಾನೆ. ಅಲ್ಲಿಂದ ಸತ್ಯಧೃತಿ, ಹರ್ಮ್ಯಾಶ್ವರು, ಮುದ್ಗಲ ಅನ್ನುವಂಥ ವಂಶ ಅಲ್ಲಿ ಬರ್ತಾ ಇದೆ. ಆ ಹರ್ಮ್ಯಾಶ್ವರಿಗೆ 5 ಜನ ಮಕ್ಕಳಂತ. ಆ ಮಕ್ಕಳನ್ನು ನೋಡಿ 5 ಮಂದಿ ಇದ್ದಾರಲ್ಲ, ಪಂಚ ಅಲಂ ಅಂತವ, 5 ಮಂದಿ ಸಾಕು ಅಂತ
ಅಲ್ಲಿಂದ ಪಾಂಚಾಲ ದೇಶ ಅಂತ, ಪಾಂಚಾಲರು ಅಂತ ಅಲ್ಲಿಂದ ಬಂತು ಅಂತ, ಅಲ್ಲಿಯೇನೆ ದೃಪದ ಮಹಾರಾಜ ಅಲ್ಲಿ ಬಂದ, ದ್ರೌಪದಿಯ ತಂದೆ ಬಂದದ್ದು ಈ ಪಾಂಚಾಲ ವಂಶದಲ್ಲಿ ಅಂತ, ಅದಕ್ಕೆ ಅವಳಿಗೆ ಪಾಂಚಾಲಿ ಅಂತ ಕರೀತಿದ್ರು. ಯವೀನರ, ಬೃಹದಿಶು, ಕಾಂಪಿಲ್ಯ, ಸಂಜಯ ಅಂತ, ಮುದ್ಗಲ ಅಂತ 5 ಜನ ಅಲ್ಲಿ ಬಂದಿದ್ದಾರೆ. ಮೊದಲನೆಯವ ಮುದ್ಗಲ ಅನ್ನುವಂಥವ ಋಷಿಯಾದ, ಮುದ್ಗಲ ಗೋತ್ರಕ್ಕೆ ತಾನು ಪ್ರವರ್ತಕನಾದ ಅಂತ ಹೇಳ್ತಾರೆ. ಇನ್ನು 4 ಜನ ರಾಜರಾಗಿ ಅಲ್ಲಿ ಮೆರೀತಾ ಇದ್ದಾರೆ. ಅಲ್ಲಿ ಆ ಮುದ್ಗಲರಿಂದಲೇನೆ ದಿವೋದಾಸ ಅಂತ ಹುಟ್ಟುತ್ತಾನೆ. ಅವನ ತಂಗಿಯಾಗಿ ಹುಟ್ಟಿದವಳೆ ಅಹಲ್ಯ. ಅಹಲ್ಯೆ ಗೌತಮ ಋಷಿಗಳನ್ನು ತಾನು ಮದುವೆಯಾಗ್ತಾಳೆ. ಅಲ್ಲಿಂದ ಗೌತಮ ಗೋತ್ರ ಅನ್ನುವುದು ಪ್ರವರ್ತನವಾಗ್ತದೆ. ಆ ಅಹಲ್ಯೆ ಗೌತಮರ ಮಗನೇ ಶತಾನಂದ ಅನ್ನುವಂತಹ ಋಷಿಗಳು ಜನಕ ಮಹಾರಾಜನಿಗೆ ಇಡಿಯಾದ ಪುರಾಣಗಳ ಉಪದೇಶವನ್ನು, ಭವಿಷ್ಯೋತ್ತರ ಪುರಾಣ ಇತ್ಯಾದಿಗಳನ್ನು ಉಪದೇಶ ಮಾಡಿದ ಶತಾನಂದರು ಆ ಗೌತಮ ಋಷಿಗಳ ಮಗನಾಗಿ ಬಂದರು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅಲ್ಲಿಂದ ಶರದ್ವಾನ್ ಅವನು ಬರ್ತಾನೆ. ಆ ಶರದ್ವಾನ್ ತಾನು ಉರ್ವಶಿ ದರ್ಶನದಿಂದ ಅವನಿಗೆ ಧಾತುಸ್ಖಲನವಾದಾಗ ಅಲ್ಲಿ ಇಬ್ಬರು, ಒಂದು ಗಂಡು ಒಂದು ಹೆಣ್ಣು ಅವಳಿ ಜವಳಿ ಹುಟ್ಟುತ್ತಾರೆ. ಅವರೇ ಕೃಪಾಚಾರ್ಯರು. ಆಮೇಲೆ ಕೃಪಿ ಅಂತ ಆಗ್ತಾಳೆ. ಗೌತಮ ವಂಶದಲ್ಲಿ ಬಂದವಳಾದ್ದರಿಂದ ಅವಳಿಗೆ ಗೌತಮಿ ಅಂತ ಕರೀತಿರ್ತಾರೆ. ಅದೇ ಕೃಪಿಯನ್ನೇ ದ್ರೋಣಾಚಾರ್ಯರು ಮದುವೆಯಾದರು ಅಂತ ಆ ಕೃಪ ಮತ್ತು ಕೃಪಿಯ ಜನ್ಮವನ್ನು ತಿಳಿಸ್ತಾ, ಮುಂದೆ ಇನ್ನೊಬ್ಬ ಮಗ ಮಿತ್ರಾಯು ದಿವೋದಾಸನಿಂದ ಬಂದಂತಹ ಸುದಾಸ, ಸಹದೇವ, ಅಲ್ಲಿ ಪ್ರಶತ ಅಂತ ಬರ್ತಾನೆ. ಪ್ರಶತನೆ ಅವನಿಂದ ದೃಪದನಿಂದ ದ್ರೌಪದಿ ತಾನು ಈ ಪಾಂಚಾಲ ವಂಶದಲ್ಲಿ ಬರ್ತಾ ಇದ್ದಾಳೆ ಅಂತ ಅವಳ ಕಥೆಯನ್ನು ಹೇಳ್ತಾ, ಅಜಾಮೀಢ ಅಂತ ಏನಿದ್ನೋ ಅವನಿಂದ ಕುರುಕ್ಷೇತ್ರಪತಿಯಾದ ಕುರುರಾಜ ಅವನಿಂದ ಹುಟ್ಟುತ್ತಾ ಇದ್ದಾನೆ. ಅವನೇ ಕುರುವಂಶವನ್ನು ತಾನು ಪ್ರಾರಂಭ ಮಾಡ್ತಾನೆ. ಕುರುಕ್ಷೇತ್ರದ ನಿರ್ಮಾಣವನ್ನು ಮಾಡಿ ದೊಡ್ಡ ಯಜ್ಞ ಮಾಡ್ತಾನಂತ. ಏನು ಯಜ್ಞ? ಇಲ್ಲಿ ಈ ಒಂದು ದೇಶದೊಳಗೆ ಯಾರ ಸತ್ರು ಅವರು ಸ್ವರ್ಗಕ್ಕೆ ಹೋಗಬೇಕು ಅಂತ ಒಂದು ದೊಡ್ಡದಾದ ಯಜ್ಞವನ್ನು ಮಾಡ್ತಾನೆ. ಅದಕ್ಕೆ ಯುದ್ಧವನ್ನು ಅಲ್ಲಾಡ್ತಾರೆ. ಅಂದ್ರೆ ಅಲ್ಲಿ ಸತ್ರ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋದು ಇರ್ತದಲ್ಲಿ ಕುರುಕ್ಷೇತ್ರದೊಳಗೆ. ಅದಕ್ಕೆ ಅಲ್ಲಿ ಯುದ್ಧ ಆಯಿತು ಅಂತ ನಾವು ಕೇಳ್ತೇವೆ. ಅಂತಹ ಕುರುರಾಜ ಅಲ್ಲಿ ಬಂದಿದ್ದಾನೆ. ಅವನ ಮಕ್ಕಳು ಮತ್ತೆ ಎಷ್ಟೋ ಜನ ಬರ್ತಾರೆ. ಉಪರಿಚರ ಅನ್ನುವಂಥ ವಸುವಿನಿಂದ ಅಲ್ಲಿ ಮುಂದೆ ಬೃಹದ್ರಥ ಇತ್ಯಾದಿಗಳೆಲ್ಲ ಅಲ್ಲಿ ಹುಟ್ಟಿದ್ದಾರೆ. ಬೃಹದ್ರಥನಿಂದ ಅವನ ಹೆಂಡತಿ, ಅವಳು ಕೂಸು ಹಡಿದ್ರೆ ಅವರು 2 ಭಾಗ ಹಡದ್ಲಂತ. ಈ ಕಡೆ ಒಂದು ಎಡಗಿವಿ, ಎಡಗಾಲು, ಎಡಮೈ ಎಲ್ಲ ಒಂದು ಕಡೆಗೆ, ಬಲಗಿವಿ ಬಲಗಾಲೆಲ್ಲ ಒಂದು ಕಡೆ, ಹಿಂಗೆ 2 ಹಡದ್ ಬಿಟ್ಲಂತ. ಆಕಿ ಹಂಗೆ ಹಡದ್ರೆ ನಾ ಏನು ಮಾಡಲಿ ಅಂತ ಅವ ರಾಜ, ನೀನು ಉಪಯೋಗ ಏನು ಅಂತ. ಜರ ಅಂತ ಒಬ್ಬ ರಾಕ್ಷಸಿ ಇದ್ಲಕ್ಕಿ. ಆಕಿ ಆಟ ಆಡ್ಕೋತ ಹಿಂಗೆ ಕೂಡ್ಸಿದ್ಲಂತ. ಕೂಡ್ಸಿದ್ದಕ್ಕೆ ಆ ಬೃಹದ್ರಥನ ಮಗನಾಗಿ ಜರಾಸಂಧ, ಜರಾ ರಾಕ್ಷಸಿ ಬಂದು ಇವನನ್ನು ಸಂಧ ಮಾಡಿದ್ಲಲ್ಲ, 2 ದೇಹ ಸಂಧಿ ಮಾಡಿದ್ಲ ಅನ್ನೋದಕ್ಕೆ ಜರಾಸಂಧ ಅಂತ ಅಲ್ಲೇ. ಅವನೂ ಮತ್ತು ಚಂದ್ರವಂಶದ ರಾಜ, ಸಾಮಾನ್ಯ ಅಲ್ಲವ. ಜರಾಸಂಧ ಚಂದ್ರವಂಶದೊಳಗೇನೆ ಬಂದ ಅಂತ ಹೇಳ್ತಾರೆ. ಸುರಥ ಇತ್ಯಾದಿಗಳ ಕಥೆಯನ್ನು ಹೇಳ್ತಾ ಅಲ್ಲಿ ಕ್ರೋಧನ, ದೇವಾತಿಥಿ, ಅಲ್ಲಿ ವೃಕ್ಷ, ದಿಲೀಪ, ಪ್ರತೀಪ ಅನ್ನುವ ರಾಜ ಬಂದ. ಆ ಪ್ರತೀಪನ ಮಗನೇ ದೇವಾಪಿ, ಶಂತನು ಮತ್ತು ಬಾಲ್ಯೀಕ ಅಂತ ಪ್ರತೀಪನ ಮಕ್ಕಳಾಗಿ ಅವರು ಹುಟ್ಟುತ್ತಾ ಇದ್ದಾರೆ. ಅದರಲ್ಲಿ ಶಂತನು ಇವನ ಸಾಕ್ಷಾತ್ ವರುಣನ ಅವತಾರ. ಇವನ ಹಿಂದಿನ ಜನ್ಮದಲ್ಲಿ ಮಹಾಭಿಷಕ್ ಅನ್ನುವಂತಹ ಮಹಾಭಿಷಕ್ ವಪುಷಿಮೆ ಕ್ಷಿಪನ್ಸ್ತವ ಹಿ ಶಾಂಬರಂ ಶಂತನು ಅಂತ ಹೇಳ್ತಾರಲ್ಲ, ಹಾಗಾಗಿ ಆ ಮಹಾಭಿಷಕ್ ಅಲ್ಲಿ ಅವನಾಗಿರ್ತಾನೆ. ಅವನಿಗೆ ವಿಚಿತ್ರ ವರ, ಯಾರನ್ನು ಮುಟ್ತಾನೋ ಅವ್ರು ಯೌವನ ಬರ್ತಿರ್ತದಂತ. ಅವರಿಗೆ ಅಷ್ಟು ವಿಚಿತ್ರವಾದ ವರದೊಳಗೆ ಅವನಿರ್ತಾನೆ. ಅವನ ಸಮಾನವಾದಂಥವರು ಯಾರಿರೋದಿಲ್ಲ, ಅಷ್ಟು ರಾಜನಾಗಿ ತಾನು ಮೆರೀತಾ ಇರಬೇಕಾದಾಗ ಶಂತನುವಿನೊಳಗೆ ಅವನ ಊರಿನೊಳಗೆ 12 ವರ್ಷ ಮಳೆ ಆಗಲಿಲ್ಲ ಅಂತ ಅವನ ರಾಜ್ಯದೊಳಗೆ. ಯಾಕೆ ಆಗಲಿಲ್ಲ ಅಂತ ತಾನು ಬ್ರಾಹ್ಮಣರಿಗೆಲ್ಲ ಕೇಳಿದಾಗ, ದೇವಾಪಿ ನಿಮ್ಮ ಅಣ್ಣ ಅವ ರಾಜ ಆಗಬೇಕಾಗಿತ್ತು, ಅವನನ್ನು ಎಲ್ಲರೂ ಮೋಸದಿಂದ ಅರಣ್ಯ ಕಳಿಸ್ಬಿಟ್ಟಿರ್ತಾರೆ. ಅವ ನಾಸ್ತಿಕ್ಕಿದ್ದಾನೆ ಹೇಳ್ರಿ ಅಂತ. ಅವನು ದೊಡ್ಡ ಆಸ್ತಿಕ್ ಇರ್ತಾನೆ, ಅವ ಭಾರಿ ಭಗವದ್ಭಕ್ತ ಇರ್ತಾನೆ. ಅವಂಗ ಆಗ್ಲಾರ್ದವ್ರು ಅವನನ್ನು ಅರಣ್ಯ ಕಳಿಸ್ಬಿಟ್ಟಿರ್ತಾರೆ. ರಾಜ ಆಗಬೇಕಾದವ ರಾಜ ಆಗ್ಲಾರ್ದಾಗ ಬರಗಾಲ ಬೀಳ್ತದೆ. ಯಾವಾಗಲೂ ಎಂಥವ ರಾಜ ಆಗ್ಬಿಟ್ಟ ಅಂತಂತಂದ್ರೆ ಬರಗಾಲ ಬಂದ್ಬಿಡ್ತದೆ. ಅದಕ್ಕೆ ಶಂತನು ರಾಜನಾಗಿದ್ದಕ್ಕೆ ಬರಗಾಲ ಬಂದಿತ್ತು. ಅವ ಹೋಗಿ ದೇವಾಪಿ ಕಾಲು ಹಿಡಿದು, ಕ್ಷಮ ಮಾಡೋಣ, ನೀನೇ ಬಂದು ರಾಜ್ಯ ನನಗೇನು ರಾಜ್ಯದ ಲೋಭ ಸ್ವಲ್ಪ ಇರಲಿಲ್ಲ ಶಂತನುವಿಗೆ. ಕೇವಲ ಇವ ಹೋಗಿ ಅಲ್ಲೇ ದೇವಾಪಿಗೆ ಪ್ರಾರ್ಥನಾ ಮಾಡ್ಕೊಂಡಿದ್ದಕ್ಕೆ ಮಳೆ ಆಗ್ಬಿಡ್ತಂತವ್ರಿಗೆ. ಅವತ್ತು ಆ ರಾಜ್ಯದೊಳಗೆ ಮಳೆ ಆಯ್ತು. ದೇವಾಪಿ ಅಂದ, ಇಲ್ಲ ನೀನೇ ಅವಶ್ಯವಾಗಿ ರಾಜನಾಗು ಅಂತ ಅವನನ್ನು ಕಳಿಸಿ, ಆ ದೇವಾಪಿ ಇನ್ನೂ ಇದ್ದಾನೆ. ದೇವಾಪಿರ ಯೋಗಮಾಸ್ಥಾಯ ಕಲಾಪಗ್ರಾಮಮಾಸ್ಥಿತ. ಕಲಾಪ ಅನ್ನುವ ಗ್ರಾಮದೊಳಗ ಯೋಗದೊಳಗ ಕೂತವ ಯುಗಗಳು ಕಳೆದ್ರು ಎದ್ದೇ ಇಲ್ಲಂತವ. ಅವ ಸೋಮವಂಶೇ ಕಲವು ನಷ್ಟೇ ಕೃತಾದವು ಸ್ಥಾಪಯಿಷ್ಯತಿ. ಸೋಮವಂಶ ಕಲಿಯುಗದೊಳಗೆ ಪೂರ್ಣ ನಾಶ ಆಗಿ ಹೋದ್ಮೇಲೆ ಕೃತಯುಗದೊಳಗೆ ಮತ್ತೆ ಬಂದು ದೇವಾಪಿ ರಾಜನಾಗಿ ಮುಂದೆ ಸೋಮವಂಶವನ್ನು ಮುಂದುವರಿಸ್ಲಿಕ್ಕೆ ಇದ್ದಾನಂತವ. ಇನ್ನ ಕೃತಯುಗ ಬಂದಾಗ ಬರ್ತಾನಂತ್ರಿ ಅವ ದೇವಾಪಿ. ಏನು ಹೋಗ್ಯಾನಂತ ತಿಳ್ಕೊಬೇಡ್ರಿ. ಇನ್ನು ಬಾಲ್ಯೀಕ, ಯಾರಿವರು ಬಾಲ್ಯೀಕ? ಬೇರೆ ಯಾರಲ್ಲ, ಸಾಕ್ಷಾತ್ ಪ್ರಹ್ಲಾದ ರಾಜರೇ
ಬಾಲ್ಯೀಕನಾಗಿ ಅಲ್ಲಿ ಅವತಾರವನ್ನು ಮಾಡಿದ್ದಾರೆ. ಅವರಿಂದ ಸೋಮದತ್ತ, ಭೂರಿಶ್ರವ, ಶಲ ಇವರೆಲ್ಲರೂ ಕೂಡ ಅಲ್ಲಿ ಹುಟ್ಟುತ್ತಾರೆ. ಈ ಬಾಲ್ಯೀಕ ರಾಜ ಕೌರವರ ಪಕ್ಷದಲ್ಲಿ ನಿಂತು ಭೀಮಸೇನ ದೇವರಿಂದ ಅವರು ಹತರಾದರು ಅಂತ ಕಥೆಯಲ್ಲಿ ನಾವು ಕೇಳ್ತೇವೆ. ಶಂತನುವಿನಿಂದ ಗಂಗಾದೇವಿಯಲ್ಲಿ ಸಾಕ್ಷಾತ್ ಭೀಷ್ಮಾಚಾರ್ಯರು ಅಲ್ಲಿ ಹುಟ್ಟಿ ಬಂದಿದ್ದಾರೆ ಶಂತನುವಿನಿಂದ. ಆಮೇಲೆ ಸತ್ಯವತಿ, ಯಾರು ಪರಾಶರರ ಕೈ ಹಿಡಿದು ಮೊದಲು ವೇದವ್ಯಾಸ ದೇವರಿಗೆ ಜನ್ಮವನ್ನು ಕೊಟ್ಟಿದ್ಲೋ, ಮತ್ಸ್ಯಗಂಧಿ, ಅವಳೇ ಸತ್ಯವತಿ ಶಂತನುವಿನ ಎರಡನೇ ಹೆಂಡತಿಯಾಗಿ ತಾನಲ್ಲಿ ಬಂದಿದ್ದಾರೆ. ಅವರ ಕಥೆ ಸಾಕಷ್ಟಿದೆ, ಈಗ ಬೇಡ. ಅಂತೂ ಆ ಸತ್ಯವತಿಯಲ್ಲಿ ಚಿತ್ರಾಂಗದ, ವಿಚಿತ್ರವೀರ್ಯ ಅಂತ ಮಕ್ಕಳು. ಚಿತ್ರಾಂಗದ ತಾನು ಸತ್ತು ಹೋಗ್ತಾನೆ. ವಿಚಿತ್ರವೀರ್ಯ ಇವನು ಇರ್ತಾನೆ, ಆದರೆ ಇವನಿಗೆ ಸ್ವಯಂವರದಲ್ಲಿ ಹೋಗಿ ತಾನು ಗೆದ್ಕೊಂಡು ಬರ್ಲಿಕ್ಕೆ ಆಗುವುದಿಲ್ಲ. ಭೀಷ್ಮಾಚಾರ್ಯ ತಾವು ಹೋಗಿ ಗೆದ್ಕೊಂಡು ಬರ್ತಾರೆ. ಅಂಬಿಕಾ, ಅಂಬಾಲಿಕಾ, ಅಂಬಾ ಅಂತ 3 ಜನರನ್ನ ಅವ್ರಿಗೆ ಗೆದ್ಕೊಂಡು ಬಂದರೆ, ಅಂಬಾ ತಾನು ಪ್ರಾಣವನ್ನು ಬಿಟ್ಟು ಅವಳು ಮುಂದೆ ಶಿಖಂಡಿಯಾಗಿ ಅವಳು ಹೋಗಿಬಿಡ್ತಾಳೆ. ಅಂಬಿಕಾ, ಅಂಬಾಲಿಕಾ ಇಬ್ರು ಇರ್ತಾರೆ, ಆದರೆ ವಿಚಿತ್ರವೀರ್ಯ ಯುದ್ಧದೊಳಗೆ ಸತ್ತೋಗ್ತಾನೆ, ಮಕ್ಕಳಾಗೋದಿಲ್ಲ. ಸತ್ಯವತಿ ತನ್ನ ಮೊದಲನೇ ಮಗ ಅರ್ಥಾತ್ ವೇದವ್ಯಾಸ ದೇವರನ್ನು ಕರೀತಾರೆ. ಕರೆದಾಗ ಅಲ್ಲಿ ಅಂಬಿಕಾ, ಅಂಬಾಲಿಕಾ ಇಬ್ಬರಲ್ಲೂ ಕೂಡ ಧೃತರಾಷ್ಟ್ರ ಮತ್ತು ಪಾಂಡುರಾಜ ಹುಟ್ಟುತ್ತಾ ಇದ್ದಾರೆ. ಕಣ್ಣು ಮುಚ್ಚಿದ್ಲಂತೆ ಅಂಬಿಕಾ, ಅದಕ್ಕೆ ಕುರುಡ ಮಗ ಅವಳಲ್ಲಿ ಧೃತರಾಷ್ಟ್ರ ತಾನು ಹುಟ್ಟುತ್ತಾನೆ. ವೇದವ್ಯಾಸರ ಆ ಪ್ರಕಾಶವನ್ನು ಅವಳಿಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲಂತೆ. ಇನ್ನೊಬ್ಬಳು ಅಂಬಾಲಿಕಾ ಬಂದ್ಲು, ಅವಳು ಮೈಯೆಲ್ಲ ಥರ ನಡುಗಿ ಕಣ್ಣೆಲ್ಲ ಬೆಳ್ಳಗೆ ಮಾಡಿಬಿಟ್ಲಂತೆ. ಬೆಳ್ಳಗಿದ್ದಂತಹ ಪಾಂಡುರಾಜ, ಮೈಗೆ ಬಿಳುಪು ಹತ್ತಿದ ಪಾಂಡುರಾಜ ಅಲ್ಲಿ ಅವನು ಹುಟ್ಟಿದ ಅಂತ ಹೇಳ್ತಾ ಇದ್ದಾರೆ. ಬಿಳಿಯ ಅತಿ ಶುಭ್ರವಾದ ದೇಹದಿಂದ ಪಾಂಡುರಾಜ ತಾನಲ್ಲಿ ಹುಟ್ಟುತ್ತಾ ಇದ್ದಾನೆ. ಇನ್ನೊಂದು ಸಲ ಹೋಗು ಅಂತಂದಾಗ ತಾನು ಹೋಗ್ಲಾರ್ದೆ ದಾಸಿಯನ್ನ ಆ ಅಂಬಿಕಾ ತಾನು ಕೊಟ್ಟು ಕಳಿಸಿದರೆ ಅಲ್ಲಿ ವಿದುರನ ಅವತಾರ ವೇದವ್ಯಾಸ ದೇವರಿಂದ ಆಯಿತು ಅಂತ. ಹೀಗೆ ಆ ಧೃತರಾಷ್ಟ್ರನ ಮಕ್ಕಳೇ ದುರ್ಯೋಧನಾದಿಗಳು. ದುಶ್ಶಲ ಅನ್ನುವಂಥವರು ಅವನ ಮಗಳು. ಅಲ್ಲಿಂದ ಆ ಮೈಥುನ ಶಾಪ ಇದ್ದಂಥ ಪಾಂಡುರಾಜನಿಗೆ ಕುಂತಿಯಲ್ಲಿ ಯುಧಿಷ್ಠಿರ, ಭೀಮಸೇನ ದೇವರು ಅರ್ಜುನ, ಮಾದ್ರಿಯಲ್ಲಿ ನಕುಲ ಸಹದೇವರು. ಈ ರೀತಿ ಕೇವಲ ಕುಂತಿಯ ಮಂತ್ರದ ಬಲದಿಂದ, ಮೈಥುನದಿಂದಲ್ಲ ಮಂತ್ರದ ಬಲದಿಂದ ಅವರು ಹುಟ್ಟುತ್ತಾ ಇದ್ದಾರೆ. ಯುಧಿಷ್ಠಿರನಿಂದ ಪ್ರತಿವಿಂಧ್ಯ, ಭೀಮಸೇನ ದೇವರಿಂದ ಶ್ರುತಸೇನ, ಇವರು ಎಲ್ಲರೂ ದ್ರೌಪದಿಯ ಮಕ್ಕಳು ಅಂತ ಹೇಳ್ತಾರೆ. ಅರ್ಜುನನಿಂದ ಶತಕೀರ್ತಿ, ನಕುಲನಿಂದ ಶತಾನೀಕ, ಸಹದೇವರಿಂದ ಶ್ರುತಕೀರ್ತಿ ಅಂತ 5 ಜನ ಮಕ್ಕಳು ಹುಟ್ಟುತ್ತಾರೆ. ಅಶ್ವತ್ಥಾಮಾಚಾರ್ಯರು 5 ಜನರನ್ನ ಕೊಂದಾಕುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಇನ್ನು ದೇವಕಿ ಅನ್ನುವಂತಹ ಒಬ್ಬ ಮಗಳು ಒಬ್ಬ ಹೆಂಡತಿ ಯುಧಿಷ್ಠಿರನಿಗೆ ಇರ್ತಾಳೆ. ಅವಳಿಂದಲೂ ಕೂಡ ದೇವಕ ಅನ್ನುವಂಥ ಮಗ, ಅಲ್ಲಿ ಪೌರವಿ ಅನ್ನುವಲ್ಲಿ ದೇವಕ ಅನ್ನುವ ಮಗ ಹುಟ್ಟುತ್ತಾನೆ. ಭೀಮಸೇನ ದೇವರಿಗೆ ಹಿಡಿಂಬೆಯಲ್ಲಿ ಘಟೋತ್ಕಚ ಹುಟ್ಟುತ್ತಾನೆ. ಕಾಲಿ ಎನ್ನುವಂಥ ಹೆಂಡತಿಯಲ್ಲಿ ಶರ್ವಗತ ತಾನು ಹುಟ್ಟುತ್ತಾನೆ. ಸಹದೇವನಿಂದಲೂ ಕೂಡ ಇನ್ನೊಬ್ಬ ಹೆಂಡಂದಿರಲ್ಲಿ ಸುಹೋತ್ರ, ವಿಜಯ ಅವರೆಲ್ಲೂ ಕೂಡ ಹುಟ್ಟುತ್ತಾ ಇದ್ದಾರೆ. ನಕುಲನಿಂದಲೂ ಅನೇಕ ಮಕ್ಕಳು ಬೇರೆ ಬೇರೆ ಹುಟ್ಟಿದರು. ಅರ್ಜುನನಿಂದ ಉಲೂಚಿಯಲ್ಲಿ ಇರಾವಂತ ಹುಟ್ಟುತ್ತಾನೆ. ಚಿತ್ರಾಂಗದೆಯಲ್ಲಿ ಬಭ್ರುವಾಹನ ತಾನು ಹುಟ್ಟುತ್ತಾ ಇದ್ದಾನೆ. ಸುಭದ್ರಾದೇವಿಯಲ್ಲಿ ಅಭಿಮನ್ಯು ಹುಟ್ಟುತ್ತಾನೆ. ಅವನೇ ನಿನ್ನ ತಂದೆ ಅಂತ ಪರೀಕ್ಷಿತನ ತನಕ ಎಲ್ಲಾ ವಂಶವನ್ನ ಶುಕಾಚಾರ್ಯರು ತಾವು ಹೇಳ್ತಾ ನಿನ್ನ ಮಗನಾಗಿ ಜನುಮೇಜಯ ಹುಟ್ಟುತ್ತಾನೆ, ಅಲ್ಲ ಹುಟ್ಟಿದ್ದಾನೆ. ಇವ ಏನು ಮಾಡ್ತಾನೆ? ಇವ ಸರ್ಪಗಳೆಲ್ಲವನ್ನ ಯಾವ ತಕ್ಷಕ ಬಂದು ನಿನ್ನನ್ನು ಕಚ್ತಾನೋ, ಇನ್ನೊಂದು 2 ದಿವಸ ಉಳಿದಿತ್ತ, 2 ದಿವಸನಾಗ ನಿಂಗೆ ತಕ್ಷಕ ಬಂದು ಕಚ್ಚಿದ ಮೇಲೆ ಸರ್ಪಯಾಗ ಮಾಡಿ ಇಡೀ ಮಹಾಭಾರತವೆಂಬ ಶ್ರೇಷ್ಠ ಗ್ರಂಥ ಬರಲಿಕ್ಕೆ ನಿನ್ನ ಮಗನಾದ ಜನಮೇಜಯ ಕಾರಣನಾಗ್ತಾನೆ ಅಂತ ಭವಿಷ್ಯವನ್ನು ನುಡಿದು, ಈ ಜನಮೇಜಯನಿಗೆ ಈ ಮಗ ಅಂತ 100 ಮಂದಿ ಹೆಸರು ಹೇಳ್ಯಾರಲ್ಲಿ. ಪಾಂಡವರ ನಂತರದ 100 ಜನರ ಹೆಸರನ್ನ ಭಾಗವತ ತಾನು ಹೇಳ್ತದೆ. ಎಲ್ಲಿ ನಾ ಶುಕಾಚಾರ್ಯ ಪರೀಕ್ಷಿತ್ ರಾಜನ ಹೋಗೇ ಇಲ್ರಿ, ತಿರುಗಿ ಮುಂದಿನ 100 ಮಂದಿ ಹೆಸರು ಬಂದ್ಬಿಟ್ಟದಲ್ಲೇ. ಕ್ಷೇಮಕ ಅನ್ನುವ ರಾಜ ಕೊನೆಗೆ ಕಲಿಯುಗ ಬರುವಾಗ 100ನೇಯ ವಂಶ ಪಾಂಡವರ 100 ಜನರೇಷನ್ ಆಗುತನ ಕಲಿಯುಗದ ಪ್ರವರ್ತನ ಮಾಡ್ಲಿಕ್ಕೆ ಕೃಷ್ಣ ಬಿಟ್ಟಿದ್ದಿಲ್ಲಂತ. ಕೃಷ್ಣನ ಕಲಿಗೆ ಆಜ್ಞೆ ಮಾಡಿರ್ತಾನೆ 100 ಮಂದಿ ಆಗಬೇಕು ಪಾಂಡವರಾದ್ಮೇಲೆ, ಅವಾಗ ಬರ್ಬೇಕು ನೀ ಅಂತ. ಹಂಗಾಗಿ ಕಲಿಯುಗ ಮೊದಲೇ ಬಂದ್ಬಿಟ್ಟಿರ್ತದ್ರಿ. ಯದಾ ದುರ್ಯೋಧನೋ ಅಪತತ, ದುರ್ಯೋಧನ ಯಾವಾಗ ಸತ್ನಲ್ಲ ಅವಾಗ ಕಲಿಯಾಗಿ ಬಂದೇ ಬಿಟ್ಟಿರ್ತಾನಂತ ಅವಾಗ. ಆದ್ರೆ ಆ ಕಲಿಯುಗ ಪ್ರವರ್ತನ ಆಗ್ಲಿಕ್ಕೆ ಬಿಟ್ಟಿರಂಗಿಲ್ಲ ಕೃಷ್ಣ. ಪಾಂಡವರ 100 ವಂಶಗಳಾದ್ಮೇಲೆ ಆ ಕಲಿಯುಗ ಪ್ರಾರಂಭ ಆಯಿತು. ಕ್ಷೇಮಕ ರಾಜ ಅಂತ ಕೊನೆಯಲ್ಲಿ ತಾನು ಬರ್ತಾನೆ ಅಂತ ಹೇಳ್ತಾ, ಪಾಪಾನಿ ಕೀರ್ತನಾದೇಶಾಂ ವಿಲಯಂ ಯಾಂತಿ ಕೃತ್ಸ್ನಶಃ ಅಂತ ಹೇಳ್ತಾರೆ. ಇವರೆಲ್ಲರ ಸೋಮವಂಶದ ರಾಜರ ಕಥೆಗಳನ್ನೇ ನೀವು ಕೇಳಿದರೂ ಎಲ್ಲಾ ರೀತಿಯ ಪಾಪಗಳ ನಾಶ ಈ ಸೋಮವಂಶದ ರಾಜರ ಕಥೆಯನ್ನು ಕೇಳೋದ್ರಿಂದ ಆಗ್ತದೆ. ಅಷ್ಟು ಅದ್ಭುತವಾದ ಕಥೆಗಳು ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಮುಂದೆ ಅನುವಿನ ಯಯಾತಿಯ ಮಕ್ಕಳಲ್ಲಿ ಅನುವಿನ ಒಂದು ವಂಶ ಅದು ಬೆಳೆದು ಬರುತ್ತದೆ. ಆಮೇಲೆ ಅಲ್ಲಿ ಸದ್ಮ, ಪುಂಡ್ರ, ಆಂಧ್ರ ಮೊದಲಾದವರೆಲ್ಲ ಹುಟ್ಟುತ್ತಾರೆ. ಅವರವರು ಆಯಾ ಪ್ರದೇಶಗಳಿಗೆ ನೋಡ್ರಿ, ಅಂಗ, ವಂಗ, ಕಳಿಂಗ, ಸುಗ್ಮ, ಪುಂಡ್ರ, ಆಂಧ್ರ ಇವೆಲ್ಲ ಈಗಿನ ಬೇರೆ ಬೇರೆ ಪ್ರದೇಶಗಳು, ಭಾರತದ ಬೇರೆ ಬೇರೆ ರಾಜ್ಯಗಳು. ಅವರ ಅಧಿಪತಿಗಳಾಗಿ ಇವರೆಲ್ಲರೂ ಬಂದರು. ಒರಿಸ್ಸಾ, ಬೆಂಗಾಲು ಇವೆಲ್ಲ ಅಂಗ, ವಂಗ, ಕಳಿಂಗ ಇವೆಲ್ಲ ದೇಶಗಳು.
ತಿಳಿತಾ ಇವೆಲ್ಲದರ ಅಧಿಪತಿಗಳು ಆ ಅನುವಿನ ವಂಶದಲ್ಲಿ ಅವರು ಬಂದಾರೆ ಅಂತ ಹೇಳ್ತಾರೆ. ಬೃಹನ್ಮನ, ವಿಜಯ, ಧೃತವ್ರತ, ಅದಾದ್ಮೇಲೆ ಅಲ್ಲಿ ಕುಂತಿಯಿಂದ ಕರ್ಣನ ಒಂದು ಜನನ, ಹೀಗೆಲ್ಲ ಆಗ್ತಾ ಯಯಾತಿಯ ಶ್ರೇಷ್ಠ ಮಗನೇ ಯದು ಮಹಾರಾಜ. ಆ ಯದುವಿನ ವಂಶವನ್ನ ಕೇಳಿದರೆ ಸರ್ವ ಪಾಪೈ ಪ್ರಮುಚ್ಯತೆ ಯತ್ರಾವತೀರ್ಣೋ ಭಗವಾನ್ ಪರಮಾತ್ಮ ನರಾಕೃತಿ. ಸಾಕ್ಷಾತ್ ಭಗವಂತ ಕೃಷ್ಣ ಪರಮಾತ್ಮನಿಗೆ ಜನ್ಮ ಕೊಟ್ಟಂತಹ ಶ್ರೇಷ್ಠವಾದ ವಂಶ ಅದು ಯದುವಂಶ. ಯದೋ ಸಹಸ್ರಜಿತ್ ಕ್ರೋಷ್ಠ ನಲೋ ರಿಪುರಿತಿಶ್ರುತಃ. ಯದುವಿನ ವಂಶವನ್ನು ಕೇಳಿದರೆ ಮಹಾಪುಣ್ಯಂ ಸರ್ವಪಾಪಹರಂ, ಮಹಾಪುಣ್ಯ, ಎಲ್ಲ ಪಾಪಗಳ ನಾಶ ಅದರಿಂದ ಆಗ್ತದೆ ಅಂತ ಆ ಯದುವಂಶದಲ್ಲಿ ಬಂದಂತಹ ಅನೇಕ ರಾಜರ ಕಥೆಯನ್ನು ಹೇಳ್ತಾ ಅಲ್ಲಿ ವೃಷ್ಣಿ ಅನ್ನುವಂಥ ಮಗ ಹುಟ್ಟುತ್ತಾನೆ. ನೋಡ್ರಿ, ಕೃಷ್ಣನ ಪೂರ್ವಜರು ಇವರೆಲ್ಲರೂ ಕೂಡ ಯದುವಿನಿಂದ ಮುಂದೆ ಬಂದವರಲ್ಲಿ ವೃಷ್ಣಿ, ಅಲ್ಲಿ ವಾರ್ಷ್ಣೇಯರು, ಮಾಧವರು, ಯಾದವರು ಅಂತ ಆ ಮೂರು ಕವಲಾಗಿ ಆ ವಂಶ ಇದು ಹರಿದು ಬರ್ತಾ ಇದೆ. ಅಲ್ಲಿ ವೃಷ್ಣಿಯಿಂದ ಸುಮಿತ್ರ, ಯುಧಾಜಿತ ಇತ್ಯಾದಿಗಳು ಹುಟ್ಟುವಾಗ ಅಲ್ಲಿ ಸತ್ರಾಜಿತ, ಪ್ರಸೇನ ಅಂತ ಹುಟ್ಟುತ್ತಾರೆ. ಅವರು ಮುಂದೆ ಸತ್ಯಭಾಮಾದೇವಿಯ ತಂದೆಯಾಗಿ ಆ ಸತ್ರಾಜಿತ ಅವನು ಒಂದು ವಂಶದಿಂದ ಅವನು ಬಂದಿದ್ದಾನೆ. ಇನ್ನೊಂದು ಕಡೆಗೆ ಶ್ವಫಲ್ಕ ಇತ್ಯಾದಿಗಳು ಹುಟ್ಟುತ್ತಾರೆ. ಆ ಶ್ವಫಲ್ಕನ ಮಗ ಅಕ್ರೂರ ಅಂತ ಅವನು ಕೃಷ್ಣನ ತಾನು ಸೇವಕನಾಗಿ ಆತ ಬರ್ತಾ ಇದ್ದಾನೆ. ಅದಾದ ಮೇಲೆ ಆ ಅನುವಿನಿಂದ ಬಂದಂತಹ ಮುಂದಿನ ಒಂದು ವಂಶದಲ್ಲಿ ಪುನರ್ವಸು, ಆಹುಕ ಮೊದಲಾದವರೆಲ್ಲರೂ, ದೇವಕ ಇತ್ಯಾದಿಗಳು ಹುಟ್ಟುತ್ತಾರೆ. ಧೃತದೇವ, ಶಾಂತಿದೇವ, ಉಪದೇವ, ಶ್ರೀದೇವ ಅಂತ ದೇವರಕ್ಷಿತ, ಸಹದೇವ, ದೇವಕಿ ಅಂತ 7 ಜನ ಹೆಂಡಂದ್ರು ಅವರು ವಸುದೇವನಿಗೆ, ಶೂರನ ಮಗನಾಗಿ ವಸುದೇವ ಅಲ್ಲಿ ಹುಟ್ಟುತ್ತಾನೆ. ಅವನಿಗೆ ಅಲ್ಲಿ ಉಗ್ರಸೇನನಿಗೆ ಕಂಸ ಮತ್ತು ಈ ದೇವಕಿ ಅನ್ನುವಂಥ ಮಕ್ಕಳು ಅವರಿಗಿರ್ತಾರೆ. ಇನ್ನೂ ಅನೇಕ ಜನ ಇದ್ದಾರೆ, ಇವರಿಬ್ಬರೇ ಅಂತೇನು ತಿಳ್ಕೊಬೇಡ್ರಿ. ಅಂತೂ ಶೂರನಿಂದ ವಿದೂರಥಾತ್ ಅಲ್ಲಿ ಈ ಆ ವಂಶದಲ್ಲಿ ವಸುದೇವ ತಾನು ಹುಟ್ಟಿದರೆ ವಸುದೇವಂ ಹರೇಸ್ಥಾನಂ ವದಂತ್ಯಾನಕ ದುಂದುಭಿಂ. ದೇವತೆಗಳು ಅಲ್ಲಿ ದುಂದುಭಿನಾದವನ್ನ ಮಾಡಿದ್ರಂತೆ. ಯಾಕ? ವಸುದೇವ ಹುಟ್ಟಿದ್ದಕ್ಕೆ. ಯಾಕಂದ್ರೆ ಇವನಿಂದಿನ ಕೃಷ್ಣ ಹುಟ್ಟುತ್ತಾನಂತ ಮೊದಲೇ ಖುಷಿಯಾಗ್ಬಿಟ್ಟು ನಾನು ದೇವತೆಗಳಿಗೆ. ಹಿಂಗಾಗಿ ದುಂದುಭಿಯನ್ನು ಬಾರಿಸಿದ್ರೆ ಅವನಿಗೆ ಆನಕ ದುಂದುಭಿ ಅಂತ ಅವನಿಗೆ ಹೆಸರು ಬಂತು ಅಂತ ಕೇಳ್ತೀವಿ. ಅವನ ತಂಗಿಯೇ ಪೃಥಾ. ಪೃಥಾ ಯಾರಪ್ಪ? ಕುಂತಿ. ತಾನು ಕುಂತಿ ಭೋಜನ ಸಾಕು ಮಗಳಾಗಿ ಬೆಳೆದಿದ್ದರಿಂದ ಅವಳಿಗೆ ಕುಂತಿ ಅಂತಾರೆ. ಆದರೆ ಅವಳು ವಸುದೇವನ ತಂಗಿ ಅಂತ ಪೃಥಾ ಅನ್ನುವ ಹೆಸರು. ಅದಕ್ಕೆ ಇವರಿಗೆ ಪಾರ್ಥ ಅಂತೆಲ್ಲ ಕರೀತಾ ಇದ್ರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅವಳು ದುರ್ವಾಸರಿಂದ ವಿದ್ಯೆಯನ್ನು ಪಡೆದು ಮೊದಲು ಸೂರ್ಯನನ್ನು ಪಡೆದು ಕರ್ಣನನ್ನು ಹುಟ್ಟಿಸ್ತಾ ಇದ್ದಾಳೆ. ಮುಂದೆ ಅನೇಕ ದೇವತೆಗಳಿಂದ ಯುಧಿಷ್ಠಿರಾದಿಗಳನ್ನು ತಾನು ಹುಟ್ಟಿಸ್ತಾಳೆ ಅಂತ ಹೇಳ್ತಾ ಆ ಕಡೆಗೆ ವಸುದೇವನ ಮಕ್ಕಳಾಗಿ ರೋಹಿಣಿಯಲ್ಲಿ ಸಾಕ್ಷಾತ್ ಈ ಬಲರಾಮ ದೇವರು ಅವತಾರವನ್ನು ಮಾಡಿದ್ದಾರೆ. ಬಲ, ಗದ, ಸಾರಣ, ದುರ್ಮದ, ವಿಪುಲ, ಧ್ರುವ ಇವರೆಲ್ಲರೂ ರೋಹಿಣಿಯಲ್ಲಿ ಹುಟ್ಟುತ್ತಾರೆ. ನೋಡ್ರಿ, ಬರೇ ಬಲರಾಮ ಕೃಷ್ಣ ಇಬ್ಬರೇ ತಿಳ್ಕೊಬೇಡ್ರಿ, ಬಾ ಮಂದಿದ್ದಾರೆ ಅವರು, ಆಯ್ತಾ. ಇನ್ನು ದೇವಕಿಯೊಳಗೆ ಸಾಕ್ಷಾತ್ ಮೊದಲೇ ಹುಟ್ಟಿದಂತಹ 6 ಮಕ್ಕಳು ಸತ್ತು 7ನೇಯವನೇ ಬಲರಾಮ, ಅವನು ರೋಹಿಣಿಯ ಗರ್ಭಕ್ಕೆ ಟ್ರಾನ್ಸ್ಫರ್ ಆಗಿ ಅಲ್ಲಿಂದ ಹುಟ್ಟಿ 8ನೇಯ ಗರ್ಭ ಕೃಷ್ಣ ಹುಟ್ಟಿದ ಮೇಲೆ ಸುಭದ್ರ, ಭದ್ರಬಾಹು, ದುರ್ಮದ ಇವರೆಲ್ಲರೂ ಕೂಡ ಅವನಲ್ಲಿ ಹುಟ್ಟುತ್ತಾ ಇದ್ದಾರೆ. ಯದಾ ಯದಾ ಹಿ ಧರ್ಮಸ್ಯ ಕ್ಷಯೋ ವೃದ್ಧಿಶ್ಚ ಪಾಪ್ಮನಃ ತದಾತು ಭಗವಾನ್ ಈಶಃ ಆತ್ಮಾನಂ ಸೃಜತೆ ಹರಿಹಿ ಅಂತ ಹೇಳಿದಂತೆ ಧರ್ಮದ ಗ್ಲಾನಿಯಾದಾಗ ಆ ಧರ್ಮದ ಉತ್ಥಾಪನೆಗಾಗಿ ಭಗವಂತ ತಾನು ಅವತಾರ ಮಾಡಿ ಕೃಷ್ಣ ಅನ್ನುವಂಥ ಹೆಸರಿನಿಂದ ಬಂದಿದ್ದಾನೆ. ನಹ್ಯಸ್ಯ ಜನ್ಮನೋ ಹೇತು ಕರ್ಮಣಾಂವಾ ಮಹೀಪತೇಹೆ. ಯಾವನ ಜನ್ಮಕ್ಕೆ ಯಾವ ಕಾರಣವಿಲ್ಲ. ಆತ್ಮಮಾಯಾಂ ವಿನೇಶಸ್ಯ ಪರಸ್ಯ ದೃಷ್ಟುರಾತ್ಮನಃ. ತನ್ನ ಆತ್ಮಮಾಯೆಯನ್ನೇ ಕಾರಣ ಮಾಡಿಕೊಂಡು ತಾನು ಹುಟ್ಟಿ ಬಂದು ತನ್ನ ಚೇಷ್ಟೆಗಳನ್ನು ತೋರಿಸ್ತಾ ಅಕ್ಷೌಹಿಣೀನಾಂ ಪತಿಭಿಹಿ ಅಸುರೈಹಿ ನೃಪಲಾಂಛನೈಹಿ, ಎಷ್ಟೋ ರಾಕ್ಷಸರ ಅಕ್ಷೌಹಿಣಿ ಸೈನ್ಯವನ್ನೇ ತಾನು ನಾಶ ಮಾಡಿದ್ದಾನೆ. ಕಲೌ ಜನಿಷ್ಯಮಾಣಾನಾಂ ದುಃಖ ಶೋಕಂ ತಮೋನುದಂ. ಹುಟ್ಟಿದ ಮುಖ್ಯ ಕಾರಣ ಏನು? ನಮ್ಮ ಕೃಷ್ಣನದು. ಕಲಿಯುಗದಲ್ಲಿ ಬರುವಂಥವರೆಲ್ಲರ ದುಃಖವನ್ನ ಕಳೀಲಿಕ್ಕೆ ಅನುಗ್ರಹಾಯ ಭೂತಾನಾಂ ಸುಪುಣ್ಯಂ ವ್ಯತನೋದ್ಯಶಃ. ಕೇವಲ ಕಲಿಯುಗದ ಜನರ ಮೇಲೆ ತನ್ನ ಅನುಗ್ರಹವನ್ನ ಮಾಡಲಿಕ್ಕೆ ತನ್ನ ಅವತಾರವನ್ನು ಕೃಷ್ಣ ಪರಮಾತ್ಮ ತಾನು ತೆಗೆದುಕೊಂಡು ಬಂದಿದ್ದಾನೆ. ಯಸ್ಯಾನನಂ ಮಕರ ಕುಂಡಲ ಚಾರು ಕರಣ ಭ್ರಾಜತ್ ಕಪೋಲ ಸುಭಗಂ ಸವಿಕಾಲಹಾಸಂ ನಿತ್ಯೋತ್ಸವಂ ನತತು ಪುರ್ದೃಷಿಭಿ ಪಿಬಂತ್ಯೋ ನಾರ್ಯೋ ನರಾಶ್ಚ ಮುದಿತ ಕುಪಿತಾ ನಿಮೇಶ್ಚ. ಯಾವ ಭಗವಂತನ ಮಕರ ಕುಂಡಲಧರವಾದ ಸುಂದರವಾದಂತಹ ಮುಖವನ್ನ ನೋಡ್ಲಿಕ್ಕೆ ನಿತ್ಯೋತ್ಸವ ಮಾಡ್ತಾ ಇದ್ರಂತವತ್ತ ಎಲ್ಲ ಜನರು. ಅಂತಹ ಕೃಷ್ಣ ಈ ಯದುವಂಶದಲ್ಲಿ ತಾನು ಬಂದಿದ್ದಾನೆ. ಪೃಥಿವ್ಯಾ ಸವೈ ಗುರುಭರಂ ಕ್ಷಪಯನ್ ಕುರುಣಾಂ ಅಂತಃ ಸಮುತ್ಥ ಕಲಿನಾ ಯುಧಿ ಭೂಪ ಬಂಧುನ್ ದೃಷ್ಟ್ಯಾ ವಿಧೂಯ ವಿಜಯೇ ಜಯ ಮುದ್ವಿಧುಷ್ಯ ಪ್ರೋಚ್ಯೋದ್ಧವಾಯ ಚ ಪರಂ ಸಮಗಾತ್ ಸ್ವಧಾಮ ಅಂತ ಪೃಥಿವಿಯ
ಪೃಥ್ವಿ ಮೇಲಿನ ರಾಕ್ಷಸರ ಭಾರವನ್ನು ಕಳೆದು ತಾನೇ ಆ ತನ್ನ ತನ್ನ ಆ ಒಂದು ಮಕ್ಕಳನ್ನೆಲ್ಲ ತನ್ನ ಜಗಳದಿಂದಲೇನೆ ತಾನು ನಾಶವನ್ನು ಮಾಡ್ತಾ ಉದ್ಧವನಿಗೆ ಭಾಗವತ ಉಪದೇಶವನ್ನು ಮಾಡಿ ಪಾಂಡವರಿಗೆ ಧರ್ಮರಾಜ್ಯ ಸ್ಥಾಪನವನ್ನು ಮಾಡಿಸಿ ಯಾವ ಭಗವಂತ ಪರಂಧಾಮಕ್ಕೆ ಹೋದ್ನೋ ಅಂಥ ಕೃಷ್ಣನನ್ನ ನಾವು ಕೊನೆಯಲ್ಲಿ ಸ್ಮರಣ ಮಾಡೋಣ ಅಂತ ಹೇಳ್ತಾ ನವಮಸ್ಕಂದದ ಸಮಾಪ್ತಿಯನ್ನ ಶುಕಾಚಾರ್ಯರು ಮಾಡ್ತಾ ಇದ್ದಾರೆ. ಅವಾಗ ಅವ ಅಂದ, ಇವೆಲ್ಲ ಕಥೆಯೆಲ್ಲ ಚಂದ ಆಯ್ತ್ರಿ, ಯಾರ ಕಥೆ ಕೇಳಬೇಕಂತ ಎಷ್ಟು ದಿವಸ ಉಪವಾಸ ಕೂತೀನಿ, ಮೊದಲು ಅವ್ರ ಕಥೆ ಹೇಳ್ರಿ ಅಂತ ಮುಂದೆ ಅದ್ಭುತವಾಗಿ ತಾನು ಪ್ರಶ್ನೆಯನ್ನ ಪರೀಕ್ಷಿತ ಮಾಡ್ತಾನೆ. ಆವಾಗ ದಶಮಸ್ಕಂದ ಸಾಕ್ಷಾತ್ ಕೃಷ್ಣ ಪರಮಾತ್ಮನ ದಿವ್ಯವಾದಂತಹ ಚರಿತ್ರೆಯನ್ನ ಸಾವಿರಾರು ಶ್ಲೋಕಗಳಲ್ಲಿ ದಶಮಸ್ಕಂದದ ತಿಳಿಸಿಕೊಡ್ತಾ ಇದೆ. ಇನ್ನೂ ಒಂದು 4-5 ದಿನಗಳ ಒಂದು ಅವಧಿಯನ್ನು ಇಟ್ಕೊಂಡಿದ್ದೇವೆ. ಭಾಗ್ಯ ನಮ್ಮದು, ಅಷ್ಟು ದಿವಸ ದಶಮಸ್ಕಂದ ಕೇಳಲಿಕ್ಕೆ ಆಗ್ತದೆ ಅಂತ ಅನ್ನೋದು. ಏಕಾದಶಿ ಇತ್ಯಾದಿಗಳೆಲ್ಲ ಬರ್ತವೆ. ಅದಕ್ಕಿಂತ ಮೊದಲೇ ಗೋವರ್ಧನ ಮಾಡ್ಸ್ಕೊಂಡು ಗಾಬರಾಗಬೇಡ್ರಿ, ಆಚಾರ ಏಕಾದಶಿ ಗೋವರ್ಧನ ಹೇಳಬೇಡ್ರಿ, ಮತ್ತು ತಿನ್ನೋದು ಹೆಂಗೆ ಅನ್ನೋ ಸಮಸ್ಯೆ ಬರೋದು ಬೇಡ. ಹೀಗಾಗಿ ಮುಂದಿನ ಒಂದು 4-5 ದಿನಗಳ ಕಾಲ ದಯವಿಟ್ಟು ಎಲ್ಲರಿಗೂ ನಿಮ್ಮ ಬಂಧು ಮಿತ್ರರಿಗೆ ತಿಳಿಸ್ರಿ. ನಾಳೆಯಿಂದ ದಶಮಸ್ಕಂಧ ಇದು ಪ್ರಾರಂಭ ಆಗ್ತದೆ. ಸಂಡೇ ಆದ ಅನಾಯಾಸ ಕೂಡ್ಲಿಕ್ಕೆ ಎಲ್ಲರಿಗೂ ಅನುಕೂಲ ಇರ್ತದೆ. ಒಂದೇ ದಿವಸ ಕೂಡ್ರಿ ಅಂತ ಹೇಳಿಗತ್ತಿಲ್ಲ, ನಾಳೆಯಿಂದ ಮುಂದಿನ ಮಂಗಳದ ತನಕ, ವಿಶೇಷವಾಗಿ ನಾಳೆಯಿಂದ ಒಂದು ವಾರ ಉಳಿಯಿತು. ದಶಮಸ್ಕಂದ, ಏಕಾದಶ ಸ್ಕಂದ, ದ್ವಾದಶ ಸ್ಕಂದ, 3 ಸ್ಕಂದಗಳ ಒಂದು ಪ್ರವಚನ ಉಳಿದಿದೆ. 9 ಸ್ಕಂದಗಳು ನನ್ನ ಶಕ್ತಿಯಲ್ಲ, ಕೇವಲ ಭಗವಂತನ ಅನುಗ್ರಹ, ಗುರುಗಳ ಕರುಣೆ, ಮಹಾಸ್ವಾಮಿಗಳ ಮಂತ್ರಾಕ್ಷತಾ ಬಲ ಅಷ್ಟೇ ಒಂದು ಕಾರಣವಾಗಿ ಇಷ್ಟು ದೀರ್ಘ ಕಾಲ ಈ ಭಾಗವತವನ್ನು ಇಲ್ಲಿಯವರೆಗೆ 21-22 ದಿವಸ ಆಯಿತು. ಭಾಗವತದ ಒಂದು 9 ಸ್ಕಂದಗಳ ಅನುವಾದವನ್ನು ಭಗವಂತ ತಾನೇ ಮಾಡಿಸಿ ತಾನೇ ತೃಪ್ತನಾಗ್ತಾ ಇದ್ದಾನೆ. ಸ್ವಕೃತೆಯನ್ನು ತುಷ್ಯೇತ್ ಅಂತ ಹೇಳಿದಂತೆ ತಾನೇ ಅನುಗ್ರಹ ಮಾಡಿ ಮುಂದಿನ ಈ ದಶಮಸ್ಕಂದವನ್ನು ಕೂಡ ಅದು ನೂರಾರು ಜನರಿಗೆ ಕೇಳುವಂತೆ ಭಗವಂತ ಹೇಳಿಸಲಿ. ಯಾಕೆಂದರೆ ಆ ದಶಮಸ್ಕಂದದ ರಸ ಅದು ಎಷ್ಟು ಜನರಿಗೆ ಮುಟ್ತದೋ ಅಷ್ಟು ಅದು ಆಸ್ವಾದ್ಯಮಾನವಾದಂಥದ್ದು. ನಮಗೂ ಪುಣ್ಯ, ಕೇಳಿದವರಿಗೂ ಪುಣ್ಯ. ಆ ಒಂದೇ ಪುಣ್ಯದ ಲೋಭದಿಂದ ಈ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಹಾಗಾಗಿ ಅನೇಕ ಜನರಿಗೆ ದಶಮಸ್ಕಂದದ ಪ್ರಾರಂಭವನ್ನು ನೀವು ತಿಳಿಸಿ ನಾಳೆಯಿಂದ ಎಲ್ಲರೂ ಮತ್ತೆ ಸರಿಯಾದ ಸಮಯಕ್ಕೆ ಬಂದು ದಶಮಸ್ಕಂದದ ಶ್ರವಣವನ್ನು ಮಾಡಬೇಕು ಅಂತ ಎಲ್ಲರಲ್ಲಿ ಕೇಳಿಕೊಳ್ತಾ ಈ 9 ಸ್ಕಂದಗಳ ಅನುವಾದವನ್ನು ಗುರುವಂತರ್ಯಾಮಿಯಾದಂತಹ ಭಗವಂತನಲ್ಲಿ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.